ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವೆನ್ ನಕ್ಷೆಗಳು ವೆನ್ ಡಯಾಗ್ರಾಮ್ಸ್ ಚಾಪ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು ದಿನಗಳಿಂದ ಯಾವುದೇ ವಿಡಿಯೋ ಮಾಡಿದಿಲ್ಲ. ಕಾರಣ ಕೆಲಸದ ಒತ್ತಡದಿಂದ ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಭಾಳಷ್ಟು ಜನ ಮೆಸೇಜ್ ಮಾಡಿದ್ದೀರಿ, ಕಾಲ್ ಕೂಡ ಮಾಡಿದ್ದೀರಿ, ಸರ್ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತಂದು. ರೀಸನ್ ಅಷ್ಟೇ, ಸ್ವಲ್ಪ ನಮಗೆ ಟೈಮ್ ಸಿಕ್ಕಿದ್ದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಇವಾಗ ನಿಮ್ಮ ಸಲುವಾಗಿ ಟೈಮ್ ಮಾಡ್ಕೊಂಡು ಮತ್ತೀಗ ವಿಡಿಯೋ ಮಾಡ್ತಿದ್ದೀವಿ. ಇವತ್ತು ನೋಡ್ರಿ, ನಾವು ಯಾವ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ವೆನ್ ನಕ್ಷೆಗಳು, ವೆನ್ ಡಯಾಗ್ರಾಮ್ಸ್. ನೋಡ್ರಿ, ಪ್ರತಿಯೊಂದು ಎಕ್ಸಾಮಲ್ಲಿಯೂ ಇದರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಪ್ರತಿಯೊಂದು ಎಕ್ಸಾಮ್ನಲ್ಲಿಯೂ ಇದರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಬಟ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಸುಮ್ಮನೆ ರಟ್ಟ ಹೊಡೆದು ಹೋಗ್ಬೇಕಾ ಅಥವಾ ಯಾವುದಾದ್ರೂ ಹಿಂದೆ ಎಕ್ಸಾಮಿಗೆ ಕೇಳಿ ನೆನಪಿಟ್ಕೊಂಡು ಹೋಗ್ಬೇಕಾ, ಆ ರೀತಿ ಎಲ್ಲ ಇದು ಕೂಡ ನೀವು ತಿಳ್ಕೊಂಡೇ ಓದಬೇಕು. ಇದೊಂದು ರೀಸನಿಂಗ್ ಚಾಪ್ಟ್ರು, ಈಸಿ ಇರುತ್ತೆ, ಏನು ಕ್ಯಾಲ್ಕುಲೇಷನ್ ಇರಲ್ಲ, ಏನೂ ಇರಲ್ಲ. ಜಸ್ಟ್ ನೀವು ನೋಡಿ ಆನ್ಸರ್ ಮಾಡಬೇಕಷ್ಟೇ. ಗೊತ್ತಾಯ್ತಾ? ಇದರಲ್ಲಿ ಟೋಟಲಾಗಿ ನಿಮಗೆ 3 ಟೈಪ್ ಕ್ವಶನ್ಸ್ ಬರುತ್ತೆ. ಟೈಪ್ 1, ಟೈಪ್ 2, ಟೈಪ್ 3. ಟೋಟಲಾಗಿ ನಿಮಗೆ 3 ಟೈಪ್ ಕ್ವಶನ್ಸ್ ಬರುತ್ತೆ. ಈಗ ಮೊದಲನೇದಾಗಿ ನಾವು ಟೈಪ್ 1 ಕ್ವಶನ್ಸ್ ನೋಡೋಣ. ಈಗ ಮೊದಲನೇದಾಗಿ ಟೈಪ್ 1 ಕ್ವಶನ್ಸ್ ನೋಡೋಣ. ಟೈಪ್ 1 ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡಿ ಏನಿದೆ, ಈ ರೀತಿ ಕ್ವಶನ್ಸ್ ಕೊಡ್ತಾನೆ ನಿಮಗೆ. ಮೇಲಿನೆಲ್ಲ ಕೆಳಗಿನ ಆಗಬೇಕು. ಕೆಳಗಿನ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೊಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ವೆನ್ ನಕ್ಷೆ ಕೊಟ್ಟಿರ್ತಾರೆ. ಈ ರೀತಿ ಕೊಟ್ಟರೆ ವೆನ್ ನಕ್ಷೆ ಅಂತ ಅರ್ಥ. ಇದು ವೆನ್ ನಕ್ಷೆ ಅಂತ ಅರ್ಥ. ಕ್ವಶನ್ ನೋಡ್ರಿ ಏನು ಕೇಳಿದಾರೆ, ಕೇವಲ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು. ಕೇವಲ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು. ನೋಡ್ರಿ, ಈ ರೀತಿ ಕ್ವಶನ್ಸ್ಗಳು ಯಾವ ರೀತಿ ಮಾಡಬೇಕಾದ್ರೆ ನಾನು ನಿಮಗೊಂದು ಅಪ್ರೋಚ್ ಹೇಳ್ತೀನಿ, ಯಾವ ರೀತಿ ಮಾಡಬೇಕು. ಈ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಮಿಸ್ಟೇಕ್ ಆಗಬಾರ್ದು. ಅಂದರೆ ಯಾವ ರೀತಿ ಮಾಡ್ಬೇಕಂದ್ರೆ, ಈ ರೀತಿ ನೀವು ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಟೋಟಲಾಗಿ ನಿಮಗೆ 2 ಅಪ್ರೋಚ್ ಇರುತ್ತೆ. ಟೋಟಲಾಗಿ ನಿಮಗೆ 2 ಅಪ್ರೋಚ್ ಇರುತ್ತೆ. ಅದರಲ್ಲಿ ಫಸ್ಟ್ ಅಪ್ರೋಚ್ ಯಾವುದಂದರೆ ಪಾಸಿಟಿವ್ ಅಪ್ರೋಚ್, ಸಕಾರಾತ್ಮಕ ಅಪ್ರೋಚ್. ಇನ್ನೊಂದು ನೆಗೆಟಿವ್ ಅಪ್ರೋಚ್, ನಕಾರಾತ್ಮಕ ಅಪ್ರೋಚ್. ನಾವು ಯಾವಾಗಲೂ ಪಾಸಿಟಿವ್ ಅಪ್ರೋಚ್ ತೊಗೊಂಡು ಆನ್ಸರ್ ಮಾಡಬೇಕು. ಓಕೆನಾ? ಪಾಸಿಟಿವ್ ಅಪ್ರೋಚ್ ಅಂದರೆ ಏನು ಅಂದರೆ, ಅವನು ಯಾವುದನ್ನು ಕೇಳಿದಾನ ಅದು ಅಂದರೆ ಇಲ್ಲಿ ನೋಡ್ರಿ, ಕೇವಲ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು. ಕೇವಲ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು. ಟೋಟಲಾಗಿ ನಮಗೆ ಇದು ನೋಡಿ 3 ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇದೆ. ಒಂದು ಸ್ನಾತಕೋತ್ತರ ಪದವೀಧರರು, ಈ ಸರ್ಕಲ್ಲು. ನೆಕ್ಸ್ಟ್ ಇನ್ನೊಂದು ಶಿಕ್ಷಕರ ಬಗ್ಗೆ ಇದೆ. ಇನ್ನೊಂದು ಸರ್ಕಾರಿ ನೌಕರರ ಬಗ್ಗೆ ಇದೆ. ಸರ್ಕಾರಿ ನೌಕರರ ಬಗ್ಗೆ ಇದೆ. ಬಟ್ ನಮಗೆ ಯಾವಾಗ ಕೇಳಿರ್ತಾನ, ಯಾವಾಗ ಬೇಕಂದಿರ್ತಾನ, ಅದರ ಮೇಲೆ ಅಷ್ಟೇ ನಾವು ಲಕ್ಷ್ಯ ಇಡಬೇಕು. ಗೊತ್ತಾಯ್ತಾ? ನಮಗೆ ಬೇಡ ಅಂದಿರ್ತಾನ, ಇಲ್ಲ ಅಂದಿರ್ತಾನ, ಅವು ಬೇಡ ನಮಗೆ. ಅದರ ಮೇಲೆ ಲಕ್ಷ್ಯ ಇಡಬಾರ್ದು. ಇದಕ್ಕೆ ಅಂತ ಕೇಳ್ತಾರೆ ಪಾಸಿಟಿವ್ ಅಪ್ರೋಚ್. ಕ್ವಶನ್ ನೋಡ್ರಿ, ಈ ಮೊದಲು ನೋಡ್ರಿ ಏನಂದಿದ್ದಾನೆ ಅವರು. ಮೊದಲು ಏನಂದಿದ್ದಾರೆ ಅಂದರೆ ನಿಮಗೆ ಫಸ್ಟ್ ಕ್ವಶನಲ್ಲಿ ಕೇವಲ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು ಅಂದ್ರೆ ಸ್ನಾತಕೋತ್ತರ ಪದವಿ ಮುಗಿದಿರಬೇಕು. ನೆಕ್ಸ್ಟ್ ಅವರು ಶಿಕ್ಷಕರಾಗಿರಬೇಕು. ಸ್ನಾತಕೋತ್ತರ ಪದವಿ ಮುಗಿದಿರಬೇಕು ಮತ್ತು ಅವರು ಶಿಕ್ಷಕರು ಆಗಿರಬೇಕು. ಅಂದರೆ ಸ್ನಾತಕೋತ್ತರ ಪದವೀಧರ ಇದು ಸರ್ಕಲ್ಲು, ಶಿಕ್ಷಕರಂದ್ರೆ ಇದು ಸರ್ಕಲ್ಲು. ಕರೆಕ್ಟಾ? ಇವೆರಡೇ ಸರ್ಕಲಲ್ಲಿ ಆ ಅಕ್ಷರ ಬಂದಿರಬೇಕು. ಇವೆರಡೇ ಸರ್ಕಲಲ್ಲಿ ಬಂದಿರಬೇಕು. ಅಬ್ಸರ್ವ್ ಮಾಡಿರಿ, ಇವೆರಡೇ ಸರ್ಕಲಲ್ಲಿ ಬಂದಿರಬೇಕು. ಕರೆಕ್ಟಾ? ಅಂದರೆ ಇದ್ರ ತಳಗಿನಂತೂ ಆಗಲ್ಲ, ಇವು ಆನ್ಸರ್, ಇದು ಆನ್ಸರ್ ಆಗಲ್ಲ. ಈ ಎರಡೇ ಸರ್ಕಲ್ದಾಗ ಬಂದಿರಬೇಕು. ಬಟ್ ಈ ನಮ್ಮ 3ನೇ ಸರ್ಕಲ್ ಬಗ್ಗೆ ಏನು ಹೇಳಿಲ್ಲ, ಇದಕ್ಕೆ ಟಚ್ ಆಗಿರ್ಬಾರ್ದು. ಈ 3ನೇ ಸರ್ಕಲ್ದಾಗ ಬರೋ ಆನ್ಸರ್ ಯಾವ ಆಗಲ್ಲ. ಕರೆಕ್ಟಾ? ನಮ್ಗೆ ಎರಡೇ ಅಂದಿದೆ, ನಾವು ಸ್ನಾತಕೋತ್ತರ ಪದವೀಧರ ಶಿಕ್ಷಕರು, ಈ ಎರಡೇ ಸರ್ಕಲಲ್ಲಿ ಬಂದಿರಬೇಕು ಅದು. ಕರೆಕ್ಟ್ರಿ? ಅಂಥ ಅಕ್ಷರ ನೋಡ್ರಿ ಯಾವ್ದು, ಈಗ ಇದು ತಳಗಿನಂತೂ ಆಗಲ್ಲ. ಇದು ನೋಡ್ರಿ ಬಿ, ನೋಡ್ರಿ ಬಿ ಅಂತೂ ಆಗಲ್ಲ. ಯಾಕೆ ಹೇಳ್ರಿ ಬಿ ಆಗಲ್ಲ? ಯಾಕಂದ್ರೆ ಇದು ಬರೀ ನಮ್ಗೆ ಸ್ನಾತಕೋತ್ತರ ಪದವೀಧರ ಬಂದದ. ಏನೂ ಆಗಲ್ಲ, ಬರೀ ಶಿಕ್ಷಕರದ ಬಂದದ. ನೆಕ್ಸ್ಟ್ ಎಚ್ನೂ ಆಗಲ್ಲ ರೀ. ಹೆಚ್ಚಾಗಲ್ಲ ಹೇಳ್ರಿ, ಹೆಚ್ಚಾಗಲ್ಲ ಅಂದ್ರೆ 3 ಸರ್ಕಲ್ದಾಗ ಬಂದು ಆಗಲ್ಲ. ಅದಕ್ಕಲ್ಲಿ ಅಂದ್ರೆ ಬರೀ ನಮಗೆ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು ಯಾವತ್ತು ನಮ್ಮ ಅಕ್ಷರ ಸೂಚಿಸುತ್ತೆ ಹೇಳ್ರಿ, ಎ ಮಾತ್ರ. ಯಾವ್ದು ಹೇಳ್ರಿ? ಎ ಮಾತ್ರ. ಕರೆಕ್ಟ್ ರೀ? ಹಾಂ, ಇಲ್ಲಿ ನೋಡ್ರಿ ಹ್ಯಾಂಗ ಮಾಡ್ಬೇಕು ನೋಡ್ರಿ. ಈಗ ಸ್ನಾತಕೋತ್ತರ ಪದವಿನೂ ಮುಗಿದಿರಬೇಕು, ಶಿಕ್ಷಕರು ಆಗಿರ್ಬೇಕು ಅಂತ ಹೇಳ್ಯಾರ ಅವರು. ಸ್ನಾತಕೋತ್ತರ ಪದವಿನೂ ಮುಗಿದಿರಬೇಕು,
ಶಿಕ್ಷಕರು ಆಗಿರಬೇಕು. ಅಂದರೆ ಈ ಎರಡೂ ಸರ್ಕಲಲ್ಲಿ ಬರಬೇಕು. ಈ ಎರಡೂ ಸರ್ಕಲಲ್ಲಿ ಬರೋಂಥ ಸಂಖ್ಯೆ ಅಕ್ಷರ ನೋಡ್ರಿ ಯಾವ್ದು ನಮಗಿಲ್ಲಿ ಎ. ಯಾವ್ದು ನೋಡ್ರಿ ಇಲ್ಲಿ ಎ. ಅಂದ್ರೆ ಇದಕ್ಕೆ ಆನ್ಸರ್ ಯಾವ್ದು ಹೇಳ್ರಿ ಎ. ಆನ್ಸರ್ ಯಾವ್ದಂದ್ರೆ ಎ. ಸ್ನಾತಕೋತ್ತರ ಪದವೀಧರರು ಮತ್ತು ಶಿಕ್ಷಕರು ಎರಡೂ ಸರ್ಕಲ್ದ ಬರೋದು ಅಂದ್ರೆ ಎ. ಹೆಚ್ಚಕ್ಕಾಗಲ್ಲ ಹೇಳ್ರಿ, ಹೆಚ್ಚಾಗ ಮೂರದ ಬರ್ತಾರೆ. ಸರ್ಕಾರಿ ನೌಕರ ಬಗ್ಗೆ ನಮ್ಗೆ ಏನು ಹೇಳಿಲ್ಲ ಅವರು. ಸರ್ಕಾರಿ ನೌಕರ ಬಗ್ಗೆ ನಮ್ಗೆ ಏನು ಹೇಳಿಲ್ಲ, ಬರೀ ಸ್ನಾತಕೋತ್ತರ ಪದವೀಧರ ಶಿಕ್ಷಕರಾಗಿರ್ಬೇಕು. ಈ ಎರಡೇ ಸರ್ಕಲ್ದ ಬರಬೇಕು ಕೇವಲ. ನಾನು ಎರಡೇ ಸರ್ಕಲ್ ಬರೋ ಸಂಖ್ಯೆ ಅಕ್ಷರ ಯಾವುದಂದ್ರೆ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೇವಲ ಸರ್ಕಾರಿ ನೌಕರರಾದ ಸ್ನಾತಕೋತ್ತರ ಪದವೀಧರರಲ್ಲದ ಶಿಕ್ಷಕರು. ಈ ಅಲ್ಲದ ಗೆಲ್ಲದ ಬಿಡ್ರಿ. ನಾವು ನೋಡ್ರಿ ಸರ್ಕಾರಿ ನೌಕರರಾಗಿರಬೇಕು, ನೆಕ್ಸ್ಟ್ ಶಿಕ್ಷಕರಾಗಿರಬೇಕು. ಸರ್ಕಾರಿ ನೌಕರಾಗಿರಬೇಕು, ಶಿಕ್ಷಕರಾಗಿರಬೇಕು ಅಂದ್ರೆ ನಮಗೆ ನೋಡ್ರಿ ಯಾವ್ದು ಹೇಳ್ತಾರೆ ಅವರು. ಸರ್ಕಾರಿ ನೌಕರರಾಗಿರಬೇಕು ಅಂದರೆ ಇದು ಸರ್ಕಲ್. ಸರ್ಕಾರಿ ನೌಕರಾಗಿರಬೇಕು, ನೆಕ್ಸ್ಟ್ ಶಿಕ್ಷಕರಾಗಿರಬೇಕು. ಅಂದರೆ ಸರ್ಕಾರಿ ನೌಕರಾಗಿರಬೇಕು, ನೆಕ್ಸ್ಟ್ ಶಿಕ್ಷಕ ಆಗಿರಬೇಕು. ಈ ಎರಡು ಸರ್ಕಲ್ದ ಬರೋದು ನಮ್ಗೆ ಆನ್ಸರ್ ಆಗ್ತದೆ ರೀ. ಈ ಸರ್ಕಲ್ದ ಬರೋ ಯಾವುದು ಆನ್ಸರ್ ಆಗಲ್ಲ ನಮಗೆ. ಈ ಸರ್ಕಲ್ದ ಬರೋ ಆನ್ಸರ್ ಆಗಲ್ಲ ಕರೆಕ್ಟಾ. ಯಾಕೆ ಸ್ನಾತಕೋತ್ತರ ಪದವೀಧರ ಅಲ್ಲ ಅಂದ್ರೆ ಅದು ಬರಲಾಗಲ್ಲ. ಆದರೆ ಇ ಆಗಬೇಕು, ಜಿ ಆಗಬೇಕು, ಸಿ ಆಗಬೇಕು. ಬಟ್ ಸರ್ಕಾರಿ ನೌಕರನೂ ಆಗಿರಬೇಕು, ಶಿಕ್ಷಕರು ಆಗಿರಬೇಕು. ಅಂದ್ರೆ ಈ ಸರ್ಕಲ್ದಾಗೂ ಬಂದಿರಬೇಕು ಅವರು, ಈ ಸರ್ಕಲ್ದಾಗೂ ಬಂದಿರಬೇಕು. ಅಂಥ ಅಕ್ಷರ ನೋಡ್ರಿ ಯಾವುದು ನಮಗಿಲ್ಲಿ. ಅಂಥ ಅಕ್ಷರ ಯಾವುದು ಅಂದರೆ ಜಿ. ಸರ್ಕಾರಿ ನೌಕರದಾಗೂ ಅದಾರ ನೋಡ್ರಿ ಅವರು, ನೆಕ್ಸ್ಟ್ ಶಿಕ್ಷಕರದಾಗೂ ಅದಾರ. ಹೆಚ್ಚಾಗಲ್ಲ ಮೂರರದಾಗ ಆಗಲ್ಲದು. ನಮ್ಮ ಸರ್ಕಾರಿ ನೌಕರನೂ ಆಗಿರಬೇಕು, ನೆಕ್ಸ್ಟ್ ಶಿಕ್ಷಕರು ಆಗಿರಬೇಕು. ಅಂಥದ್ದು ಯಾವುದಂದ್ರೆ ಜಿ. ಎರಡನೇ ಕ್ವಶನ್ ಆನ್ಸರ್ ಯಾವುದಂದ್ರೆ ಜಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ. ಮೂರನೇ ಕ್ವಶನ್ದ ನೋಡ್ರಿ ಏನು ಕೇಳ್ಯಾರ. ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಸರ್ಕಾರಿ ನೌಕರರಾಗಿರಬೇಕು, ನೆಕ್ಸ್ಟ್ ಶಿಕ್ಷಕರು ಅಲ್ಲದವರು ಬಿಡ್ರಿ. ನಮಗೆ ಯಾರು ಬೇಕು ಹೇಳ್ರಿ. ಸ್ನಾತಕೋತ್ತರ ಪದವಿ ಮುಗಿದಿರಬೇಕು, ಸರ್ಕಾರಿ ನೌಕರಾಗಿರಬೇಕು. ಎರಡೇ ಪಾಸಿಟಿವ್ ಅಪ್ರೋಚ್. ಯಾವುದಾದ ಅವೇ ತೊಗೊಳೋದು ಅಷ್ಟೇ. ಸ್ನಾತಕೋತ್ತರ ಪದವಿ ಮುಗಿದಿರಬೇಕು, ಸರ್ಕಾರಿ ನೌಕರಾಗಿರಬೇಕು. ನೋಡ್ರಿ ಸ್ನಾತಕೋತ್ತರ ಪದವಿ ಮುಗಿದಿರಬೇಕು, ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಮುಗಿದಿರಬೇಕು, ನೆಕ್ಸ್ಟ್ ಸರ್ಕಾರಿ ನೌಕರಾಗಿರಬೇಕು. ಕರೆಕ್ಟ್ ರೀ. ಹಾಗಾದ್ರೆ ಈ ಎರಡೂ ಸರ್ಕಲ್ದ ಯಾವ್ದು ಬರ್ತದೆ ನೋಡ್ರಿ ಕಾಮನ್ ಆಗಿರೋದು, ಅದು ನಮ್ಗೆ ಆನ್ಸರ್ ಆಗ್ತದೆ. ಈ ಎರಡು ಸರ್ಕಲ್ದ ಕಾಮನ್ ಆಗಿ ನೋಡ್ರಿ ಯಾವ್ದು ನಮಗಿಲ್ಲಿ ಎಫ್. ಕಾಮನ್ ಆಗಿ ಯಾವ್ದು ಹೇಳ್ರಿ ಎಫ್. ಇಷ್ಟೇ ರೀ, ಮತ್ತೇನಿಲ್ಲ. ಸಿಂಪಲ್ ಕ್ವಶನ್ಸ್, ಬಟ್ ಎಕ್ಸಾಮ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲ ಈಸಿ ಕ್ವಶನ್ಸ್ ಯಾವ ರೀತಿ ಕೇಳ್ತಂತ ನೀವು ನೋಡ್ಕೊಂಡು ಹೋಗಬೇಕು. ಗೊತ್ತಾಯ್ತಾ. ಇಂಗ್ಲೀಷ್ನ ನೋಡೋರು ಮೇಲೆ ಕ್ವಶನ್ ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ನಲ್ಲಿ ನೋಡ್ರಿ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಮೇಲಿನ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಅವರು. 3 ಸರ್ಕಲ್ ಕೊಟ್ಟಿದ್ದಾರೆ. 3 ಸರ್ಕಲ್ಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಒಂದಕ್ಕೆ ಭಾರತೀಯರು ಅಂತ ಕೊಟ್ಟಿದ್ದಾರೆ, ಒಂದಕ್ಕೆ ಬಣ್ಣ ಹಾಕುವವರು ಅಂತ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ಸಂಗೀತಗಾರರು ಅಂತ ಕೊಟ್ಟಿದ್ದಾರೆ. ಒಂದಕ್ಕೆ ಭಾರತೀಯರು, ಇನ್ನೊಂದಕ್ಕೆ ಬಣ್ಣ ಹಾಕುವವರು, ಇನ್ನೊಂದಕ್ಕೆ ಸಂಗೀತಗಾರರು ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ರೀ. ಕ್ವಶನ್ ಮತ್ತೆ ಸೇಮ್ ಕೇಳ್ತಾನೆ ರೀ. ಕ್ವಶನ್ ನೋಡ್ರಿ ಕೇಳ್ಯಾರ. ಒಂದನೇ ಕ್ವಶನು, ಬಣ್ಣಗಾರರು ಆದರೆ ಸಂಗೀತಗಾರರಲ್ಲದ ಭಾರತೀಯರು. ನಾನು ನಿಮ್ಗೆ ಹೇಳಿನಿ ಪಾಸಿಟಿವ್ ಅಪ್ರೋಚ. ಯಾವ್ಯಾವ ತೋತ ನಾವು ಅಷ್ಟೇ ತೋರಿ. ಬಣ್ಣಗಾರ ಆಗಿರ್ಬೇಕಾದ್ರಿ, ನೆಕ್ಸ್ಟ್ ಭಾರತೀಯ ಆಗಿರ್ಬೇಕತ್ತ. ಸಂಗೀತಗಾರ ಬೇಡ ನಾವು. ಸಂಗೀತಗಾರ ಬೇಡ ಅಂದ್ರೆ ಇದು ಒಟ್ಟ ಆನ್ಸರ್ ಆಗಲ್ಲ. ಇದು ಇದ್ರಾಗ ಏಸ್ ಬಂದ್ರೆ ನೋಡ್ರಿ ಇವರು, ಇದು ಆನ್ಸರ್ ಆಗಲ್ಲ ನಮಗೆ. ಕರೆಕ್ಟ್ ರೀ. ಅಂದ್ರೆ ನಮಗೆ ಎ ಆಗಬೇಕು, ಬಿ ಆಗಬೇಕು, ಎಫ್ ಆಗಬೇಕು. ಬಟ್ ಏನು ಹೇಳುತ್ತೆ ಹೇಳ್ರಿ, ಕೇವಲ ಭಾರತೀಯರು ಹೇಳ್ತದೆ ಇದು. ಯಾಕೆ ಬರೀ ಭಾರತೀಯರು ಒಂದು ಸೈಡಿಗೆ ಒಂದು ಸಪ್ರೇಟ್ ಅದ ಇದು. ಎಫ್ ಏನು ಹೇಳುತ್ತೆ ಹೇಳ್ರಿ, ಕೇವಲ ಬಣ್ಣ ಹಾಕೋರು ಆಗ್ತದ. ಬಟ್ ಕ್ವಶನ್ ಏನು ಕೇಳಿದ್ರೆ ಬಣ್ಣಗಾರನೂ ಆಗಿರಬೇಕು, ಭಾರತೀಯನೂ ಆಗಿರಬೇಕು. ಬಣ್ಣಗಾರನೂ ಆಗಿರಬೇಕು, ಭಾರತೀಯನೂ ಆಗಿರ್ಬೇಕಂದ್ರೆ ಈ ಎರಡೂ ಸರ್ಕಲ್ದಾಗ ಇರಬೇಕು ಅವ. ಈ ಎರಡೂ ಸರ್ಕಲ್ದಾಗ ಇರಬೇಕು. ಬಟ್ ಈ ಮೂರನೇ ಸರ್ಕಲ್ ಟಚ್ ಆಗಿರ್ಬಾರ್ದು. ಅಂಥದ್ದು ಯಾವ್ದು ಹೇಳ್ರಿ ನಮ್ಮ ಸಂಖ್ಯೆಯಲ್ಲಿ ಅಕ್ಷರ ಬಿ ಅಂತ. ನಮ್ದು ಅಕ್ಷರ ಯಾವ್ದು ಹೇಳ್ರಿ ಬಿ. ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಣ್ಣಗಾರರು ಅಲ್ಲದ ಸಂಗೀತಗಾರರು ಅಲ್ಲದ ಭಾರತೀಯರು. ಕರೆಕ್ಟ್ ರೀ. ಅಂದ್ರೆ ನಮಗೆ ಬರೀ ಭಾರತೀಯರು ಅಷ್ಟೇ ಬೇಕು ಅಂತ ಅರ್ಥ. ನಮಗೆ ಭಾರತೀಯರು ಅಷ್ಟೇ ಬೇಕು ಅಂತ ಅರ್ಥ. ಕರೆಕ್ಟ್ ರೀ. ನಮಗೆ ನಾನು ಬಣ್ಣಗಾರನೂ ಆಗಿರ್ಬಾರ್ದು ಅಂತ್ರಿ. ನೆಕ್ಸ್ಟ್
ಸಂಗೀತಗಾರನೂ ಆಗಿರ್ಬೋದ. ಅದು ಯಾರು ಉಳಿದ್ರು ನಮಗೆ ಹಿರಿಯರು ನೋಡ್ರಿ, ಬರೀ ಭಾರತೀಯರು ಅಟ್ಟೆ ಬೇಕು, ಬರೀ ಭಾರತೀಯರು ಅಷ್ಟೇ ಅಂದ್ರೆ ಈ ಕಡೆ ಬೇಡ ಅಂದಂಗೆ. ಅದು ಬಿ ತೊಗೊಂಡ್ರಂದ್ರೆ ಭಾರತೀಯರು ಆತರ, ಬಣ್ಣ ಹಾಕೋರ್ನು ಆತರ. ಸಿ ತೊಗೊಂಡ್ರಂದ್ರೆ ಮೂರು ಆಗ್ತದೆ. ಡಿ ತೊಗೊಂಡ್ರಂದ್ರೆ ಭಾರತೀಯರು ಆತರ, ಸಂಗೀತಗಾರನೂ ಆಗ್ತದೆ. ನಾವು ಬರೇ ಭಾರತೀಯರು ಅಂತ ಕೇಳಿದಾರೆ ಅವ್ರು. ಬರೇ ಭಾರತೀಯರು ಅಂದ್ರೆ ಈ ಕಡೆದಾಗಲ್ಲಿ ಆನ್ಸರ್ ಯಾವ್ದು ಹೇಳ್ರಿ? ಎ. ಕೇವಲ ಭಾರತೀಯರು ಯಾವಾಗ ಸೂಚಿಸ್ತದೆ ಹೇಳ್ರಿ ನಮ್ಮ ಅಕ್ಷರ? ಎ. ಕೇವಲ ಭಾರತೀಯರ ಅಕ್ಷರ ಯಾವಾಗ ಸೂಚಿಸ್ತದೆ ರೀ? ಎ. ಅಕ್ಷರ ಎ. ಸಿಂಪಲ್ ರೀ, ಬಟ್ ಕಲಿಬೇಕ್ರಿ. ಮೇನ್ ಕಲಿಯೋದೇನು ಇಂಪಾರ್ಟೆಂಟ್ ಅದ ಇಲ್ರಿ. ನಂಗೆ ಆಲ್ರೆಡಿ ಬರ್ತದ ನಿಮ್ಗೆ 10 ಕ್ವಶನ್ ಬರ್ತಾವೆ, ಬಟ್ ನಿಮಗೆ ಮುಂದೆ 2 ಕ್ವಶನ್ ಬರಲ್ಲ ಅಂದ್ರೆ ನೀವು ಕ್ಲಾಸ್ ಕೇಳೇಬೇಕು. ನನಗೆ ಎಲ್ಲ ಬರ್ತದೆ ಸರ್, ಎಲ್ಲ ಬರ್ತಂದ್ರೆ ಈ ಹೋಲ್ ಕ್ಲಾಸ್ನಾಗೆ ನಿಮ್ಗೆ ಒಂದು 3 ಅಥವಾ 4 ಕ್ವಶನ್ ಬರ್ತಿದ್ದಿಲ್ಲ, ನೀವು ಅದು ಕಲ್ತ್ರಿ ಅಂದ್ರೆ ನೀವು ಇನ್ನೂ ಭಾಳ ಮುಂದೆ ಹೋಗ್ಬೋದು ಅಂತ ಅರ್ಥ. ಗೊತ್ತಾಯ್ತು ರೀ? ಎಲ್ಲ ಬರ್ತಿದ್ರು ಕ್ಲಾಸಸ್ ಕೇಳಬೇಕು. ಇದ್ರಾಗೂ ನೀವು ಏನೋ ಒಂದು ಡಿಫ್ರೆಂಟ್ ನಾಲೆಜ್ ಸಿಗ್ತದೆ, ಆ ನಾಲೆಜ್ ತೊಗೋಬೇಕ್ರಿ. ನೋಡ್ರಿ, ನಾ ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂದ್ರೆ, ನಾ ಒಂದು ಚಾಪ್ಟರ್ ಮೇಲೆ ವಿಡಿಯೋ ಮಾಡೋದಂದ್ರೆ ಇದು ಫೈನಲ್ ರೀ. ನೀವು ಎಕ್ಸಾಮ್ ಪಾಸ್ ಆಗತನ ಇದೇ ವಿಡಿಯೋ ನೋಡ್ರಿ, ಇವೇ ಕ್ವಶನ್ಸ್ ರಿಪೀಟ್ ಮಾಡಿರಿ, ಇಷ್ಟೇ ಟೈಪ್ ಮಾಡಿರಿ, ಇವೇ ಕ್ವಶನ್ಸ್ ಬರ್ತಾವೆ. ಗೊತ್ತಾಯ್ತು ರೀ? ನೋಡ್ರಿ, ನಾ ಅಂತೂ ಒಂದು ಚಾಪ್ಟರ್ ಮೇಲೆ 5 ಕ್ವಶನ್ 10 ಕ್ವಶನ್ ತೊಗೊಂಡು ಈಜಿದು ಹೇಳಿ ನಿಮ್ಗೆ ಇಂಪ್ರೆಸ್ ಮಾಡಿ ಭಾರಿ ಅನ್ಸ್ಕೊಳ್ಳೋದು ಬೇಡ. ಎಲ್ಲ ಕಲಿಸ್ತೀನಿ ರೀ. ಎಲ್ಲ ನೀಟಾಗಿ ನೋಟ್ಸ್ ಮಾಡ್ಕೋರಿ, ನೀಟಾಗಿ ಇಡ್ರಿ. 100% ನೀವು ಮೆಂಟಲಿಟಿ ಮೇಲಿಂದು ಕ್ವಶನ್ ನಿಮ್ಗೆ ಮಿಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದ್ರ ಹಿಂದಿನ ಚಾಪ್ಟರ್ ಮಾಡಿ ನೋಡ್ರಿ, ಯಾವ ಮಾಡೀನಿ ಹೇಳ್ರಿ? ಆಕೃತಿಗಳ ಎಣಿಕೆ, ದಾಳಗಳು, ನೆಕ್ಸ್ಟ್ ಗಡಿಯಾರ, ನೆಕ್ಸ್ಟ್ ದಿಕ್ಕುಗಳ ಪರೀಕ್ಷೆ, ನೆಕ್ಸ್ಟ್ ಮತ್ತು ಯಾವ್ದು ಹೇಳೇನ್ರಿ? ಕ್ಯಾಲೆಂಡರ, ನೆಕ್ಸ್ಟ್ ರಕ್ತ ಸಂಬಂಧ ಪರೀಕ್ಷೆ. 6 ಚಾಪ್ಟರ್ ನೋಡ್ರಿ ನೀವು. ಈ 6 ಚಾಪ್ಟರ್ದಾಗ ಒಂದು ನಾನು ನಿಮಗೆ ಸುಮ್ಮನೆ ಈಜಿದ್ದು ಹೇಳೋದು, ಈಜಿ ಹೇಳಿ ಇಂಪ್ರೆಸ್ ಮಾಡೋದು ಬೇಡ. ನಮಗೆ ಎಕ್ಸಾಮ್ ಏನು ಬರ್ತದೆ ಟೋಟಲ್ ಕಂಟೆಂಟ್ ಕೊಟ್ಟಿದ್ದೀನಿ, ನೀಟಾಗಿ ಓದ್ರಿ, ನೀಟಾಗಿ ನೋಟ್ಸ್ ಮಾಡ್ಕೋರಿ. ನಾನು ನಿಮ್ಗೆ ಬರೆದು ಕೊಡ್ತೀನಿ ರೀ. 100% ಕ್ವಶನ್ಸ್ ಇದರನ್ನೇ ಬರ್ತಾವೆ ರೀ. ಪ್ರತಿಯೊಂದು ಚಾಪ್ಟರ್ನೂ ಇದೇ ರೀತಿ ಕವರ್ ಮಾಡ್ತೀನಿ ರೀ. ನಮಗೆ ಇಂಪ್ರೆಸ್ ಮಾಡೋದು ಬೇಡ, ಭಾರಿ ಅನ್ಸೋಳೋದು ಬೇಡ. ನಾವು ನೀಟಾಗಿ ಹೇಳೋಮು, ಬಡ್ರಿಗೆ ಹೆಲ್ಪ್ ಆಗ್ಬೇಕಷ್ಟೆ. ಕರೆಕ್ಟ್ ರೀ? ಬಡವ್ರ ಮಕ್ಕಳು ಬೆಳಿಬೇಕಂತಾರಲ್ಲ, ಆ ರೀತಿ ಬಡ್ರ ಮಕ್ಕಳನ್ನು ಬೆಳಿಬೇಕು, ಬಡ್ರ ಮಕ್ಕಳಿಗೆ ಬೆಳೆಸೋರ್ನು ಬೆಳಿಬೇಕು. ಕರೆಕ್ಟ್ ರೀ? ನೆಕ್ಸ್ಟ್ ನೋಡ್ರಿ, 3ನೇ ಕ್ವಶನ್ ನೋಡ್ರಿ. ಅಂದ ಸಂಗೀತಗಾರರು ಆದರೆ ಬಣ್ಣಗಾರರಲ್ಲದ ಭಾರತೀಯರು. ಫಸ್ಟ್ ಅಪ್ರೋಚ್ ಸಂಗೀತಗಾರ ಆಗಿರ್ಬೇಕಂತ್ರಿ. ನೆಕ್ಸ್ಟ್ ಭಾರತೀಯರು ಆಗಿರ್ಬೇಕಂತ. ಸಂಗೀತಗಾರ ಆಗಿರ್ಬೇಕಂತ, ಭಾರತೀಯರು ಆಗಿರ್ಬೇಕಂತ. ಸಂಗೀತಗಾರ ಆಗಿರಬೇಕು, ಭಾರತೀಯ ಆಗಿರ್ಬೇಕಂದ್ರೆ ಈ 2 ಸರ್ಕಲ್ದ ಕಾಮನ್ ಇರ್ಬೇಕು ಅವರು. ಈ 2 ಸರ್ಕಲ್ದ ಕಾಮನ್ ಯಾವ್ದು ಹೇಳ್ರಿ? ಡಿ. 2 ಸರ್ಕಲ್ದ ಕಾಮನ್ ಯಾವ್ದು ಹೇಳ್ರಿ? ಡಿ. 3ನೇ ಕ್ವಶನ್ ಆನ್ಸರ್ ಯಾವಂದ್ರೆ ಡಿ. ಇವೆಲ್ಲ ಎಕ್ಸಾಮ್ದಾಗ ಕೇಳಿ ಕ್ವಶನ್ಸ್ ಇವ ರೀ. ಯಾವುದೋ ಒಂದು ಎಕ್ಸಾಮ್ದಾಗ ಕ್ವಶನ್ಸ್ ಕೇಳಿ ಕ್ವಶನ್ಸ್ ಇವ. ಅವೇ ಕ್ವಶನ್ಸ್ನ ಟೈಪ್ ಮಾಡಿ ನಿಮಗೆ ಈಸಿ ಆಗೋ ಹಂಗೆ ಟೈಪ್ ಮಾಡಿ ಸೆಗ್ರಿಗೇಟ್ ಮಾಡಿ ಹೇಳ್ತಿದ್ದೀನಿ. ಗೊತ್ತೈತ್ರಿ? ನೋಡಿರಿ, ಯಾವುದಾದ್ರೂ ನೀವು ಒಂದು ಕ್ಲಾಸ್ ಕೇಳ್ತೀರಂದ್ರೆ ಅದರಿಂದ ನಿಮ್ಗೆ ಏನು ಹೆಲ್ಪ್ ಆಗ್ಬೇಕಂದ್ರೆ ನಿಮ್ಮ ಸ್ಟಡಿ ಫಾಸ್ಟ್ ನೀವು ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗಬೇಕು. ಸೇಮ್ ಬುಕ್ನ ಯಾವ ರೀತಿ ಇದೆ ಅದೇ ರೀತಿ ಹೇಳ್ಕೋದ್ರೆ ಉಪಯೋಗ ಇಲ್ಲ. ಗೊತ್ತೈತ್ರಿ? ನಿಮ್ಗೆ ಸೆಗ್ರಿಗೇಟ್ ಮಾಡಿ ಟೈಪ್ ಮಾಡಿ, ಈ ಟೈಪ್ ಕ್ವಶನ್ಸ್ ಈ ರೀತಿ ಇರ್ತಾವೆ, ಈ ಟೈಪ್ ಕ್ವಶನ್ಸ್ ಈ ರೀತಿ ಇರ್ತಾವೆ, ಈ ರೀತಿನ ಸೆಗ್ರಿಗೇಟ್ ಮಾಡಿ ಹೇಳೋದಂದ್ರೆ ಅಷ್ಟೇ ನಿಮ್ಗೆ ನಮ್ಮ ಕ್ಲಾಸಿಂದ ಏನಾದರೂ ಹೆಲ್ಪ್ ಆಗ್ತದೆ ರೀ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ರಿ. 4ನೇ ಕ್ವಶನ್ ನೋಡ್ರಿ, ಏನು ಕೇಳಿದಾರೆ ಅವರು? ಸಂಗೀತಗಾರರು ಮತ್ತು ಬಣ್ಣಗಾರರು ಆಗಿರುವ ಭಾರತೀಯರು. ಸಂಗೀತಗಾರನೂ ಆಗಿರ್ಬೇಕಂತ್ರಿ, ಬಣ್ಣಗಾರನೂ ಆಗಿರ್ಬೇಕತ್ತ, ಭಾರತೀಯನೂ ಆಗಿರ್ಬೇಕತ್ತ ರೀ. ಸಂಗೀತಗಾರನೂ ಆಗಿರ್ಬೇಕತ್ತ, ಬಣ್ಣಗಾರನೂ ಆಗಿರ್ಬೇಕತ್ತ, ಭಾರತೀಯ ಆಗಿರ್ಬೇಕತ್ತ. ಅಂದ್ರೆ ಅರ್ಥ ಏನ್ರಿ ಇದ್ರದ್ದು? ಅಂದ್ರೆ ಈ 3 ಸರ್ಕಲ್ದಾಗ ಕಾಮನಾಗಿ ಬಂದಿರಬೇಕು ಅದು ಅಕ್ಷರ. ಈ 3 ಸರ್ಕಲ್ದಾಗ ಕಾಮನಾಗಿ ಬಂದಿರಬೇಕು ಅಂಥ ಅಕ್ಷರ ನೋಡ್ರಿ. ಯಾವುದು ನಮಗೆ? ಸಿ. ಅಂಥ ಅಕ್ಷರ ಯಾವುದು ಹೇಳ್ರಿ? ಸಿ. ಅಂಥ ಅಕ್ಷರ ಯಾವುದು ಅಂದ್ರೆ ಸಿ. ಗೊತ್ತೈತ್ರಿ? ಸಿಂಪಲ್ ಕ್ವಶನ್ ರೀ. ನೀಟಾಗಿ ಕಲಿತಾ ಹೋಗ್ಬೇಕು, ನೋಟ್ಸ್ ಮಾಡ್ಕೊತ ಹೋಗ್ಬೇಕು ರೀ. ಗೊತ್ತಲ್ಲ ಅಂದ್ರೆ ಪಾಸ್ ಮಾಡಿ ನೋಡ್ರಿ, ಅಥವಾ ಹಿಂದಕ್ಕೆ ತೊಗೊಂಡು ನೋಡ್ರಿ, ರಿವೈಂಡ್ ಮಾಡಿ ನೋಡ್ರಿ, ಸ್ಪೀಡ್ ಕಮ್ಮಿ ಇಟ್ಟು ನೋಡ್ರಿ, ಸ್ಪೀಡ್ ಹೆಚ್ಚಿಟ್ಟು ನೋಡ್ರಿ. ಒಟ್ಟೇನಿಲ್ಲ, ಕಲಿಬೇಕು. ಎಕ್ಸಾಮ್ದಾಗ 1 ಮಾರ್ಕ್ಸ್ ತೊಗೋಬೇಕು. ನೀವು ಈಸಿ ಇದ್ದಿದ್ದು 1 ಮಾರ್ಕ್ಸ್ ತೊಗೋತಿರೋ, ಹಾರ್ಡ್ ಇದ್ದು 1 ಮಾರ್ಕ್ಸ್ ತೊಗೋತಿರೋ ಮ್ಯಾಟ್ರಲ್ಲ. 1 ಮಾರ್ಕ್ಸ್ 1 ಮಾರ್ಕ್ಸೇ. ನೀವು ಎಕ್ಸಾಮ್ದಾಗ ವೆನ್ ಡಯಾಗ್ರಾಮ್ ಅಂತ ಮೇಲಿನ ಪ್ರಶ್ನೆಗಳು ನಿಮ್ಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀವು ತಿಳ್ಕೊಂಬಿಡ್ರಿ, ನೀವು ಇನ್ನೂ ಭಾಳ ಹಿಂದಿದ್ದೀರಿ. ನೀವು ಇನ್ನೂ ಏನಾಗಬೇಕು? ಕಲಿಬೇಕಂತ ಅರ್ಥ. ನೋಡ್ರಿ, ಜಗತ್ತಿನಾಗ ಯಾರು ಎಲ್ಲ ಕಲಿತೇ ಬಂದಿರಲ್ಲ. ಪ್ರತಿಯೊಂದನ್ನು ನೀವು ದಿನ ಕಲ್ಕೋತ ಹೋಗ್ಬೇಕ್ರಿ. ಗೊತ್ತಾಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ.
ನೋಡಿರಿ ಇದು ಕ್ವಶನ್ನ KS 2015 ಕೇಳ್ಯಾನ ರೀ. KS 2015 ಇಷ್ಟು ಮಾಡಿದ್ರೆ ನಿಮಗೆ ಎರಡು ಮಾರ್ಕ್ಸ್. 100 ಕ್ವಶನ್ಸ್ ಇದ್ದು ಅಂದ್ರೆ 100ದಾಗ 2 ಮಾರ್ಕ್ಸ್ ನಿಮ್ಮ ಜೇಬ್ದಾಗ ಇದ್ದಂಗೆ. ಗೊತ್ತಾಯ್ತು ರೀ. ಕ್ವಶನ್ ನೋಡಿರಿ, ಯಾರಾದ್ರೂ ನೀವು ಇಂಗ್ಲೀಷ್ ನೋಡ್ತಾರೆ ಮ್ಯಾಲೆ ನೋಡ್ಕೊಂಬಿಡ್ರಿ. ಕ್ವಶನ್ ನೋಡ್ರಿ, ಕೆಳಗಿನ ಚಿತ್ರವನ್ನು ಪರಿಶೀಲಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೇಳ್ರಿ, ಒಂದನೇ ಕ್ವಶನ್ ನೋಡ್ರಿ ಹಿಂಗೆ ಕೇಳ್ಯಾನ. ಈ ಚಿತ್ರ ಕೊಟ್ಟರು, ಅದು ಚಿತ್ರದಾಗ ನೋಡ್ರಿ ನಿಮ್ಗೆ ಕೊಟ್ಟರವರು. ಚೌಕ ಅಂದ್ರೆ, ಆಯತ ಅಂದ್ರೆ ಮದುವೆಯಾದ ಜನರು, ವೃತ್ತ ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವ ಜನರು. ನೆಕ್ಸ್ಟ್ ತ್ರಿಭುಜ ಅಂದ್ರೆ ಶಾಲಾ ಶಿಕ್ಷಕರು. ತ್ರಿಭುಜ ಅಂದ್ರೆ ಶಾಲಾ ಶಿಕ್ಷಕರು. ಟ್ರ್ಯಾಂಗಲ್ ಅಂದ್ರೆ ಶಾಲಾ ಶಿಕ್ಷಕರು ಅಂತ ನಿಮಗೆ ಅವರು 3 ಡಯಾಗ್ರಾಮ್ ಕೊಟ್ಟಿದ್ದಾರೆ. ಗೊತ್ತಾಯ್ತು ರೀ. ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ ಏನು ಕೇಳೋರು, ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವ. ಅವಿಭಕ್ತ ಕುಟುಂಬದಾಗ ಇರ್ಬೇಕಂತವ್ರಿ. ಹೊರಡ್ರದಕ್ಕೆ ಟಿಕ್. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವ, ಆದರೆ ಶಾಲಾ ಶಿಕ್ಷಕರಾಗಿಲ್ಲದ, ಇರ್ಲಾರ್ದು ಬೇಡ ಅಂದೇನು. ಪಾಸಿಟಿವ್ ಅಪ್ರೋಚ್, ಇರ್ಲಾರ್ದು ಬೇಡ. ಶಾಲಾ ಶಿಕ್ಷಕರಾಗಿಲ್ಲದ ಮದುವೆಯಾದ ಜನರು ತಗೋಬೇಕತ್ರಿ. ಮದುವೆಯಾದ ಜನರು ಅಂದ್ರೆ ಅರ್ಥ ಏನು, ಅವಿಭಕ್ತ ಕುಟುಂಬದಾಗೂ ಇರಬೇಕು ಅವರು. ಅವಿಭಕ್ತ ಕುಟುಂಬದಾಗ ಯಾವ ಚಿತ್ರ ಅದ ನೋಡ್ರಿ ಆ ಚಿತ್ರದಾಗೂ ಇರಬೇಕು. ನೆಕ್ಸ್ಟ್ ಮದುವೆಯಾದ ಜನರು ಏನೇನು ಚಿತ್ರ ಅದಲ್ರಿ ಅದರದಾಗೂ ಇರಬೇಕು. ಆ ಎರಡರದ ಕಾಮನ್ ಯಾವ್ದಿರ್ತದೆ ನೋಡ್ರಿ ಅಕ್ಷರ, ಅದೇ ನಮ್ಗೆ ಆನ್ಸರ್. ಕರೆಕ್ಟ್ ರೀ. ಅವಿಭಕ್ತ ಕುಟುಂಬಕ್ಕೆ ಯಾವ್ದು ನೋಡ್ರಿ, ಅವಿಭಕ್ತ ಕುಟುಂಬಕ್ಕೆ ಯಾವ್ದು ಅಂದ್ರೆ ಸರ್ಕಲ್. ಈ ಸರ್ಕಲ್ದಾಗ ಇರಬೇಕು ಅವ್ರಿ, ಸರ್ಕಲ್ದಾಗ ಇರಬೇಕು. ನೆಕ್ಸ್ಟ್ ಮದುವೆಯಾದ ಜನರು ಯಾವ್ದು ನೋಡ್ರಿ, ಆಯತ. ಸರ್ಕಲ್ದಾಗೂ ಇರಬೇಕು, ಆಯತದಾಗೂ ಇರಬೇಕು. ಸರ್ಕಲ್ದಾಗೂ ಇರಬೇಕು, ಆಯತದಾಗೂ ಇರಬೇಕು. ಬಟ್ ಎದ್ರಾಗ ಇರಬಾರ್ದ್ರಿ, ನಮ್ಗೆ ತ್ರಿಭುಜದಾಗ ಇರಬಾರ್ದು. ತ್ರಿಭುಜದಾಗ ಇರಬಾರ್ದು. ಯಾಕಂದ್ರೆ ತ್ರಿಭುಜ ಏನು ಶಾಲಾ ಶಿಕ್ಷಕರು ಆಗಿಲ್ಲದ ನಾನು ಬೇಡ ನಾವು, ಅದು ಬೇಡ. ನಮಗೆ ಸರ್ಕಲ್ದಾಗೂ ಇರಬೇಕು. ನೆಕ್ಸ್ಟ್ ಆಯತದಾಗೂ ಇರಬೇಕು. ಅಂಥ ಅಕ್ಷರ ಯಾವ್ದು ನಾವು ಹೇಳ್ರಿ, ಎಸ್. ಅಂಥ ಅಕ್ಷರ ಯಾವ್ದು ಹೇಳ್ರಿ, ಎಸ್. ಅಂಥ ಅಕ್ಷರ ಎಸ್. ಕರೆಕ್ಟ್ ರೀ. ತ್ರಿಭುಜ ಅಂತೂ ಆಗಲ್ಲೇ, ತ್ರಿಭುಜ ಅಂತೂ ಆಗಲ್ಲ. ಯಾಕಂದ್ರೆ ಆಗಿಲ್ಲದ ಅಂದನ ಇವು 3 ಆಗಲ್ಲ. ಟಿ ಆಗಲ್ಲ ರೀ, ಟಿ ಬರೀ ಸರ್ಕಲ್ದಾಗ ಅಷ್ಟೇ ಅದ. ಪಿ ಆಗಲ್ಲ, ಪಿ ಬರೀ ಆಯತದಾಗ ಅಷ್ಟೇ ಅದ. ಕರೆಕ್ಟ್ ರೀ. ಪಿನೂ ಆಗಲ್ಲ, ಟಿನೂ ಆಗಲ್ಲ. ನಮಗೆ ಆನ್ಸರ್ ಯಾವ್ದು ಹೇಳ್ರಿ, ಎಸ್. ಹಾಗಾದ್ರೆ ಫಸ್ಟ್ ಕ್ವಶನ್ ಆನ್ಸರ್ ಯಾವುದು ಅಂದ್ರೆ ಎಸ್, ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ನಂಬರ್ ಡಿ. ನೋಡ್ರಿ ಸಿಂಪಲ್ ಆಗಿ ನೀವು ಅಬ್ಸರ್ವ್ ಮಾಡ್ರೆ ಆನ್ಸರ್ ಬರ್ತದೆ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎರಡನೇ ಕ್ವಶನ್ನ, ಮದುವೆಯಾದ ಶಾಲಾ ಶಿಕ್ಷಕರನ್ನು ಯಾವ ಅಕ್ಷರವು ಪ್ರತಿನಿಧಿಸುತ್ತದೆ? ಮದುವೆ ಆಗಿರ್ಬೇಕತ್ರಿ. ನೆಕ್ಸ್ಟ್ ಅವರು ಶಾಲಾ ಶಿಕ್ಷಕರು ಆಗಿರ್ಬೇಕತ್ತ. ಮದುವೆ ಆಗಿರ್ಬೇಕಂದ್ರೆ ಅವರು ಆಯತ್ನ ಬಂದಿರ್ಬೇಕ್ರಿ. ಶಾಲಾ ಶಿಕ್ಷಕ ಆಗಿರ್ಬೇಕಂದ್ರೆ ತ್ರಿಭುಜದಾಗ ಬಂದಿರಬೇಕು. ಅಂದ್ರೆ ಆಯತದಾಗ ಇರಬೇಕು. ನೆಕ್ಸ್ಟ್ ನಮಗೆ ತ್ರಿಭುಜದಾಗ ಇರಬೇಕು. ತ್ರಿಭುಜದಾಗ ಇರಬೇಕು, ಆಯತ್ನಾಗೂ ಇರಬೇಕು. ಸರ್ಕಲ್ ಬೇಡ್ರಿ, ಯಾಕಂದ್ರೆ ನಮ್ಮ ಸರ್ಕಲ್ ಬಗ್ಗೆ ಏನು ಹೇಳಿಲ್ಲ. ಈ ಸರ್ಕಲ್ದಾಗ ಇದ್ದು ಆನ್ಸರ್ ಆಗಲ್ಲ ರೀ. TSQ ಆಗಲ್ಲ. ಕರೆಕ್ಟ್ರಿ. ಆದರೆ ಯು ಆಗಬೇಕು, ಆರ್ ಆಗಬೇಕು, ಪಿ ಆಗಬೇಕು. ಇವು ಏನು ಹೇಳುತ್ತೆ ಹೇಳ್ರಿ, ಇವು ಬರೇ ಶಾಲಾ ಶಿಕ್ಷಕರು, ಇದು ಕೇವಲ ಶಾಲಾ ಶಿಕ್ಷಕರು. ಪಿ ಏನು ಹೇಳುತ್ತೆ ಹೇಳ್ರಿ, ಕೇವಲ ಮದುವೆ ಜನರು ಇವರು, ಓನ್ಲಿ ಮ್ಯಾರೇಜ್ ಆದವ್ರು ಇವರು. ಬಟ್ ಮದುವೆ ಆದವ್ರನ್ನ ಇರಬೇಕು, ಶಾಲಾ ಶಿಕ್ಷಕರು ಇರ್ಬೇಕಂದ್ರೆ ನಮಗೆ ಆಯತದಾಗನೇ ಇರಬೇಕು ಅವರು. ನೆಕ್ಸ್ಟ್ ತ್ರಿಭುಜದಾಗನೇ ಇರಬೇಕು. ಅಂಥ ಸಂಖ್ಯೆ ಯಾವ್ದು, ಅಂಥ ಅಕ್ಷರ ಯಾವ್ದು ಹೇಳ್ರಿ ನಮಗಿಲ್ಲಿ, ಆರ್. ಅಂಥ ಅಕ್ಷರ ಯಾವ್ದು ಹೇಳ್ರಿ, ಆರ್. ಅಂದ್ರೆ 2 ಕ್ವಶನ್ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕು ಗೊತ್ತೈತ್ರಿ ಈಗ. ಸಿಂಪಲ್ ರೀ, ಏನಿಲ್ಲ ರೀ, ಭಾಳ ಈಜಿ ಅದ ರೀ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಆನ್ಸರ್ ಯಾವ್ದು ನಂಗೆ ಐತೆ ಹೇಳ್ರಿ. ಎರಡನೇ ಕ್ವಶನ್ಗೆ ಅಕ್ಷರ ಯಾವುದಂದ್ರೆ ಆರ್. ಆಪ್ಷನ್ ಸಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು KE ಎಕ್ಸಾಮ್ ಜೂನಿಯರ್ ಅಸಿಸ್ಟೆಂಟ್. KE ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ ಯಾವ್ದು ಎಕ್ಸಾಮ್ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ 2023 ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದಾನೆ. ಇಲ್ಲಿ ನೋಡ್ರಿ ಕ್ವಶನ್ ನೋಡ್ರಿ ಏನು ಕೇಳಿದಾನ, ಜೀವಶಾಸ್ತ್ರ ಮತ್ತು ಕಂಪ್ಯೂಟರ್ ಅಧ್ಯಯನ ಮಾಡುವ ಆದರೆ ಗಣಿತವನ್ನು ಅಭ್ಯಾಸ ಮಾಡದ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವ ಪ್ರದೇಶವನ್ನು ಗುರುತಿಸಿ. ಅವರ ಜೀವಶಾಸ್ತ್ರನೂ ಅಧ್ಯಯನ ಮಾಡ್ಬೇಕತ್ರಿ. ಜೀವಶಾಸ್ತ್ರ ಅಧ್ಯಯನ ಮಾಡ್ಬೇಕತ್ತ. ನೆಕ್ಸ್ಟ್ ಜೀವಶಾಸ್ತ್ರ ಅಧ್ಯಯನ ಮಾಡ್ಬೇಕತ್ರಿ. ನೆಕ್ಸ್ಟ್ ಕಂಪ್ಯೂಟರ್ನ ಅಧ್ಯಯನ ಮಾಡ್ಬೇಕತ್ತ. ಬಟ್ ಯಾವ್ದು ಬೇಡ ಅಂತ್ರಿ, ಗಣಿತ ಬೇಡ ಅಂತ. ಗಣಿತ ಬೇಡ ಅಂತ, ಬೇಡ ಅಂದ್ರೆ ಬಿಡ್ರಿ, ನೋಡೋದು ಬೇಡ ಅದಕ್ಕೆ. ನೆಕ್ಸ್ಟ್ ಜೀವಶಾಸ್ತ್ರ ಮತ್ತು ಕಂಪ್ಯೂಟರ್ ಅಧ್ಯಯನ ಮಾಡೋರು ಯಾರು ಹೇಳ್ರಿ. ನೋಡ್ರಿ ಜೀವಶಾಸ್ತ್ರ ಅಂದ್ರೆ ಇದು ಅದ ರೀ, ಈ ಸರ್ಕಲ್ ಅದ ನಮಗೆ.
ಹೇಳ್ರಿ. ಕಂಪ್ಯೂಟರ್ ಅಂದ್ರೆ ಈ ಸರ್ಕಲ್ ಅದ ಅಂದ್ರೆ ಈ ಎರಡರದ ಕಾಮನ್ ಇರ್ಬೇಕು ಸಂಖ್ಯೆ, ಅದು ಸಂಖ್ಯೆ ನಮಗೆ ಆನ್ಸರ್ ಆದ ರೀ. ಎರಡರದ ಕಾಮನ್ ಯಾವ್ದು ಹೇಳ್ರಿ? ಜೀವಶಾಸ್ತ್ರ ಮತ್ತು ನಮ್ಮ ಕಂಪ್ಯೂಟರ್ದಾಗ ಕಾಮನ್ ಸಂಖ್ಯೆ ಯಾವ್ದು ಹೇಳ್ರಿ? 7. ಕಾಮನ್ ಆಗಿರೋ ಸಂಖ್ಯೆ ಯಾವ್ದು ಹೇಳ್ರಿ? 7. ಹಾಗಾದ್ರೆ ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದು ಕ್ವಶನ್ ನೋಡ್ರಿ, PSI 545 2024 ಕೇಳ್ಯಾನ್ರಿ. PSI 545 2024 ಈ ಕ್ವಶನ್ ಕೇಳ್ಯಾನ. ಕ್ವಶನ್ ನೋಡ್ರಿ ಏನು ಕೇಳಿದಾರ, ಕೆಳಗಿನ ಚಿತ್ರ ಗಮನಿಸಿ ಅಂತ ಅಂದಾನ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ? ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳು. ಮೊದಲು ನೋಡ್ರಿ ವೃತ್ತ ಯಾವಾಗ ಕೊಟ್ಟಾನ? ಸ್ನಾತಕ ಪದವೀಧರದ ಕೊಟ್ಟಾನ, ಸ್ನಾತಕೋತ್ತರ ಪದವೀಧರದ ಕೊಟ್ರ, ನೆಕ್ಸ್ಟ್ ಅಧಿಕಾರಿಗಳು ಅಂತ ಕೊಟ್ಟಾನ. ಕರೆಕ್ಟ್ರಿ. ನಮ್ಗೆ ಏನೇನು ಕೇಳ ನೋಡ್ರಿ ಮೂರದಾಗ. ನಾವು ಮೂರದ ನೋಡ್ರಿ ಯಾವ್ಯಾವ ಕೇಳ್ಯಾನಂದ್ರೆ ಸ್ನಾತಕನೂ ಅಂತ ಕೇಳ್ಯಾನ್ರಿ, ನೆಕ್ಸ್ಟ್ ಸ್ನಾತಕೋತ್ತರನೂ ಇರ್ಬೇಕಂತಂದವ, ನೆಕ್ಸ್ಟ್ ಅಧಿಕಾರಿಗಳನ್ನು ಆಗಿರ್ಬೇಕಂತ್ರಿ. ಸ್ನಾತಕ ಪದವಿನೂ ಮುಗಿದಿರಬೇಕು, ಸ್ನಾತಕೋತ್ತರ ಪದವಿನೂ ಮುಗಿದಿರಬೇಕು, ನೆಕ್ಸ್ಟ್ ಅಧಿಕಾರಿನೂ ಆಗಿರ್ಬೇಕಂದ್ರೆ ಈ ಮೂರು ವೃತ್ತ ಬರ್ಬೇಕದು ನಮಗೆ ರೀ. ಈ ಮೂರು ವೃತ್ತನ ಬರೋಂಥ ಅಕ್ಷರ ನೋಡ್ರಿ ಯಾವಾಗ ನಮಗಿಲ್ಲಿ ಇದ್ರಾಗನೂ ಬರಬೇಕದು, ಈ ವೃತ್ತಗನು ಬರಬೇಕು, ಈ ವೃತ್ತಗನು ಬರಬೇಕು. ಅಂಥ ಅಕ್ಷರ ಯಾವ್ದು ಹೇಳ್ರಿ? ಇದು ಅಂಥ ಮೂರರದ ಬರ್ಬೇಕಂದ್ರೆ ಅಂಥ ಅಕ್ಷರ ಮಿಡಲ್ದಾಗ ಇರ್ತದೆ. ಮಿಡಲ್ದಾಗ ಆನ್ಸರ್ ಯಾವ್ದು ಹೇಳ್ರಿ? ಜಿ. ಆನ್ಸರ್ ಯಾವ್ದಂದ್ರೆ ಜಿ. ಆಪ್ಷನ್ ನಮ್ಗೆ ಎ ಕರೆಕ್ಟ್. ಆಪ್ಷನ್ನ ಎ ಕರೆಕ್ಟ್. ಗೊತ್ತಾಯ್ತು ರೀ. ನೀವು ಬರೀ ಅಬ್ಸರ್ವ್ ಮಾಡ್ರೆ ಆನ್ಸರ್ ಬರ್ತದೆ ರೀ. ಬಟ್ ನೋಡ್ರಿ ಪ್ರತಿಯೊಂದು ಇಂಪಾರ್ಟೆಂಟೇ. ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್ ಅದ, ಇಂಪಾರ್ಟೆಂಟ್ ಇಲ್ಲ ಅಂತಿಲ್ಲ. ನೀವು ವೆನ್ ಅಕ್ಷರಗಳು ನೋಡ್ರಿ, ಕೆಲವರು ವೆನ್ ಅಕ್ಷರಗಳು ನಮ್ಮ ಮೆಂಟಲ್ ಅದ ಅನ್ನೋದೇ ಗೊತ್ತಿರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದು ರೈಲ್ವೆ ಸಮಸ್ಯೆಗಳು, ಮಾತೆತ್ತರೆ ರೈಲ್ವೆ ಸಮಸ್ಯೆಗಳು. ಅರ್ಥ ಮಾಡ್ಕೊರಿ. ರೈಲ್ವೆ ಸಮಸ್ಯೆನೂ ನೀವು ಸಾಲ್ವ್ ಮಾಡ್ರ ಅದಕ್ಕೂ ಒಂದೇ ಮಾರ್ಕ್ಸ್ ಕೊಡ್ತಾರೆ. ವೆನ್ ಅಕ್ಷರಗಳು, ರೀಸನಿಂಗ್ ಪಾರ್ಟು, ಈಸಿಯಾಗಿರೋ ಬರುತ್ತೋ ಕ್ವಶನ್ಸ್ಗಳು ಇವನು ಸಾಲ್ವ್ ಮಾಡ್ರೆ ಒಂದೇ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಎಕ್ಸಾಮಲ್ಲಿ ನೀವು ಯಾವ ಕ್ವಶನ್ ಸಾಲ್ವ್ ಮಾಡಿ 1 ಮಾರ್ಕ್ಸ್ ತೊಗೊಂಡ್ರೆ ಒಂದು ಇಂಪಾರ್ಟೆಂಟ್ ಅಲ್ಲ, ನಮಗೆ 1 ಮಾರ್ಕ್ಸ್ ಬರಬೇಕಷ್ಟೆ. ಇದು ತಲೆ ಇಟ್ಕೋರಿ. ಸುಮ್ಮ ಓದೋದಲ್ಲ, ನಮಗೆ 1 ಮಾರ್ಕ್ಸ್ ತೊಗೋಬೇಕಷ್ಟೇ. ನೀವು ಈಜಿ ಕ್ವಶನ್ ಸಾಲ್ವ್ ಮಾಡಿ ತೊಗೊಂಡಿದ್ರು, ಟಫ್ ಕ್ವಶನ್ ಸಾಲ್ವ್ ಮಾಡಿ ತೊಗೊಂಡಿದ್ರು ಮ್ಯಾಟ್ರ್ ಅಲ್ಲ, 1 ಮಾರ್ಕ್ಸ್ ತೊಗೋಬೇಕು. ಗೊತ್ತಾಯ್ತು ರೀ. ವೆನ್ ಅಕ್ಷರ ಮೇಲೆ ಒಂದು ಕ್ವಶನ್ ಕೇಳಿದ್ರೆ 1 ಮಾರ್ಕ್ಸಿಗೆ ಕೇಳಿರ್ತಾನೆ. ಮುಂದೆ ಯಾವುದೇ ಒಂದು ಟಾಪಿಕ್ ಮೇಲೆ ಕೇಳಿದ್ರು 1 ಮಾರ್ಕ್ಸಿಗೆ ಕೇಳಿರ್ತಾನೆ. ಈಸಿಯಾಗಿರೋ ಮೊದಲು ಕವರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಗೊತ್ತಾಯ್ತು ರೀ. ಕೈ ಬರೋ ಮೊದಲು ತೊಗೋಬೇಕ್ರಿ, ಆಮೇಲೆ ಉಳ್ಕಿವ್ಕ ಹೋರಾಟ ಮಾಡಿ ತೊಗೊಳಕ್ಕೆ ಟ್ರೈ ಮಾಡಬೇಕು. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, PSI 402 2024 ಕೇಳನ್ರಿ. PSI 402 2024 ನೋಡ್ರಿ. ಕಂಟಿನ್ಯೂ 2 PSIದಾಗ ಇದು ಕ್ವಶನ್ ರಿಪೀಟ್ ಆಗತ್ತದ ರೀ. ವೆನ್ ಅಕ್ಷರ ಮೇಲೆ ಕ್ವಶನ್ ರಿಪೀಟ್ ಆಗತ್ತೆ. ನಾನು ನಿಮಗೆ ವೆನ್ ಅಕ್ಷರಗಳದು ಎಲ್ಲ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆಗಳು ಟೈಪ್ ಮಾಡಿ ಯಾವ ರೀತಿ ಕೇಳ್ತಾನೆ ಅಂತ ನೀಟಾಗಿ ಎಲ್ಲ ಒಂದೇ ಕಡೆ ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡು ಅದೇ ಸ್ಟಡಿ ಮಾಡಿರಿ. ಗೊತ್ತಲ್ಲ ಮತ್ತು ಹೊಳ್ಳಿ ವಿಡಿಯೋ ನೋಡಿರಿ. ನೀವು 100% ಈ ರೀತಿ ಮಾಡಿದ್ರೆ ಎಕ್ಸಾಮ್ ಸಕ್ಸಸ್ ಆಗ್ತದೆ. ಗೊತ್ತಾಯ್ತು ರೀ. ನೋಡಿರಿ ಕ್ವಶನ್ ನೋಡಿರಿ. ಈ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದಾರೆ. ಕೆಳಗೆ ನೀಡಿರುವ ಚಿತ್ರವನ್ನು ಜಾಗೃತಿಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲಿನ ಪ್ರಶ್ನೆಯನ್ನು ಉತ್ತರಿಸಿ ಅಂತ ಕೊಟ್ರ. ನೋಡ್ರಿ 3 ಚಿತ್ರ ಕೊಟ್ಟಾರೆ. ಒಂದು ವೃತ್ತ ಅದ, ಒಂದು ನಿಮಗೆ ಆಯತ ಅದ, ಒಂದು ತ್ರಿಭುಜ ಅದ. ವೃತ್ತ, ಆಯತ, ತ್ರಿಭುಜ ಒಂದೊಂದಕ್ಕೊಂದು ಹೆಸರು ಕೊಟ್ಟಾನ. ವೃತ್ತಕ್ಕೆ ಎಂತ ಕೊಟ್ಟ ನೋಡ್ರಿ, ವೃತ್ತಕ್ಕೆ ಅಕ್ಷರಸ್ಥರದ ಕೊಟ್ಟಾನ. ನಮಗೆ ಆಯತಕ್ಕೆ ಪುರುಷರತ ಕೊಟ್ಟಾನ, ತ್ರಿಭುಜಕ್ಕೆ ವೈದ್ಯರ ಅಂತ ಕೊಟ್ಟಾನ. ಕರೆಕ್ಟ್. ಕ್ವಶನ್ ನೋಡ್ರಿ ಏನು ಕೇಳ್ಯಾರ, ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರು 3ಕ್ಕೆ 3 ಬರ್ಬೇಕಂದಂಗೈತೆ ರೀ. ವೈದ್ಯನೂ ಆಗಿರ್ಬೇಕತ್ರಿ, ಅಕ್ಷರಸ್ಥನೂ ಆಗಿರಬೇಕು, ಪುರುಷನೂ ಆಗಿರಬೇಕು. ವೈದ್ಯನೂ ಆಗಿರಬೇಕು, ಅಕ್ಷರಸ್ಥನೂ ಆಗಿರಬೇಕು, ಪುರುಷನೂ ಆಗಿರ್ಬೇಕಂದ್ರೆ ಈ 3 ಡಯಾಗ್ರಾಮ್ದಾಗ ನಮ್ದು ಅಕ್ಷರ ಕವರ್ ಆಗಿರ್ಬೇಕು. 3ದಾಗ ವೃತ್ತದಾಗೂ ಬಂದಿರ್ಬೇಕು ರೀ, ವೃತ್ತದಾಗ ಬಂದಿರಬೇಕು. ನೆಕ್ಸ್ಟ್ ತ್ರಿಭುಜದಾಗೂ ಬಂದಿರಬೇಕು, ನೆಕ್ಸ್ಟ್ ಆಯತದಾಗೂ ಬಂದಿರಬೇಕು. ಕರೆಕ್ಟಾ. ನೋಡ್ರಿ ಅವೆಲ್ಲ ಸೆಂಟ್ರದಾಗ ಇರ್ತಾವೆ ರೀ. ಡಿ ನೋಡ್ರಿ, ಡಿ ನೋಡ್ರಿ ನಮಗೆ ಆಯತದಾಗ ಬಂದದ, ತ್ರಿಭುಜದಾಗ ಬಂದದ, ಬಟ್ ವೃತ್ತದಾಗ ಬಂದಿಲ್ಲ. ಇದು ಆಗಲ್ಲ, ನಮಗೆ ಡಿ ಆಗಲ್ಲ. ನೆಕ್ಸ್ಟ್ ಜಿ ನೋಡ್ರಿ, ಜಿ ನಮಗೆ ತ್ರಿಭುಜದಾಗ ಬಂದದ, ವೃತ್ತದಾಗ ಬಂದದ, ಬಟ್ ಆಯತದಾಗ ಬಂದಿಲ್ಲ ರೀ, ಅದಕ್ಕೆಲ್ಲ ನಮಗೆ ಜಿ ಆಗಲ್ಲ. ಎಫ್ ನೋಡ್ರಿ, ವೃತ್ತದಾಗ ಬಂದದ, ಆಯತದಾಗ ಬಂದದ, ಬಟ್ ನಮ್ಮ ತ್ರಿಭುಜದಾಗ ಬಂದಿಲ್ಲ.
ನೋಡ್ರಿ ಕರೆಕ್ಟ್ ಎಷ್ಟು ಈಜಿ ಅದ ರೀ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇನ್ನೊಂದು ಸಲ ನೀವು ಇದು ಹೊಳ್ಳಿ ನೋಡೋದು ಅಂತಲ್ಲ ಅಂಥ ಚಾಪ್ಟರ್ ಅದ ಇದು. ನೆಕ್ಸ್ಟ್ ಈ ನೋಡ್ರಿ ನಮ್ಗೆ ಆಯತ್ತಾಗೂ ಬಂದದ, ವೃತ್ತದಾಗೂ ಕವರ್ ಆಗ್ಯದ, ನೆಕ್ಸ್ಟ್ ತ್ರಿಭುಜ ಒಳಗೂ ಬಂದದ. ಗೊತ್ತಾಯ್ತು ರೀ. ಹಾಗಾದ್ರೆ ಈ 6ನೇ ಕ್ವಶನ್ಗೆ PSI 402 2024ರಲ್ಲಿ ಕೇಳಿರೋ ಪ್ರಶ್ನೆಗೆ 6ನೇ ಕ್ವಶನ್ಗೆ ಆನ್ಸರ್ ಯಾವ್ದು ಹೇಳ್ರಿ ನಮ್ಗೆ ಇ. ಆನ್ಸರ್ ಯಾವ್ದು ಹೇಳ್ರಿ ಇ. ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ನೋಡ್ರಿ ಅಕೌಂಟ್ ಇದು SC SAD ಅಂತ ಒಂದು ನಿಮ್ಗೆ ಎಕ್ಸಾಮ್ ಕರೀತಾನ್ರಿ. ಇದನ್ನು KA ಕಂಡಕ್ಟ್ ಮಾಡ್ಯದ 2024. ಇದನ್ನು ರೀಸೆಂಟಾಗಿನೇ ಕ್ವಶನ್ ಕೇಳ್ಯಾನ್ರಿ. ರೀಸೆಂಟಾಗಿನೇ ಕ್ವಶನ್ ಕೇಳ್ಯಾನ. ಏನಿಲ್ಲ ರೀ, 3 ನಿಮ್ಮ ಚಿತ್ರ ಕೊಟ್ಟಾನ, 3ಕ್ಕೆ ಒಂದು ಹೆಸರು ಇಟ್ಟಾನ ನೋಡ್ರಿ. ವೃತ್ತಕ್ಕೆ ನೋಡ್ರಿ ಎಂತ ಕರ್ಲಿತ್ತಾನ, ವೃತ್ತಕ್ಕೆ ಪ್ರವರ್ಗ 2 ಅಂತ ಕರ್ಲಿತ್ತಾನ. ನೆಕ್ಸ್ಟ್ ಆಯತಕ್ಕೆ ಎಂತ ಕರ್ಲಿತ್ತಾನ ರೀ, ಪ್ರವರ್ಗ 1 ಅಂತ ಕರ್ಲಿತ್ತಾನ. ನೆಕ್ಸ್ಟ್ ಈ ಚತುರ್ಭುಜಕ್ಕೆ ಎಂತ ಕರೀತಾನ ನೋಡ್ರಿ, ಪ್ಯಾರಲೋಗ್ರಾಮ್ ಅಂತ ಕರಿತಾರೆ. ಅದಕ್ಕೆ ಪ್ರವರ್ಗ 3 ಅಂತ ಕರೀತಾನೆ ರೀ. ಪ್ರವರ್ಗ 3 ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3. ಕ್ವಶನ್ ನೋಡ್ರಿ ಹೆಂಗೆ ಕೇಳೋಣ, ಕೆಳಕಂಡ ಚಿತ್ರದಲ್ಲಿ ಪ್ರವರ್ಗ 1 ಹಾಗೂ ಪ್ರವರ್ಗ 2 ಆದರೆ ಪ್ರವರ್ಗ 3ದಲ್ಲಿ ಇರದಿರುವ ಅಂದ್ರೆ 1 ಮತ್ತು 2 ಎರಡೇ ನೋಡ್ಬೇಕು ರೀ. ಎರಡರದಾಗ ಇರಬೇಕು ಅವರು. ಪ್ರವರ್ಗ 1 ಮತ್ತು 2ದಾಗ ಇರಬೇಕು. ಎದ್ರಾಗ ಇರಬೇಡ ಹೇಳ್ರಿ ಅವರು. ಪ್ರವರ್ಗ 3 ಬ್ಯಾಡ ತಲ್ಲತನ ಬಿಡ್ರಿ. ಇದಕ್ಕೆ 3 ಬ್ಯಾಡ ಅಂತ 1 2ದಾಗ ಕಾಮನ್ ಆಗಿರಬೇಕು. ಈ 1 ಮತ್ತು 2ದಾಗ ಕಾಮನ್ ಯಾವ್ದು ಹೇಳ್ರಿ, ಆಯತದಾಗನೇ ಇರಬೇಕು, ವೃತ್ತದಾಗನೇ ಇರಬೇಕು. ಕರೆಕ್ಟ್ ರೀ. ಬಟ್ ಪ್ರವರ್ಗ 3ದಾಗ ಇರಬಾರ್ದು. ಇವ್ರು ತಳಗಿನವ್ರು ಆನ್ಸರ್ ಆಗಲ್ಲ ರೀ. ಇವ್ರು ಯಾರೂ ಆನ್ಸರ್ ಆಗಲ್ಲ. ಕರೆಕ್ಟ್ ರೀ. ಈ ಎರಡರಾಗ ಆಯತದಾಗನೇ ಇರಬೇಕು, ನೆಕ್ಸ್ಟ್ ವೃತ್ತದಾಗ ಇರಬೇಕು. ಅಂತಾಕ್ಷರ ಯಾವ್ದು ಹೇಳ್ರಿ ಇ. ಅಂಥದ್ದು ಯಾವ್ದಾರ ಇ. ಆಪ್ಷನ್ ನಮ್ಗೆ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದು ಕ್ವಶನ್ ನೋಡ್ರಿ 2019ದಾಗ ಏನು UPSC KS ಫ್ರೀ ಕೋಚಿಂಗ್, UPSC ಮತ್ತು KS ಫ್ರೀ ಕೋಚಿಂಗ್ ಎಕ್ಸಾಮ್ದಾಗ ಏನು ಈ ಕ್ವಶನ್ ಕೇಳಿದಾನೆ ರೀ. ಕ್ವಶನ್ ಸಿಂಪಲ್ ಅದ, ನೀಟಾಗಿ ನೀವು ನೋಡ್ರಿ ಅಷ್ಟೇ. ನೋಡ್ರಿ 175 ವಿದ್ಯಾರ್ಥಿಗಳಿಂದ ಅವರು ಆಟ ಆಡುವ ಆಟಗಳ ಮಾಹಿತಿ ಸಂಗ್ರಹಿಸಲಾಯಿತು. 175 ಸ್ಟೂಡೆಂಟ್ಸ್ ಅದಂತ್ರಿ. ಅವ್ರು ಯಾವುದೇ ಆಟ ಆಡ್ತಾರಂತಂದು ಮಾಹಿತಿ ಸಂಗ್ರಹಿಸೋದಂತ್ರಿ. ಕೆಲವೊಂದು ವಿದ್ಯಾರ್ಥಿಗಳು ಯಾವುದೇ ಆಟನೂ ಆಡಲ್ಲಂತ್ರಿ, ಇರ್ಲಕ್ರಿ. ಅಂದ್ರೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಅಂಥವ್ರು ಇವರು. ಇರ್ಲಕ್ಕ ಅವ್ರು ಆಡಲ್ಲ ಅಂತ ಬಿಡ್ರಿ. ಆಟ ಯಾವ್ಯಾವ ರೀ, ಒಂದು ಹಾಕಿ ಅದ ರೀ, ಒಂದು ಕಬಡ್ಡಿ ಅದ, ಇನ್ನೊಂದು ಕ್ರಿಕೆಟ್ ಅದ. ಹಾಕಿ, ಕಬಡ್ಡಿ, ಕ್ರಿಕೆಟ್. ಈ ಕ್ವಶನ್ ಏನು ಕೇಳ್ಯಾನ ನೋಡಮ್ರಿ. ಈಗ ಕ್ವಶನ್ ನೋಡ್ರಿ ಏನು ಕೇಳ್ಯಾನ. ಫಸ್ಟ್ ಕ್ವಶನ್ ನಿಮ್ಗೆ, ಒಂದು ಆಟವನ್ನು ಮಾತ್ರ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಒಂದೇ ಆಟ ಆಡಬೇಕು ಅವ್ರು. ಬರೀ ಒಂದು ಆಟ ಆಡಬೇಕು. ಹಾಕಿರೇ ಆಡಲಿ, ಕಬಡ್ಡಿರೇ ಆಡಲಿ, ಕ್ರಿಕೆಟ್ರೇ ಆಡಲಿ, ಒಂದೇ ಆಟ ಆಡಬೇಕು. ಅಂಥವ್ರು ಎಷ್ಟು ಹೇಳ್ರಿ? ಬರೀ ಹಾಕಿ ಆಡೋರು ಎಷ್ಟು ಬಂದಾರ ರೀ? 23. ಬರೀ ಕಬಡ್ಡಿ ಆಡೋರು 29. ಬರೀ ನಮ್ಮ ಕ್ರಿಕೆಟ್ ಆಡೋರು 27. ಇವು ಕೇವಲ ಒಂದೇ ಆಟ ಆಡ್ತಾರೆ ಇವ್ರಿ. ಇವ್ರು ಬರೀ ಹಾಕಿ ಆಡಲಕ್ಕ, ಬರೀ ಕಬಡ್ಡಿ ಆಡಲಕ್ಕ, ಬರೀ ಕ್ರಿಕೆಟ್ ಆಡಲಕ್ಕ, ಬರೀ ಒಂದೇ ಆಟ ಆಡ್ತಾರೆ. ಅಂಥವ್ರು ಎಷ್ಟು ಬಂದ್ರೆ ಇಲ್ಲಿ ಮಾಡ್ರಿ ನೋಡ್ರಿ. ಒಂದು ಆಟ ಆಡೋರು ಎಷ್ಟು ಮಂದಿ ಹೇಳ್ರಿ? 23. ಬರೀ ಒಂದೇ ಆಟ ಆಡೋರು ಎಷ್ಟು ಮಂದಿ ಹೇಳ್ರಿ? 23 ರೀ. ಪ್ಲಸ್ 29 ಪ್ಲಸ್ 27. 23 ಪ್ಲಸ್ 29 ಪ್ಲಸ್ 20. ಇವ್ರು ಹೇಳಲ್ರಿ ಇವ್ರು ಬರೀ ಒಂದೇ ಆಟ ಆಡ್ತಾರೆ. ಬರೀ ಕಬಡ್ಡಿ, ಬರೀ ಹಾಕಿ, ಬರೀ ಕ್ರಿಕೆಟ್. ಒಟ್ಟು ಕೂಡಿಸ್ರಿ. ಇದೇ ಆನ್ಸರ್ ಫಸ್ಟ್ ಕ್ವಶನ್ಗೆ. ಕೂಡಿಸಿರಲ್ಲ ನೋಡಿರಿ. ಇದು ಈಸಿಯಾಗಿ ಫಾಸ್ಟಾಗಿ ಯಾವ ರೀತಿ ಕೂಡಿಸ್ಬೇಕು? ಫಸ್ಟಿಗೆ ಮ್ಯಾಗಿಂದ ಬಿಡ್ರಿ, ಚಿಲ್ಲರ್ ಬಿಡ್ರಿ. ನೋಡಿರಿ 20 ಅಟ್ಟೆ 3 ಬಿಡ್ರದು. 20 ಪ್ಲಸ್ 20 40 ಪ್ಲಸ್ 20 60. ಬರ್ಕೋರಿ. ಇಲ್ಲಿ 60 ಬರ್ಕೋರಿ. ಸೈಡ್ 60 ಬರ್ಕೋರಿ. ನೆಕ್ಸ್ಟ್ ಯಾವ್ಯಾವ ಬಿಟ್ಟಿರಲ್ಲ ಅವು ಎಣಿಸ್ರಿ. ಈಗ 9 ಪ್ಲಸ್ 3 12, 12 ಪ್ಲಸ್ 7 19. ಕೂಡಿಸ್ಬಿಡ್ರಿ. 60 ಪ್ಲಸ್ 19 ಅಂದ್ರೆ 79. ಭಾಳ ಈಜಿ ರೀ. 60 ಪ್ಲಸ್ 19 ಅಂದರೆ ನಮ್ಗೆ 79. ಅಂದ್ರೆ ಆನ್ಸರ್ ಯಾವ್ದು ಹೇಳ್ರಿ ಇದಕ್ಕೆ? ಒಂದನೇ ಕ್ವಶನ್ ಆನ್ಸರ್ ಯಾವ್ದು ಅಂದ್ರೆ 79. ಒಂದನೇ ಕ್ವಶನ್ ಆನ್ಸರ್ ಯಾವ್ದಂದ್ರೆ 79. ಆಪ್ಷನ್ ಯಾವ್ದು ರೇಟ್ ಹೇಳ್ರಿ ನಮ್ಗೆ? ಆಪ್ಷನ್ ನಮ್ಗೆ ಬಿ ರೇಟ್.
ಆಪ್ಷನ್ನ ಬಿ ಕರೆಕ್ಟ್. ಇಷ್ಟೇ ಮಾಡಿದ್ರಂದ್ರೆ ನಿಮ್ಗೆ 1 ಮಾರ್ಕ್ಸ್ ಬರ್ತದೆ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೇಳೋಣ. ನೆಕ್ಸ್ಟ್ ಕ್ವಶನ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇಲ್ಲಿ ಭಾಳ ಜನ ತಪ್ಪು ಮಾಡೋ ಚಾನ್ಸ್ ಇರ್ತದೆ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಯಾಕೆ ಇದು ನಿಮಗೆ ತಪ್ಪು ಬರೋ ಚಾನ್ಸ್ ಇರ್ತದೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ಕ್ವಶನ್ ನೋಡ್ರಿ ಏನು ಕೇಳೋಣ. ಕನಿಷ್ಠ 2 ಆಟಗಳನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಕನಿಷ್ಠ 2, ಮಿನಿಮಮ್ 2, ಅಟ್ಲೀಸ್ಟ್ 2 ಅಂತ ಕರೀತಾರೆ. ಮಿನಿಮಮ್ 2, ಅಟ್ಲೀಸ್ಟ್ 2. ಅಟ್ಲೀಸ್ಟ್ ಕಮ್ಮಿ ಅಂದ್ರೆ 2 ಆಟ ಆಡಬೇಕು ಅವರು. ಓಕೆ, ಹೆಚ್ಚಾದ್ರೆ ನಡೀತದ. ಮಿನಿಮಮ್ ಲಾಸ್ಟ್ ಬೌಂಡ್ರಿನ 2 ಆಟ ಆಡ್ಬೇಕು ಅವರು. ಕರೆಕ್ಟ್ ರೀ? ಇಲ್ಲಿ ಬರ್ಕೋರಿ. ಕನಿಷ್ಠ 2 ಆಟ ಹೇಳ್ರಿ. 2 ಆಟ ಆಡೋರು ಯಾವ ಸಿಗ್ತಾರೆ ಹೇಳ್ರಿ? 2 ಸರ್ಕಲ್ ಕಾಮನ್ ಇರ್ತಾರಲ್ರಿ, ಅದು ಸಿಗ್ತಾರೆ ಅವರು. ನೋಡ್ರಿ, 11, 19, 13. ಕರೆಕ್ಟ್ ರೀ? ಇವರು 2 ಆಟ ಆಡ್ತಾರೆ. ಬರ್ಕೋರಿ. 11 ಪ್ಲಸ್ 19 ಪ್ಲಸ್ 13. 11 ಪ್ಲಸ್ 19 ಪ್ಲಸ್ 13. ಮ್ಯಾಗಿನ ಚಿಲ್ಲರ್ ಬಿಡ್ರಿ. 10 ಪ್ಲಸ್ 10 20 ಪ್ಲಸ್ 10 30. ಕರೆಕ್ಟ್ ರೀ? ನೆಕ್ಸ್ಟ್ 9 ಪ್ಲಸ್ 1 10, 10 ಪ್ಲಸ್ 3 13. 30 ಪ್ಲಸ್ 13 ಅಂದ್ರೆ 43. ಬಟ್ ನೀವು ಇಷ್ಟೇ ಮಾಡಿದ್ರಂದ್ರೆ ಆನ್ಸರ್ ನಿಮ್ಮದು ತಪ್ಪಾಗ್ತದೆ ರೀ. ಇಷ್ಟೇ ನೋಡ್ರಿ, ಇದಿಷ್ಟೇ ಮಾಡಿದ್ರಿ ನೀವು 43 ಮಾಡಿದ್ರಂದ್ರೆ ಇದು ಆನ್ಸರ್ ಯಾವ ಕ್ವಶನ್ ಆನ್ಸರ್ ಆಗ್ತಂದ್ರೆ ಕೇವಲ 2 ಆಟಗಳನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ದಕ್ಕಾಗ. ಇಲ್ಲಿ ಕನಿಷ್ಠದಾಗಿ ಕೇವಲ ಅಂತ ಕೇಳೋದಂದ್ರೆ ನಾವು ಕೇವಲ 2 ಆಟಗಳನ್ನು ಮಾತ್ರ ಆಡೋ ವಿದ್ಯಾರ್ಥಿಗಳ ಸಂಖ್ಯೆ ಕೇಳೋದಂದ್ರೆ ಇದು 43 ಕರೆಕ್ಟ್ ಆಗ್ತದೆ. ಬಟ್ ನಮಗೆ ಕೇವಲ 2 ಆಟ ಅಂದಿಲ್ಲವ, ಕನಿಷ್ಠ 2 ಅಂದನ್ರಿ. ಕನಿಷ್ಠ 2 ಅಂದನ ನೋಡ್ರಿ. ಕನಿಷ್ಠ 2 ಅಂದ್ರೆ ಮಿನಿಮಮ್ 2. ಮಿನಿಮಮ್ ಏನೂ ಇಲ್ಲ ಅಂದ್ರೆ 2 ಆಟ ಆಡಬೇಕು ಅವರು. ಅದಕ್ಕೆ ಹೆಚ್ಚಾದ್ರೆ ನಡೀತದ. ಇದು ಮೇನ್ ಪಾಯಿಂಟ್ ಅದ ರೀ. ಕನಿಷ್ಠ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ನೋಡ್ರಿ. ಕನಿಷ್ಠ 2. ಕನಿಷ್ಠ 2 ಅಂದ್ರೆ ಮಿನಿಮಮ್ 2, ಅಟ್ಲೀಸ್ಟ್ 2. ಅಟ್ಲೀಸ್ಟ್ ಏನೂ ಇಲ್ಲಂದ್ರೆ 2 ಆಟ ಆಡಬೇಕು ನೋಡ್ರಿ. ಊಟ ಮಾಡೋ ಮುಂದೆ ಅಟ್ಲೀಸ್ಟ್ ಅಪ್ಪ ನಂಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು 2 ಹೋಳಿಗೆ ಉಣ್ಬೇಕು ಅಂತಾರಲ್ರಿ. ಅಟ್ಲೀಸ್ಟ್ ನೀವು 2 ಹೋಳಿಗೆ ಉಣ್ಬೇಕು. ಇಲ್ಲಾಂದ್ರೆ ಸಾಲ ಇದೆ ಗಿಡ ಮುಂದೆ ಅಟ್ಲೀಸ್ಟ್ ನಾ ಏನಿಲ್ಲ ಅಂದ್ರೆ ನಂಗೆ ಒಂದು 2,000 ರೂಪಾಯಿ ಕೊಡಬೇಕು ಬನ್ನಿ. ಅದಕ್ಕೆ ಹೆಚ್ಚು ಕೊಟ್ಟರೆ ನಡೀತದೆ ಅರ್ಥ. ಅಟ್ಲೀಸ್ಟ್ ನೀವು 2 ಹೋಳಿಗೆ ಉಣ್ಬೇಕು. ಅದಕ್ಕೆ ಕಮ್ಮಿ ಉಣಪ್ಲೇ ಇಲ್ಲ, ಅದೇ ಲಾಸ್ಟ್ ಬೌಂಡ್ರಿ. ಬಟ್ ಅದ್ರ ಮೇಲೆ ಎಷ್ಟು ಉಣ್ಬೋದು ನೀವು ಅನ್ನಂಗೆ ಅರ್ಥ. ಕನಿಷ್ಠ ಅಂದ್ರೆ ಏನಿಲ್ಲ ರೀ. ಕನಿಷ್ಠ 2 ಅಂದ್ರೆ 2 ಪ್ಲಸ್ 2 ಮೇಲೆ ಎಷ್ಟಿರುತ್ತೆ ಎಲ್ಲ ತೊಗೊಳ್ಳೋ ಆನ್ಸರ್. ಗೊತ್ತೈತ್ರಿ? 2 ಮೇಲೆ ಎಷ್ಟಕ್ಕಿರಲಿ ಅದು ಆನ್ಸರ್ ಆಯ್ತು ನಂಗೆ. ಇದು ಭಾಳ ಇಂಪಾರ್ಟೆಂಟ್ ರೀ. ಇದು ಕನಿಷ್ಠ ಅನ್ನೋ ಪಾಯಿಂಟ್ ಒಂದೇ ನಿಮಗೆ ಆನ್ಸರ್ ಪೂರ್ತಿ ಚೇಂಜ್ ಮಾಡಿಸ್ತದೆ ರೀ. ಗೊತ್ತೈತ್ರಿ? ಇದು 43 ಆಗಲ್ಲ. ಇವ್ರು ಯಾರು ಹೇಳ್ರಿ? ಇವರೆಲ್ಲ ಯಾರಂದ್ರೆ ಇವರು 2 ಆಟ ಆಡೋರು. ಕನಿಷ್ಠ 2 ಅಂದ್ರೆ 2 ತೊಗೋಬೇಕು, ನೆಕ್ಸ್ಟ್ ಅದ್ರ ಮುಂದಿನ ತೊಗೋಬೇಕು. 3 ಆಟ ಆಡೋ ಅದನ್ನು ತೊಗೋಬೇಕು. ಅಂದರೆ 4 ಆಟ ಆಡೋರು ಇದ್ರಂದ್ರೆ ಅದನ್ನು ತೊಗೋಬೇಕು ರೀ. ಬಟ್ ನಮಗಿಲ್ಲಿ 3 ಹೈಯೆಸ್ಟ್ 3 ಆಟ ಆಡೋರ ಅಂದ್ರೆ ಕನಿಷ್ಠ 2 ಅಂದ್ರೆ ಇಲ್ಲಿ ಈ ಕ್ವಶನ್ಗೆ 2 ಆಟ ಆಡೋರನ್ನ ತೊಗೋಬೇಕು, 3 ಆಟ ಆಡೋರನ್ನ ತೊಗೋಬೇಕು. ಇವರೆಲ್ಲ 2 ಆಟ ಆಡೋರು ರೀ. ನೆಕ್ಸ್ಟ್ 3 ಆಟ ಆಡೋರು ತೊಗೋರಿ. 3 ಆಟ ಆಡೋರು ಎಷ್ಟು ಮಂದಿ ಹೇಳ್ರಿ? 7 ಮಂದಿ. ಸೆಂಟ್ರಲ್ದಾಗ ಅದಾವನ್ರಿ. ಸೆಂಟ್ರಲ್ದಾಗಲ್ರಿ, ಅದೇ 7 ಜನ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ಕರೆಕ್ಟ್ ರೀ? ಎಲ್ಲ ಕೂಡಿಸ್ರಿ. ಆನ್ಸರ್ ಏಟ್ ಆತ ಹೇಳ್ರಿ ನಮ್ಗೆ 50. ಈ ಪ್ರಶ್ನೆಗೆ ಆನ್ಸರ್ ಏಟ್ ಅಂದ್ರೆ 50. ಆನ್ಸರ 50 ಕರೆಕ್ಟ್. ಗೊತ್ತಾಯ್ತು ರೀ? ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ಆಪ್ಷನ್ ನಮ್ಗೆ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಗೊತ್ತಾಯ್ತು ರೀ? ಮೋಸ್ಟ್ ಇಂಪಾರ್ಟೆಂಟ್ ರೀ ಇದು ಪಾಯಿಂಟ್. ಕನಿಷ್ಠ ಅಥವಾ ಒಂದೇ ವರ್ಡ್ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ ರೀ. ಮೋಸ್ಟ್ ಇಂಪಾರ್ಟೆಂಟ್ ಇಂಥ ಪಾಯಿಂಟ್ಗಳನ್ನ ಬರ್ಕೊಂಡು ಹೋಗ್ಬೇಕು. ಗೊತ್ತೈತೆ ರೀ? ಈಗ ಕನಿಷ್ಠ 2 ಅಂದ್ರೆ ಗೊತ್ತೈತಿ. ಈಗ ಗರಿಷ್ಠ ಅಂತನ್ರಿ ಎಟ್ ಮೋಸ್ಟ್ ಅತ್ತಾನ. ಇಲ್ಲಿ ಬರ್ಕೊಂಬಿಡ್ರಿ. ನೋಟ್ ಅಂತ ಬರ್ಕೋರಿ. ಇದು ನೋಟ್ ಪಾಯಿಂಟ್ ಬರ್ಕೋರಿ. ನೋಡ್ರಿ, ಕನಿಷ್ಠ 2 ಅಂದ್ರೆ ಮಿನಿಮಮ್ 2. ಅದಕ್ಕೆ ಹೆಚ್ಚಿಗೆ ಹೋಗ್ಬೋದು ನನಗೆ ಅರ್ಥ. ಕನಿಷ್ಠ 2 ಅಂದ್ರೆ ಈ ಕ್ವಶನ್ ಇರ್ತಕ್ಕಂತೆ 2 ಆಟ ಆಡೋರನ್ನ ತೊಗೋಬೇಕು, 3 ಆಟ ಆಡೋರನ್ನ ತೊಗೋಬೇಕು. ನೆಕ್ಸ್ಟ್ ಗರಿಷ್ಠ 2 ಅಂದ್ರೆ ಗರಿಷ್ಠ 2 ಅಂದ್ರೆ ಹೈಯೆಸ್ಟ್ 2 ರೀ. ಅದಕ್ಕೆ ಮೇಲೆ ಹೋಗ್ಲಿಲ್ಲ, ಅದಕ್ಕೆ ತೊಳಗೆ ಹೋಗ್ಬೋದು ನೀವು.
ನೋಡಿರಿ ಇಲ್ಲಿ ಕೆಲವೊಂದು ಆಟ ಆಡಲಾರ್ದವ್ರನ್ನ ಆಟ ಆಡಲಾರ್ದು ಅಂದ್ರೆ ಅವ್ರು 0 ಅನ್ನಂಗ್ರಿ. ಆಟ ಆಡಲಾರ್ದವರು ಒಂದೇ ಆಟ ಆಡೋರು, ನೆಕ್ಸ್ಟ್ 2 ಆಟ ಆಡೋರು. ಕರೆಕ್ಟ್. ಯಾಕಂದ್ರೆ ಗರಿಷ್ಠ 2 ಅಂದನವ, ಗರಿಷ್ಠ 2 ತಂದಾನ, ಗರಿಷ್ಠ 2 ಅಂದಾನ ಅಂದ್ರೆ ಹೈಯೆಸ್ಟ್ 2, ಅದಕ್ಕಿಂತ ಮ್ಯಾಲೆ ಹೋಗೋಪ್ಲಿಲ್ಲ ತಂದಂಗೆ. ಅಂದ್ರೆ ಕನಿಷ್ಠ 2 ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಕನಿಷ್ಠ ಮಿನಿಮಮ್ 2 ಅನ್ನಂಗೆ. ಮಿನಿಮಮ್ 2, ಮ್ಯಾಕ್ಸಿಮಮ್ 2 ತನಕ ಹೋಗ್ಬೋದು. ಅಂದರೆ 2 ಆಟ ಆಡೋರನ್ನು ತೊಗೋಬೇಕು, 3 ಆಟ ಆಡೋರನ್ನು ತೊಗೋಬೇಕು. ಮಿನಿಮಮ್ 2, ಅದಕ್ಕೆ ಮ್ಯಾಲೆ ಹೋಗ್ಬೋದು ನಾವು. ಇಲ್ಲದೇ ತೊಗೊಂಡು ನೋಡ್ರಿ, ಇವರೆಲ್ಲ 2 ಆಟ ಆಡೋರು, ಇವರೆಲ್ಲ 3 ಆಟ ಆಡೋರು. ಗೊತ್ತಾಯ್ತು ರೀ. ಗರಿಷ್ಠ 2 ಅಂದ್ರೆ ಯಾವುದೇ ಆಟ ಆಡಲಾರ್ದವರು, ನೆಕ್ಸ್ಟ್ 1 ಆಟ ಆಡೋರು, ನೆಕ್ಸ್ಟ್ 2 ಆಟ ಆಡೋರು. ನೋಟ್ ಪಾಯಿಂಟ್ ಇಷ್ಟು ಬರ್ಕೊಂಡ್ರಿ. ನೋಡ್ರಿ, ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾನ, ಬಟ್ ಇಂಥ ನೋಟ್ ಪಾಯಿಂಟಲ್ಲಿ ನೆನ್ಪಿಡ್ಬೇಕು ರೀ. ಇಷ್ಟೆಲ್ಲ ಮಾಡಿನೂ ಇದು ಮಾಡಕ್ಕೆ ಬರಲ್ಲ ಅಂದ್ರೆ ವೇಸ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ರೀ. ಇಲ್ಲಿ ಕನಿಷ್ಠ ಅಥವಾ ಗರಿಷ್ಠ ಅನ್ನೋ ವರ್ಡ್ಗಳು ಕೊಟ್ಟಂದ್ರೆ ಭಾಳ ನೀವು ಹುಷಾರಾಗಿ ಆನ್ಸರ್ ಮಾಡ್ಬೇಕು ರೀ. ಗೊತ್ತೈತೆ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿಲ್ಲ, ಇದು ನಿಮ್ಗೆ ಟೈಪ್ 1 ಮುಗೀತು ರೀ. ನೋಡಿರಿ, ಟೈಪ್ 1 ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ಯಾವ ರೀತಿ ವರ್ಡ್ ಕೊಟ್ಟಕ್ರೆ ಯಾವ ರೀತಿ ಮಾಡಬೇಕು, ಕನಿಷ್ಠ ಕೊಟ್ಟಕ್ರೆ ಯಾವ ರೀತಿ ಮಾಡಬೇಕು, ಗರಿಷ್ಠ ಕೊಟ್ಟಕ್ರೆ ಯಾವ ರೀತಿ ಮಾಡಬೇಕು, ಕೇವಲತೆ ಕೊಟ್ಟಕ್ರೆ ಯಾವ ರೀತಿ ಮಾಡಬೇಕು. ಗೊತ್ತೈತ್ರಿ. ಈಗ ನೆಕ್ಸ್ಟ್ ಟೈಪ್ 2 ಹೋಗೋಮ್ರಿ. ಟೈಪ್ 2 ಹೋಗೋಕ್ಕಿಂತ ಮೊದಲು ಇದೊಂದು ಕ್ವಶನ್ ಸಾಲ್ವ್ ಮಾಡೋಮ್ರಿ. ನೋಡಿರಿ, ಇದು ಕ್ವಶನ್ ನಮ್ಗೆ KPSC ಗ್ರೂಪ್ ಬಿ ಎಕ್ಸಾಮ್ 2018 ಕೇಳ್ಯಾರ. KPSC ಗ್ರೂಪ್ ಬಿ 2018. ಇಲ್ಲಿ ನಿಮ್ಗೆ ಆಯತ ಕೊಟ್ಟನ್ರಿ, ತರಬೇತಾದ ದಾದಿಯರು ಕೊಟ್ಟಾನ. ಆಯತ ಅಂದ್ರೆ ತರಬೇತಾದ ದಾದಿಯರು, ವೃತ್ತ ಅಂದ್ರೆ ವಿವಾಹಿತರು, ನೆಕ್ಸ್ಟ್ ನಮ್ಮ ತ್ರಿಭುಜ ಅಂದ್ರೆ ಆಸ್ಪತ್ರೆಯಲ್ಲಿನ ದಾದಿಯರು ಕೊಟ್ಟಾನ. ಕ್ವಶನ್ ಏನು ಕೇಳ ನೋಡ್ರಿ, ಸಿಂಪಲ್ ಆಗಿ ಆನ್ಸರ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಕ್ವಶನ್ ನೋಡ್ರಿ, ಯಾವ ಸಂಖ್ಯೆಯಿಂದ ವಿವಾಹಿತ ಅಂದ್ರೆ ವಿವಾಹಿತ ಆಗಿರಬೇಕು, ವಿವಾಹಿತ ಆದರೆ ಆಸ್ಪತ್ರೆಯಲ್ಲಿನ ತರಬೇತಾಗಿಲ್ಲದ, ಆಸ್ಪತ್ರೆಯಲ್ಲಿನ ಒಂದು ತರಬೇತಿ ಆಗಲಾರ್ದವ್ರು ಬೇಡ ಅಂತೀವ್ರಿ. ತರಬೇತಿ ಆಗಲ್ಲ, ನಮಗೆಲ್ಲ ತರಬೇತಿ ಆದವ್ರು ಮಾಹಿತಿ ಕೊಟ್ಟಾನ, ತರಬೇತಿ ಆಗಿಲ್ಲದ ಬೇಡ ಅಂತೀವ್ರಿ. ನೆಕ್ಸ್ಟ್ ದಾದಿಯರು, ಆಸ್ಪತ್ರೆಯಲ್ಲಿನ ದಾದಿಯರು ಅಂದರೆ ಇದ್ರ ಪ್ರಕಾರ ಏನು ತಗೋಬೇಕು ನಾವು, ವಿವಾಹಿತರನ್ನು ತಗೋಬೇಕು, ನೆಕ್ಸ್ಟ್ ಆಸ್ಪತ್ರೆಯಲ್ಲಿನ ದಾದಿಯರನ್ನು ತಗೋಬೇಕು. ಬಟ್ ತರಬೇತಿ ಆದವ್ರಿಗೆ ತೊಗೋಬಾರ್ದು, ತರಬೇತಿ ಆದವ್ರಿಗೆ ತೊಗೋಬಾರ್ದು, ತರಬೇತಿ ಆದವ್ರಿಗೆ ತೊಗೋಬಾರ್ದು. ಯಾಕಂದ್ರೆ ತರಬೇತಿ ಆಗಿಲ್ಲ ತಂದ ನಾವು. ಅಂದರೆ ಎರಡೇ ನೀವು ಚಿತ್ರ ನೋಡಬೇಕು, ಒಂದು ವಿವಾಹಿತ ಆಗಿರಬೇಕು, ನೆಕ್ಸ್ಟ್ ಆಸ್ಪತ್ರೆಯಲ್ಲ ದಾದಿಯಾಗಿರಬೇಕು, ಅವರು ತರಬೇತಿ ಆಗಿರಬಾರ್ದು. ಅಂಥದ್ದು ಯಾವುದು ನೋಡ್ರಿ, ವಿವಾಹಿತ ಆಗಿರ್ಬೇಕಂದ್ರೆ ವೃತ್ತ ಇರಬೇಕು ರೀ. ನೆಕ್ಸ್ಟ್ ತರಬೇತಿ ಆಗಿರ್ಬೇಡ್ರಿ, ನಮಗೆ ವೃತ್ತ ಇರಬೇಕು, ನೆಕ್ಸ್ಟ್ ತ್ರಿಭುಜ ಇರಬೇಕು. ಈಗ ಸಂಖ್ಯೆ ನೋಡ್ರಿ, ಯಾವ ಸಂಖ್ಯೆ ವೃತ್ತದಾಗೂ ಅದ ನೋಡ್ರಿ, ನೆಕ್ಸ್ಟ್ ತ್ರಿಭುಜದಾಗೂ ಅದ ನೋಡ್ರಿ, ಅದೇ ನಮ್ಗೆ ಆನ್ಸರ್. ನೋಡ್ರಿ ಈ ವೃತ್ತದಾಗೂ ಇರಬೇಕು, ನೆಕ್ಸ್ಟ್ ತ್ರಿಭುಜದಾಗೂ ಇರಬೇಕು, ವೃತ್ತದಾಗೂ ಇರಬೇಕು, ತ್ರಿಭುಜದಾಗೂ ಇರಬೇಕು. ಬಟ್ ಎದ್ರಾಗ ಇರಬಾರ್ದು ಹೇಳ್ರಿ, ನಮಗೆ ಆಯದಾಗ ಇರಬಾರ್ದು. ಯಾಕೆ ತರಬೇತಿ ಆಗಿಲ್ಲ ತಂದ ನಾವು. ಕರೆಕ್ಟ್ ರೀ. ವೃತ್ತದಾಗೂ ಇರಬೇಕು ರೀ, ತ್ರಿಭುಜದಾಗ ಇರಬೇಕು. ಅಂಥ ಸಂಖ್ಯೆ ಯಾವ್ದು ಹೇಳ್ರಿ ನಮಗೆ ಯಾವ್ದು ಹೇಳ್ರಿ, 17. ಅಂಥ ಸಂಖ್ಯೆ ಯಾವ್ದು ಹೇಳ್ರಿ, 17. 15 ಆಗಲ್ರಿ, ಯಾಕಂದ್ರೆ ಇದು ಆಯತ ಇರಬಾರ್ದು ನಮಗೆ. 16 ಆಗಲ್ರಿ, ಇದು ತ್ರಿಭುಜದಾಗಿಲ್ಲ. ಯಾವ್ದು ಆಗ್ತದ ಯಾವ್ದು ಆಗಲ್ಲ, ಎರಡು ಗೊತ್ತಿರಬೇಕು. ಗೊತ್ತಾಯ್ತು ರೀ. ನಮಗೆ ವೃತ್ತದಾಗೂ ಇರಬೇಕು, ತ್ರಿಭುಜದಾಗೂ ಇರಬೇಕು, ಆಯತ ಇರಬಾರ್ದು, ಈ ಆಯತ್ನಾಗ ಇರಬಾರ್ದು. ಅಂಥ ಸಂಖ್ಯೆ ಯಾವ್ದು ಹೇಳ್ರಿ ನಮಗಿಲ್ಲಿ, ನಮ್ಗೆ 17. ಸಿಂಪಲ್ ರೀ. ವೃತ್ತದಾಗೂ ಇರಬೇಕು, ತ್ರಿಭುಜದಾಗೂ ಇರಬೇಕು. ಎರಡರ ಕಾಮನ್ ಬರೋದು ಯಾವ್ದು ಸಂಖ್ಯೆ ಅದೇ ಆನ್ಸರ್. ಎರಡರ ಕಾಮನ್ ನೋಡ್ರಿ ಯಾವ್ದು, 17. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ, ಆಪ್ಷನ್ ಸಿ. ಆಪ್ಷನ್ ನಮ್ಗೆ ಸಿ ಕರೆಕ್ಟ್. ಇದು KPSC ಗ್ರೂಪ್ ಬಿ 2018 ಕೇಳ್ಯಾನ್ರಿ. ಗೊತ್ತಾಯ್ತು ರೀ. ಇವೆಲ್ಲ ಟೈಪ್ 1 ಕ್ವಶನ್ ರೀ. ಈಗ ಟೈಪ್ 2 ಕ್ವಶನ್ ಹೋಗ್ರಿ. ಟೈಪ್ 2 ಕ್ವಶನ್. ಇವಾಗ ಟೈಪ್ 2 ಕ್ವಶನ್ ನೋಡಮ್ರಿ. ಟೈಪ್ 1 ಗೊತ್ತಾಯ್ತು ರೀ, ನೀಟಾಗಿ ಇಷ್ಟೇ ಮಾಡಿರಿ. ಇವೇ ಕ್ವಶನ್ಸ್ ಕೇಳ್ತಾನ, ಇದೇ ರೀತಿ ಕ್ವಶನ್ ಕೇಳ್ತಾನ. 100% ಟೈಪ್ 1 ಮಾಡಿದ್ರೆ ಅಂದ್ರೆ ಯಾವುದೇ ಕ್ವಶನ್ ಬಂದ್ರೆ ಮಾಡಿದ್ರೆ ಅಂತ ಅರ್ಥ. ಟೈಪ್ 2 ಕ್ವಶನ್ ನೋಡಮ್ರಿ. ಟೈಪ್ 2. ಈ ಟೈಪ್ 2ದಾಗ ನೀವು ಅಲ್ಲಿ ವೆನ್ ಚಿತ್ರ ನಾವು ಕೊಟ್ಟಿರ್ತಿದ್ದ, ಇಲ್ಲಿ ವೆನ್ ಚಿತ್ರ ನಾವು ಹಾಕೋಬೇಕ್ರಿ. ವೆನ್ ಚಿತ್ರ ನಾವು ಹಾಕಬೇಕು. ಯಾವ ರೀತಿ ಹಾಕಬೇಕು ನಾನು ನಿಮ್ಮ ಕ್ವಶನ್ದಾಗ ಹೇಳ್ತೀನಿ, ಇದೇ ರೀತಿ ನೀವು ಫಾಲೋ ಮಾಡ್ಕೋತ ಹೋಗ್ಬೇಕ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಹಿಂಗೆ ಕೇಳೋಣ. 26 ಜನರ ಗುಂಪಿನಲ್ಲಿ 12 ಜನರು ಕಾಫಿ ಕುಡಿತಾರತ್ರಿ. 12 ಜನರು ಕಾಫಿ ಕುಡಿತಾರತ್. 14 ಜನರು ಟೀ ಕುಡಿತಾರತ್ರಿ.
ಕಾಫಿ ಕುಡಿಯೋರು ಮತ್ತು ಟೀ ಕುಡಿಯೋರ ಬಗ್ಗೆ ಮಾಹಿತಿ ಇರೋದು. ನೆಕ್ಸ್ಟ್ 5 ಜನರು ಎರಡೂ ಪಾನೀಯಗಳನ್ನು ಕುಡಿತಾರತ್ರಿ. ಕಾಫಿನೂ ಕುಡಿತಾರತ್ತ, ನೆಕ್ಸ್ಟ್ ಟೀನು ಕುಡಿತಾರತ್ತ. ಕ್ವಶನ್ ನೋಡ್ರಿ, ಕೇವಲ ಟೀ ಕುಡಿಯೋರ ಸಂಖ್ಯೆ ಎಷ್ಟು, ಕೇವಲ ಕಾಫಿ ಕುಡಿಯೋರ ಸಂಖ್ಯೆ ಎಷ್ಟು. ನೋಡ್ರಿ, ನಮಗೆ ಎರಡರ ಬಗ್ಗೆ ಮಾಹಿತಿ ಕೊಟ್ಟಾನ. ಒಂದು ಕಾಫಿ ಮತ್ತು ಒಂದು ಟೀ, ಅದಕ್ಕೆಲ್ಲ ಎರಡೇ ನಾವು ವೃತ್ತಗಳು ಹಾಕೋಬೇಕು, ಎರಡೇ ವೆನ್ ಡಯಾಗ್ರಾಮ್ ಹಾಕೋಬೇಕು, ಎರಡೇ ವೃತ್ತ ಹಾಕಬೇಕು. ಇಲ್ಲಿ ನೋಡ್ರಿ ಯಾವ ರೀತಿ ಹಾಕಬೇಕು. ಈ ರೀತಿ ನೀವು ಎರಡು ವೆನ್ ಎಕ್ಸ್ ಹಾಕೋಬೇಕ್ರಿ. ಒಂದಕ್ಕೊಂದು ಟಚ್ ಆಗಿರಬೇಕು, ಒಂದಕ್ಕೊಂದು ಟಚ್ ಆಗಿರಬೇಕು. ಕರೆಕ್ಟ್ ರೀ. ಟೀ ನೋಡ್ರಿ, ಅಲ್ಲಿ ಒಂದು ಮಾಹಿತಿ ಅವ್ರು ಟೀ ಕಾಫಿ ಅಂತ ಕೊಟ್ಟಾನ್ರಿ. ಒಂದು ಕಾಫಿ ಅಂತ ಬರ್ಕೋರಿ. ಕಾಫಿ ಅಂದ್ರೆ ಕಾಫಿ ಅಂತ ಫುಲ್ ಬರ್ಕೋಬೇಡ್ರಿ, ಬರೀ ಸಿ ಅಂತ ಬರ್ಕೋಬೇಕು ಎಕ್ಸಾಮ್ದಾಗ. ಸಿ ಇಲ್ಲಿ ನೀವು ಗೊತ್ತಾಗತ್ತಾನ ಕಾಫಿ ಅಂತಂದು ಬರ್ಕೋರಿ. ನೆಕ್ಸ್ಟ್ ಇನ್ನೊಂದು ಟೀ, ಇನ್ನೊಂದು ಸರ್ಕಲ್ ಅದ್ರ ಬಗ್ಗೆ ಹೇಳ್ತಂದ್ರೆ ಟೀ. ನೆಕ್ಸ್ಟ್ ಕಾಫಿ ಎಷ್ಟು ಜನ ಕುಡಿತಾರೆ ಅಂತ ಹೇಳಣ್ರಿ, ಇಲ್ಲಿ ಬ್ರ್ಯಾಕೆಟ್ನ ಬರ್ಕೋಬೇಕ್ರಿ. ಅದು ಹಾಗೆ ಕಾಫಿ 2 ಜನ ಕುಡಿತಾರೆ ಅಂತ್ರಿ, 12 ಜನ. ಟೀ ಎಷ್ಟು ಜನ ಕುಡಿತಾರೆ ಅದ್ರಿ, 14 ಜನ. ಟೀ ಎಷ್ಟು ಜನ ಅಂತ್ರಿ, 14 ಜನ. ಹಾಂ, ಇಷ್ಟಂತೂ ಕ್ವಶನ್ದಾಗ ಕೊಟ್ಟಾನ. ಈ ನೆಕ್ಸ್ಟ್ ಮಾಹಿತಿ ಏನು ಕೊಟ್ಟಾನ, ಕರೆಕ್ಟ್ ಒಂದೇ ಕ್ವಶನ್ ಕೇಳ್ರಿ, ಮುಂದಿನ ಸೇಮ್ ಇರ್ತಾವೆ ನೋಡ್ರಿ. 5 ಜನರು ಎರಡೂ ಕುಡಿತಾರತ್ತ. 5 ಜನರು ಎರಡು ಅಂದ್ರೆ ಈ ಕಾಫಿ ಮತ್ತು ಟೀ ಎರಡೂ ಸೂಚಿಸುವ ಇದು ಯಾವ್ದು ಹೇಳ್ರಿ, ನಮಗೆ ಏರಿಯಾ ಯಾವ್ದು, ಇಲ್ಲಿ ಪ್ರದೇಶ ಎರಡೂ ಹೇಳ್ಬೇಕು. ಅದು ಕಾಫಿನೂ ಹೇಳ್ಬೇಕು. ಇದು ಈ ಕಡೆ ಬರ್ಕೊಂಡ್ರೆ ಬರೀ ಕಾಫಿ ಆಗ್ತದೆ, ಇದು ಈ ಕಡೆ ಬರ್ಕೊಂಡ್ರೆ ಬರೀ ಟೀ ಆಗ್ತದೆ. ಅಂದ್ರೆ ಕಾಫಿನೂ ಬರೀಬೇಕು, ಟೀನೂ ಬರೀಬೇಕಂದ್ರೆ ನೀವು ಇಲ್ಲೇ ಬರ್ಕೋಬೇಕ್ರಿ. ಎರಡರದಾಗ ಕಾಮನ್ ಅದ ಇದು, ಈ ಪ್ರದೇಶ. ಕರೆಕ್ಟ್ ರೀ. ಇಲ್ಲಿ ಬರ್ಕೋಬೇಕು. ಯಾವಾಗ ನೋಡ್ರಿ, ಫಸ್ಟ್ ಎರಡು ಯಾವ ಕುಡಿತಾವೆ ನೋಡ್ರಿ, ಅದು ಬರ್ಕೋಬೇಕು ಮೊದಲು. ಎರಡು ಇದು ಬರ್ಕೋಬೇಕು. ಬೋತ್ ಕುಡಿಯೋದು ಅಥವಾ ಬೋತ್ ಓದೋದು, ಬೋತ್ ಪಾಸ್ ಆಗಿದ್ದು ಅದು ಬದಲು ಬರ್ಕೋಬೇಕು. ಬರ್ಕೊಂಬಿಡ್ರಿ. ಎರಡು ಪಾನೀಯ ಕುಡಿಯೋರು ಎಷ್ಟು ಬಂದ್ರೆ ಹೇಳ್ರಿ, 5. ಎರಡು ಪಾನೀಯ ಕುಡಿಯೋರು 5 ಜನ. ಈಗ ಅಬ್ಸರ್ವ್ ಮಾಡಿರಿ. ಈಗ ಇಲ್ಲಿ ನೋಡ್ರಿ, ಟೋಟಲ್ ಕಾಫಿ ಕುಡಿಯೋರು ಎಷ್ಟು ಬಂದ್ರೆ ಹೇಳ್ರಿ. ಟೋಟಲ್ ಕಾಫಿ ಕುಡಿಯೋರು 12 ಜನ ಅರ. ಈ ಸರ್ಕಲ್ ನಮಗೆ 12 ಜನ ಹೇಳ್ತಾರೆ ಅವರು. ಈ ಸರ್ಕಲ್ ಎಷ್ಟು ಮಂದಿ ಕಾಣಿಸ್ಕೊತಾರೆ ನೋಡ್ರಿ, ಆಲ್ರೆಡಿ 5 ಜನ ಕಾಣಿಸ್ಕೊತಾರೆ. ನಾನು ಇನ್ನೂ 7 ಜನ ಉಳಿದ್ರು ಅಂದಂಗೆ ರೀ, ಇನ್ನೂ 7 ಜನ ಉಳಿದ್ರು ಅಂದಂಗೆ. ಆ 7 ಜನ ಇಲ್ಲಿ ಬರ್ಕೋಬೇಕು. 7 ಜನ ಎರಡು ಕೂಡಿಸೋರು ಮತ್ತು ಇವೆರಡು ಕೂಡಿಸೋರು ಮತ್ತು ನಮಗೆ 12 ಆಗ್ಬೇಕು ರೀ. ಎರಡು ಕೂಡಿಸೋರು ಮತ್ತು 12 ಆಗಬೇಕು. ನೆಕ್ಸ್ಟ್ ಟೀ ಇದಾಗ ಟೋಟಲ್ 14 ಜನ ಬರ್ಬೇಕು ರೀ. ಟೀ 14 ಜನ ಕುಡಿತಾರತ್ತ. ಈ ಸರ್ಕಲ್ ಟೀ ಬಗ್ಗೆ ಹೇಳ್ತದೆ ಇದು. ಈ ಸರ್ಕಲ್ ಇದ್ರಾಗ ಎಷ್ಟು ಜನ ಕಾಣಿಸ್ಕೊತಾರೆ ನೋಡ್ರಿ, ಆಲ್ರೆಡಿ ಈಗ ನಮ್ಗೆ 5 ಜನ ಕಾಣಿಸ್ಕೊತಾರೆ. ಇನ್ನು ಎಷ್ಟು ಜನ ಬರ್ಕೋಬೇಕು ಹೇಳ್ರಣ್ಣ, 14 ಆಗ್ಬೇಕು. ಇನ್ನು 9 ಜನ ಬರ್ಕೋಬೇಕು. ಇಲ್ಲಿ ಟೋಟಲ್ ಆಗಿ 9 ಜನ ಬರ್ಕೋಬೇಕು. ಇವು ಎರಡು ಕೂಡಿಸೋದು ನಮಗೆ ಅಂದ್ರೆ ಈ ಸರ್ಕಲ್ದಾಗ ಟೋಟಲ್ 14 ಜನ ಇರ್ಬೇಕು ನಮಗೆ. ಟೋಟಲ್ ಆಗಿ 14 ಜನ ಇರಬೇಕು. 5 + 9 14. ಇದ್ರಾಗ ಈ ಕಾಫಿದಾಗ 12 ಜನ ಇರಬೇಕು. 7 + 5 12. ಗೊತ್ತಾಯ್ತು ರೀ. ಇಷ್ಟು ಮಾಡ್ರೆ ಮುಗಿತು ರೀ. ನಾವು ಎಂಥ ಕ್ವಶನ್ ಕೊಟ್ಟರು ಅವ್ರನ್ನೂ ಈಸಿಯಾಗಿ ಮಾಡ್ಬೋದು. ಒಂದನೇ ಕ್ವಶನ್ ನೋಡ್ರಿ, ಏನು ಕೇಳೋಣ. ಒಂದನೇ ಕ್ವಶನ್, ಕೇವಲ ಟೀ ಕುಡಿಯುವ ಜನರ ಸಂಖ್ಯೆ ಎಷ್ಟು. ಕೇವಲ ಟೀ ನೋಡ್ರಿ, ಈ ಕಡೆ ಅದಲ್ರಿ ಇದು. ಇವ್ರು ಬರೀ ಕೇವಲ ಟೀ, ಇವರು ಎದಕ್ಕೂ ಸಂಬಂಧ ಇಲ್ಲ. ಇವರು ಕೇವಲ ಟೀ ಕುಡಿಯೋರ ಸಂಖ್ಯೆ ಎಷ್ಟು ಹೇಳ್ರಿ. ಕೇವಲ ಟೀ ಕುಡಿಯೋರ ಸಂಖ್ಯೆ ಎಷ್ಟು ಅಂದ್ರೆ ನಮಗೆ 9. ಕೇವಲ ಟೀ ಕುಡಿಯೋ ಸಂಖ್ಯೆ ಎಷ್ಟು ಅಂದ್ರೆ 9. ಕೇವಲ ಕಾಫಿ ಕುಡಿಯೋರು ಅಂದ್ರೆ ಇವ್ರು ರೀ, ಈ ಸೈಡ್ ಹರಲ್ರಿ ಇವರು. ಇವ್ರು ನೋಡ್ರಿ, ಯಾರಿಗೂ ಟಚ್ ಇಲ್ಲ ಇವರು. ಇವಳು ಯಾರಿಗೂ ಟಚ್ ಇಲ್ಲ. ಇವ್ರು ಕೇವಲ ಕಾಫಿ ಐತೆ ನಂಗೆ. ಕೇವಲ ಕಾಫಿ ಕುಡಿಯೋರು ಎಷ್ಟು ಜನ ಹೇಳ್ರಿ ನಮಗೆ, 7 ಜನ. ಕೇವಲ ಕಾಫಿ ಕುಡಿಯೋರು 7 ಜನ. ಇಷ್ಟೇ ಸಿಂಪಲಾಗಿ ಮಾಡಬೇಕು. ಯಾವಾಗೂ ಎರಡೂ ಕುಡಿಯೋರು ಮೊದಲು ಮಿಡಲ್ ಬರ್ಕೋಬೇಕು ರೀ. ಎರಡೂ ಸರ್ಕಲ್ದಾಗ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕು. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ ನಿಮಗೆ ಫ್ರೆಂಚ್ ಭಾಷೆ ಓದೋರು ಮತ್ತು ಇಂಗ್ಲೀಷ್ ಭಾಷೆ ಓದೋರು ಎರಡರ ಬಗ್ಗೆ ಮಾಹಿತಿ ಕೊಟ್ಟರವ್ರು. 15 ಜನ ಗುಂಪು ಅಂದ್ರೆ 7 ಜನ ಫ್ರೆಂಚ್ ಭಾಷೆ ಓದ್ತಾ ಇರುತ್ತೆ, 8 ಜನ ಇಂಗ್ಲೀಷ್ ಭಾಷೆ ಓದ್ತಾ ಇರುತ್ತೆ ರೀ. 3 ಜನ ಎರಡೂ ಭಾಷೆ ಓದ್ತಾ ಇರುತ್ತೆ. ಅದು ಎರಡೂ ಭಾಷೆ ಹೋದ್ರೆ ಮೊದಲು ಮಿಡಲ್ ಬರ್ಕೋಬೋದು ಹೇಳಿ ನಾನು ನಿಮ್ಗೆ. ಅದು ಬರ್ಕೋರು ಮೊದಲು. ಎರಡು ಭಾಷೆ ಹೋದ್ರೆ ಅಷ್ಟು ಹೇಳ್ರಿ, 3 ಜನ ಹರ್ರಿ. ಎರಡು ಭಾಷೆ ಹೋದರು 3 ಜನ. ಈ ಮೊದಲು ಸರ್ಕಲ್ ಯಾವುದೇ ಸೂಚಿಸ್ತದೆ ಬರ್ಕೊಂಬ್ರಿ. ಇದು ಫ್ರೆಂಚ್, F ಬರ್ಕೋಬೇಕು. ಫ್ರೆಂಚ್ ಎಷ್ಟು ಜನ ಓದ್ತಿರತ್ತೆ ರೀ, ಫ್ರೆಂಚ್ 7 ಜನ. ನೆಕ್ಸ್ಟ್ ಇದು ಇಂಗ್ಲೀಷ್, ಬರೀ ಅಂತ ಬರ್ಕೋರಿ. ಎಷ್ಟು ಜನ ಅಂತ್ರಿ, 8 ಜನ. ಏನು ಹೇಳ್ತಂದ್ರೆ ಈ ಸರ್ಕಲ್ ಏನು ನೋಡ್ರಿ, ಈ ಸರ್ಕಲ್ ಇದು ಫ್ರೆಂಚ್ ಬಗ್ಗೆ ಹೇಳ್ತದ. ಇದರ ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ಇಲ್ಲಿ 7 ಜನ ಕಾಣಿಸ್ಬೇಕು ನಮಗೆ. ಅದಕ್ಕೆ ಹೆಚ್ಚಿಗೆ ಕಾಣಿಸ್ಬೇಡ್ದು. ಇದು ಇಂಗ್ಲೀಷ್ ಬಗ್ಗೆ ಹೇಳ್ತೀವಿ ಸರ್ಕಲ್ ರೀ. ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರೆ ಇಲ್ಲಿ 8 ಬರ್ಬೇಕು ರೀ ಹೆಚ್ಚಿಗೆ.
ಅದಕ್ಕೆ ಹೆಚ್ಚಿಗೆ ಬರಬಾರ್ದು. ಈಗ ಈ ಫ್ರೆಂಚ್ದಾಗ ಎಷ್ಟು ಜನ ಬಂದಾರ ನೋಡ್ರಿ ಆಲ್ರೆಡಿ. ಈಗ 3 ಜನ ಬಂದಾರ. ಟೋಟಲ್ ಇದ್ದಾರೆ 7 ಜನ ಬರ್ಬೇಕು ರೀ. 3 ಜನ ಬಂದಾರ. ನಾ ಎಷ್ಟು ಜನ ಬರ್ಕೋಬೇಕು ಹೇಳ್ರಿ? ನಾ ಇಲ್ಲಿ 4 ಜನಕ್ಕೆ ಬರ್ಕೋಬೇಕು. ಇಲ್ಲಿ 4 ಜನಕ್ಕೆ ಬರ್ಕೋಬೇಕು. ಗೊತ್ತೈತೆ ರೀ. ಈ ಸರ್ಕಲ್ ನೋಡಿರಿ, ಇಂಗ್ಲೀಷ್ ಸರ್ಕಲ್ 8 ಜನ ಬರ್ಬೇಕು ಟೋಟಲ್. ಅವರೇ ಹೇಳ್ಯಾರಲ್ಲಿ ಇಂಗ್ಲೀಷ್ 8 ಜನರು ಇಂಗ್ಲೀಷ್ ಓದ್ತಾ ಹೇಳ್ಯಾರ. ಇದು 3 ಆಲ್ರೆಡಿ ಬಂದದ. ಈಗ ಇನ್ನೂ ಎಷ್ಟು ಬರ್ಕೋಬೇಕು ಹೇಳ್ರಿ? ಇಲ್ಲಿನ 5 ಬರ್ಕೋಬೇಕು. ಇನ್ನೂ ಎಷ್ಟು ಬರ್ಕೋಬೇಕಂದ್ರೆ 5. ಇಷ್ಟು ಮಾಡಿದೆ ಅಂದ್ರೆ ಕ್ವಶನ್ ಮುಗಿತು ಮಾಡೋದು. ಇದು ಬಿಟ್ಟು ಏನು ಮಾಡೋದಿರಲ್ಲ. ಕ್ವಶನ್ ನೋಡ್ರಿ ನಿಮಗೆ ಏನು ಕೇಳೋಣ, ಎಷ್ಟು ಜನ ಕೇವಲ ಒಂದು ಭಾಷೆ ಮಾತ್ರ, ಕೇವಲ ಒಂದು ಭಾಷೆ ಮಾತ್ರ, ಕೇವಲ ಒಂದೇ ಭಾಷೆ ನೋಡ್ರಿ. ಕೇವಲ ಒಂದು ಭಾಷೆ ಅಂದ್ರೆ ಈ ಕಡೆ ನೋಡ್ಬೇಕಂತ ನಮಗೆ ಸೈಡಿಗೆ ನೋಡಬೇಕು ನೋಡ್ರಿ. ಈ 4 ಏನು ಹೇಳ್ತದೆ ಹೇಳ್ರಿ? ಅದು ಕೇವಲ ಫ್ರೆಂಚ್. ಇದೇನು ಹೇಳ್ತದೆ ರೀ? ಕೇವಲ ಇಂಗ್ಲೀಷ್. ನಮ್ಗೆ ಕೇವಲ ಫ್ರೆಂಚ್ ಭಾಷೆ ಓದೋರು ಕೇಳಿದಂದ್ರೆ 4 ಆನ್ಸರ್. ಹಿಂದಿನ ಕ್ವಶನ್ ಕೇಳಿದಲ್ಲ, ಕೇವಲ ಇಂಗ್ಲೀಷ್ ಅಂತ ಅಂದ್ರೆ 5 ಆನ್ಸರ್. ಬಟ್ ಕೇವಲ ಒಂದೇ ಭಾಷೆ ಓದೋರು ಎಷ್ಟಂದ್ರೆ 4 + 5. ಯಾಕಂದ್ರೆ ಇವರು ಒಂದೇ ಓದ್ತಾರೆ. ಇವರು ಈ 4 ಬರೀ ಫ್ರೆಂಚ್ ಓದ್ತಾನ, 5 ಬರೀ ಇಂಗ್ಲೀಷ್ ಓದ್ತಾನ. ಮತ್ತು ಇಲ್ಲಿ ಕೇವಲ ಒಂದು ಭಾಷೆ ಅಂದ್ರೆ 4 + 5. ಆನ್ಸರ್ ಎಷ್ಟು ಹೇಳ್ರಿ ನಮಗೆ? ಇದಕ್ಕೆ ಆನ್ಸರ್ 9. ಆನ್ಸರ್ ಎಷ್ಟು ಅಂದ್ರೆ 9. ಈ 9 ಜನ ನೋಡ್ರಿ, ಇವರು ಕೇವಲ ಒಂದೇ ಭಾಷೆ ಮಾತ್ರ ಓದ್ತಾರೆ. ಅದು ಫ್ರೆಂಚರೇ ಆಗಿರಲಿ ಅಥವಾ ಇಂಗ್ಲೀಷರೇ ಆಗಿರಲಿ. ಗೊತ್ತೈತ್ರಿ? ಆನ್ಸರ್ ಎಷ್ಟು ಅಂದ್ರೆ 9. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ಒಂದು ತರಗತಿದಾಗ 500 ಜನ ಹರತ್ರಿ. ಅವರಲ್ಲಿ 300 ವಿದ್ಯಾರ್ಥಿಗಳು ಹಿಂದಿ ಮಾತಾಡ್ತಾರತ್ತ, 400 ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾತಾಡ್ತಾರತ್ತ. ಹಾಗಾದ್ರೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸೋದು ಕೊಟ್ಟ ನಾವು. ಒಂದನೇ ಕ್ವಶನ್ ನೋಡ್ರಿ, ಹಿಂದಿ ಮತ್ತು ಇಂಗ್ಲೀಷ್ ಎರಡನ್ನೂ ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ ಹೈರಾಣ ಬಂತು ನೋಡ್ರಿ. ಹಿಂದಿನ 2 ಕ್ವಶನ್ ಏನು ಮಾಡಿದವ, ಎರಡೂ ಮಾತಾಡೋರು, ಎರಡೂ ಓದೋರು ಅಥವಾ ಎರಡೂ ಕುಡಿಯೋರು ಅವನೇ ಕೊಟ್ಟಿದ್ದ. ಅದು ಮಿಡಲ್ದಾಗ ಬರ್ಕೋತಿದ್ದೆವು, ಆನ್ಸರ್ ಮಾಡ್ಕೋತ ಹೋಗ್ತಿದ್ದೆವು. ಬಟ್ ಈ ಕ್ವಶನ್ದಾಗ ಎರಡೂ ಮಾತಾಡೋರು ಅಥವಾ ಎರಡೂ ಓದೋರು ಅಥವಾ ಎರಡೂ ಪಾನೀಯ ಕುಡಿಯೋರು ನಮಗೆ ಕ್ವಶನ್ದಾಗ ಕೊಟ್ಟಿಲ್ರಿ. ಅದಕ್ಕೆ ನಾವು ಮೊದಲು ಅದಕ್ಕೆ ಕಂಡು ಹಿಡಿಬೇಕು. ಮೊದಲು ಉಳ್ಕಿದ ಆಮೇಲೆ ಯಾವ್ದು ಜೊತೆ ಮಾಡ್ಕೋತ ಹೋಗ್ಬೇಕು ರೀ. ಕರೆಕ್ಟ್ ರೀ. ಇಂಗ್ಲೀಷ್ನಾಗ ಕನ್ನಡನಾಗ ನೋಡ್ಕೊರಿ. ಇಲ್ಲಿ ನೋಡ್ರಿ, ಟೋಟಲ್ ಎಷ್ಟು ಭಾಷೆ ಅವ ಹೇಳ್ರಿ ನಮಗಿಲ್ಲಿ? ಒಂದು ಹಿಂದಿ ಅದ, ಇನ್ನೊಂದು ಇಂಗ್ಲೀಷ್ ಅದ. ಅಂದ್ರೆ 2 ಭಾಷೆ ಅಂದರೆ 2 ವೃತ್ತ ಹಾಕೋಬೇಕು ನಾವು. ಒಂದಕ್ಕೊಂದು ಟಚ್ ಇದ್ದು 2 ವೃತ್ತ ಹಾಕೋಬೇಕು. ಮಿಡಲ್ ಯಾವ್ದು ಬರ್ಕೋಬೇಕು ಹೇಳ್ರಿ? ಮಿಡಲ್ 2 ಭಾಷೆ ಮಾತಾಡೋರು, 2 ಭಾಷೆ ಮಾತಾಡಿ ಬರ್ಕೋಬೇಕು. ಬಟ್ ನಾವು ಅದು ಕೊಟ್ಟಿಲ್ಲ. ಬಟ್ ನಾವು ಕಂಡು ಹಿಡಿಬೋದು ರೀ. ಹ್ಯಾಂಗೆ ಕಂಡು ಹಿಡಿಬೋದು ನೋಡ್ರಿ? ಒಂದು ಅಬ್ಸರ್ವ್ ಮಾಡ್ರಿ. ಟೋಟಲ್ ಎಷ್ಟು ಅಂತ್ರಿ? ಟೋಟಲ್ ಎಷ್ಟು ಅಂತ್ರಿ? ಟೋಟಲ್ ನಮಗೆ 500 ವಿದ್ಯಾರ್ಥಿಗಳು ಹೊರಂತ್ರಿ. 500 ಅಂದ್ರೆ ಹಿಂದಿ ಮಾತಾಡೋರು ಎಷ್ಟು ಬಂದಾರ ರೀ? ಹಿಂದಿ ಮಾತಾಡೋರು 300 ಜನ. ನೆಕ್ಸ್ಟ್ ಇಂಗ್ಲೀಷ್ ಮಾತಾಡೋರು ಎಷ್ಟು ಬಂದಾರ ಅದ್ರಿ? 400 ಜನ. ಅಬ್ಸರ್ವ್ ಮಾಡಿರಿ, ಇರೋದು 500 ಬಂದಾರ, 400 ಜನ ಇಂಗ್ಲೀಷ್ ಅತ್ತ, 300 ಜನ ಹಿಂದಿ ಅತ್ತ. 400 + 300 ಅಂದ್ರೆ 700 ಅದ. ಇರೋದು 500, 700 ಹೆಂಗೆ ಬರ್ತಾರೆ ಹೇಳ್ರಿ? ಕರೆಕ್ಟ್ ರೀ. ಹಂಗಂದ್ರೆ ಎಕ್ಸ್ಟ್ರಾ ಈ ಟೋಟಲ್ಕಿಂತ ಎಕ್ಸ್ಟ್ರಾ ಏನು ಹರ ನೋಡ್ರಿ, ಅವರು 2 ಭಾಷೆ ಮಾತಾಡ್ತಾರೆ ತಂದಂಗೆ. ಎಷ್ಟು ಸಿಂಪಲ್ ನೋಡ್ರಿ, ಎಷ್ಟು ಸಿಂಪಲ್ಲ. ಟೋಟಲ್ 500, ಇದು 300, 400. 300 + 400 ಅಂದ್ರೆ 700. 700 ಜನ ಹೆಚ್ಚಲ್ಲತ್ತಾರ ರೀ. ಈ 700 ಜನ ಏನರ ಅಂದ್ರೆ ಇವರು ಈ 2 ಭಾಷೆ ಮಾತಾಡೋರು ಹರ ಇವ್ರು. 2 ಭಾಷೆ ಮಾತಾಡೋರು ಹರ ಇವರು. ಗೊತ್ತೈತ್ರಿ? ನೋಡ್ರಿ, 2 ಭಾಷೆ ಮಾತಾಡೋರು ಹ್ಯಾಂಗೆ ಕಂಡು ಹಿಡ್ಬೇಕು ನಾವೀಗ? 300 + 400 ಕೂಡಿಸ್ರಿ. 300 + 400 ಅಂದ್ರೆ ಹೇಳ್ರಿ? 700. ಈ 700ದಾಗ ಟೋಟಲ್ ಕಳೆದು ಬಿಡ್ರಿ. ನಮಗೆ ಯಾರು ಸಿಗ್ತಾರಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ 2 ಮಾತಾಡೋರು ಸಿಗ್ತಾರೆ. ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ 2 ಮಾತಾಡೋರ ಸಂಖ್ಯೆ ಎಷ್ಟು ಅಂದಂಗೆ ಐತೆ ನೋಡ್ರಿ? 200. ಅಷ್ಟು ನಿಮಗೆ ಗೊತ್ತಲ್ಲ ಅಂದ್ರೆ ಸಿಂಪಲ್ ರೀ. ಟೋಟಲ್ 500 ರೀ. ಹಿಂದಿ ಮತ್ತು ಇಂಗ್ಲೀಷ್ ಕೂಡಿಸ್ರೆ ಎಷ್ಟು ಆಗ್ತಾರೆ ಹೇಳ್ರಿ? 700 ಆಗ್ತಾರೆ. ಇದು 700 ಅಂದ್ರೆ 200 ಹೆಚ್ಚು. 5 ಟೋಟಲ್ಕಿಂತ ಎಷ್ಟು ಹೆಚ್ಚದ ಹೇಳ್ರಿ? 700. ಇದು 200 ಹೆಚ್ಚದ. ಅಂದರೆ 200 ಯಾರು ಇರ್ತಾರೆ ಅಂದ್ರೆ ಅವರು 2 ಭಾಷೆ ಮಾತಾಡೋರು ಇರ್ತಾರೆ. ಕ್ಲಿಯರ್ ಗೊತ್ತೈತ್ರಿ? ಅಂದ್ರೆ ಒಂದನೇ ಕ್ವಶನ್ ಆನ್ಸರ್ ಕಂಡುಹಿಡಿದವು ನಾವು. ಹಿಂದಿ ಮತ್ತು ಇಂಗ್ಲೀಷ್ ಎರಡನ್ನೂ ಮಾತನಾಡೋ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹೇಳ್ರಿ? ನಮಗೆ 200. ಎಷ್ಟಂದ್ರೆ 200. ಗೊತ್ತೈತ್ರಿ? ನಾವು 2 ಕಂಡುಹಿಡಿದು ಮತ್ತೇನಿಲ್ಲ ರೀ, ಮತ್ತೆ ವೆನ್ನಕ್ಷೆಗಳು ಹಾಕೊಳ್ಳೋದು. ಯಾಸ್ ಇಟ್ ಈಸ್ ಹಿಂದಿನ ಕ್ವಶನ್ ಮಾಡಿವಲ್ಲ ಆ ರೀತಿ ಮಾಡೋದು. ಇಲ್ಲಿ ಏನು ಕಲ್ತ್ರಿ ನೀವು ಕ್ವಶನ್ದಾಗ ಅಂದ್ರೆ,
ಎರಡೂ ಭಾಷೆ ಮಾತಾಡೋರು ಕೊಟ್ಟಿದ್ದಿಲ್ಲ ಅಂದ್ರೆ ಯಾವ ರೀತಿ ತೆಗಿಬೇಕಂತ ಕಂಡು ಹಿಡಿದ್ರಿ. ಟೋಟಲ್ಕಿನ ಏನು ಹೆಚ್ಚಿರುತ್ತೆ ನೋಡ್ರಿ, ಅವರು ಎರಡೂ ಭಾಷೆ ಮಾತಾಡ್ತಾರೆ ನಂಗೆ. ಟೋಟಲ್ಕಿನ ಎಷ್ಟು ಹೆಚ್ಚದ ಹೇಳ್ರಿ, ಇದು 200 ಹೆಚ್ಚದ. ಇವರು ಎರಡೂ ಭಾಷೆ ಮಾತಾಡ್ತಾರೆ, ಹಿಂದಿ ಮತ್ತು ಇಂಗ್ಲೀಷ್. ಈಗ ಕೇವಲ ಹಿಂದಿ ಕೇವಲ ಇಂಗ್ಲೀಷ್ ಹಿಂದಿ ಮಾಡಿರಲ್ಲ, ಅದೇ ರೀತಿ ಮತ್ತು ವೆನ್ ಎಕ್ಸ್ ಹಾಕೋಬೇಕು ರೀ. ವೆನ್ ಎಕ್ಸ್ ಹಾಕೋರಿ, ಒಂದು ಕೊಂಟೆ ಹಚ್ಚಿರಂಗೆ. ಇದು ಹಿಂದಿ ಐತೆ ಬರ್ಕೋರಿ, ಒಂದು ಹಿಂದಿ. ಹಿಂದಿದಾಗ ಎಷ್ಟದ ಕೊಟ್ಟರು ನೋಡ್ರಿ, ಹಿಂದಿದಾಗ ಎಷ್ಟು ಅದ ರೀ 300. 300 ಬರ್ಕೋರಿ ಬ್ರಾಕೆಟ್ನಾಗ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳ್ರಿ, ಇಂಗ್ಲೀಷ್ನ ಎಷ್ಟು ಜನ ಬರ್ಬೇಕು ರೀ, ಮ್ಯಾಕ್ಸಿಮಮ್ ಅಂದ್ರೆ 400 ಜನ ಬರ್ಬೇಕು ರೀ. 400. ಈ ಎರಡು ಭಾಷೆ ಮಾತಾಡೋರು ನೀವೇ ಕಂಡು ಹಿಡಿದ್ರಿ. ಎರಡು ಭಾಷೆ ಮಾತಾಡೋರು ಎಷ್ಟು ಬಂದ್ರೆ ಹೇಳ್ರಿ ನಮಗಿಲ್ಲಿ? ಎರಡು ಭಾಷೆ ಮಾತಾಡೋರು 200 ಜನ ಹರ. ನೋಡ್ರಿ, ಈ ಸರ್ಕಲ್ ಏನು ಹೇಳ್ತದೆ, ಮತ್ತೆ ಸೇಮ್ ಹಿಂದೆ ಮಾಡ್ರಿ ಹಂಗೆ. ಈ ಸರ್ಕಲ್ ಏನು ಹೇಳ್ತದೆ, ಹಿಂದಿ ಬಗ್ಗೆ ಹೇಳ್ತದೆ. ಇದ್ರ 300 ಬರ್ಬೇಕಂತ ರೀ. ಎಷ್ಟು ಬಂದ ಆಲ್ರೆಡಿ ಈಗ 200 ಬಂದ. ಇನ್ನೂ ಎಷ್ಟು ಬರ್ಕೋಬೇಕಂದಂಗೈತ್ರಿ ನಾವು? ಇನ್ನು 100 ಬರ್ಕೋಬೇಕಂದಂಗೆ ಐತ್ರಿ. ಇನ್ನು 100 ಬರ್ಕೋಬೇಕು. ನೆಕ್ಸ್ಟ್ ಈ ಸರ್ಕಲ್ ನೋಡ್ರಿ, ಇಂಗ್ಲೀಷ್ ಬಗ್ಗೆ ಹೇಳ್ತದೆ. ಇದ್ರಾಗ ಎಷ್ಟು ಬರ್ಬೇಕು ರೀ? ಹೈಯೆಸ್ಟ್ ಅಂದ್ರೆ 400 ಬರಬೇಕು. ಎಷ್ಟು ಬಂದು ನೋಡ್ರಿ ಆಲ್ರೆಡಿ ಈಗ 200 ಬಂದದ ರೀ. ಇನ್ನು ಎಷ್ಟು ಬರ್ಕೋಬೇಕು ಹೇಳ್ರಿ ಇದ್ರೊಳಗೆ? 200 ಬರ್ಕೋಬೇಕು. ಕರೆಕ್ಟ್ ರೀ. ಇಷ್ಟು ಮಾಡಿದೆ ಅಂದ್ರೆ ಆನ್ಸರ್ ಮುಗೀತು ರೀ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ, ಹೆಂಗೆ ಕೇಳೋಣ? ಎರಡನೇ ಕ್ವಶನ್ ಕೇವಲ ಹಿಂದಿ. ಇವರೆಲ್ಲ ಕೇವಲ ಹಿಂದಿನಾಗ ರೀ. ಕೇವಲ ಹಿಂದಿ ಎಷ್ಟು ಜನ ಹೇಳ್ರಿ? 100 ಜನ. ಕೇವಲ ಹಿಂದಿ ಎಷ್ಟು ಜನ ಹೇಳ್ರಿ? 100 ಜನ. ಸಿಂಪಲ್ ರೀ, ಇದ್ರ ಏನೇನು ಇಲ್ಲ, ಬಟ್ ಮಾಡೋದು ಗೊತ್ತಿರ್ಬೇಕು ನಿಮಗೆ ರೀ. ಕೇವಲ ಹಿಂದಿ ಎಷ್ಟು ಅಂದ್ರೆ 100 ಜನ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ರೀ. ನೆಕ್ಸ್ಟ್ ಕೇವಲ ಇಂಗ್ಲೀಷ್ ಎಷ್ಟು ಅಂದ್ರೆ ನೋಡ್ರಿ, ಕೇವಲ ಈ ಸೈಡ್ ಇದ್ದವ್ರು ಕೇವಲ ಇಂಗ್ಲೀಷ್ ಇರೋರು, ಈ ಸೈಡ್ ಹರಲ್ಲಿವರು ಕೇವಲ ಇಂಗ್ಲೀಷ್. ಕೇವಲ ಇಂಗ್ಲೀಷ್ ಹೇಳ್ರಿ 200. ಕೇವಲ ಇಂಗ್ಲೀಷ್ 200. ಈಗ 3 ಕೂಡಿಸ್ರಿ ಟೋಟಲಾಗಿ ನಮಗೆ 500 ಸಿಗುತ್ತೆ. 200, 100, 200. ಕರೆಕ್ಟ್ ಐತ್ರಿ. ಅಂದ್ರೆ ಎರಡು ಭಾಷೆ ಮಾತಾಡೋರು ಸಿಗಬೇಕಂದ್ರೆ ಅವ್ರು ಕೊಟ್ಟಿದ್ದಿಲ್ಲ ಅಂದ್ರೆ ಎರಡು ಕೂಡಿಸ್ಬೇಕು ರೀ, ಟೋಟಲ್ದಾಗ ಕಳಿಬೇಕು. ಅದೇನು ಬರ್ತು ನೋಡ್ರದು, ಅದು ಬಂದಿದ್ದು ಎರಡು ಭಾಷೆ ಮಾತಾಡ್ತಾರೆ ತಂದಂಗೆ. ಎರಡು ಭಾಷೆ ಮಾತಾಡ್ತಾರೆ ತಂದಂಗೆ ಗೊತ್ತೈತೆ ರೀ. ಕೇವಲ ಹಿಂದಿ ಮಾತಾಡೋರು 100 ಜನ, ಕೇವಲ ಇಂಗ್ಲೀಷ್ ಮಾತಾಡೋರು 200 ಜನ. ಈ ಕ್ವಶನ್ದಾಗ ಏನು ಕಲ್ತ್ರಿ ಅಂದ್ರೆ, ಎರಡೂ ಭಾಷೆ ಮಾತಾಡೋರು ಕೊಟ್ಟಿದ್ದಿಲ್ಲ ಅಂದ್ರೆ ಯಾವ ರೀತಿ ಕಂಡುಹಿಡಬೇಕಂತ ಕಲ್ತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಇದೇ ರೀತಿ ಇದ್ದು. ಇದು ಕ್ವಶನ್ ನೋಡ್ರಿ ನಿಮ್ಗೆ SDA 2006ದಾಗ ಕೇಳೇನು ರೀ. SDA 2006ದಾಗ ಕೇಳ್ಯಾನ. ಕ್ವಶನ್ ನೋಡ್ರಿ ಹೆಂಗೆ ಕೇಳೋಣ, ಒಂದು ಶಾಲೆಯಲ್ಲಿ 450 ಜನ ಇರತ್ತೆ ರೀ. ಅಂದ್ರೆ 325 ವಿದ್ಯಾರ್ಥಿಗಳು ಫುಟ್ಬಾಲ್ ಆಡ್ತಾರತ್ತೆ ರೀ, 175 ವಿದ್ಯಾರ್ಥಿಗಳು ಕ್ರಿಕೆಟ್ ಆಡ್ತಾರತ್ತ, 50 ವಿದ್ಯಾರ್ಥಿಗಳು ಇವೆರಡೂ ಆಟವನ್ನು ಆಡೋದಿಲ್ಲ ಅಂತ ರೀ. ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳು ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡನ್ನು ಆಡುತ್ತಾರೆ? ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳು ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡನ್ನು ಆಡುತ್ತಾರೆ? ಎರಡೂ ಆಡಬೇಕು ಅವರು. ಇದು SDA 2006ದಾಗ ಕೇಳ್ಯಾನ ರೀ. SDA ಎಕ್ಸಾಮ 2006ದಾಗ ಕೇಳ್ಯಾನ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು ಇಲ್ಲಿ ಸಮೀಕ್ಷೆ ಎದ್ರದ್ದು ಮಾಡ್ಯಾರ ಅಂದರು, ಆಡೋರ ಬಗ್ಗೆ ಸಮೀಕ್ಷೆ ಮಾಡ್ಯಾರ. ಟೋಟಲ್ 450 ಹರ ರೀ. ಆದರೆ ಎಷ್ಟು ಮಂದಿ ಆಡಲ್ಲಂತ್ರಿ? 50 ಜನ ಆಡಲ್ತ. ಮೊದಲು ಅವ್ರು ತೆಗೆದು ಹೊರ ಹೋಗ್ಕಟ್ರಿ. ಅವ್ರು ಮೊದಲು ಟೋಟಲ್ ಅಂದು ತೆಗೆದು ಹೊರ ಹೋಗ್ಕಟ್ರಿ. ಇಲ್ಲಿ ನೋಡ್ರಿ, ಟೋಟಲ್ ಎಷ್ಟು ಜನ ಅರ ರೀ? ಟೋಟಲ್ 450. ಆಟ ಆಡದವರು, ಆಟ ಆಡದವ್ರು ಹೆಸರು ಅದ್ರಿ 50. ಅಂದ್ರೆ ಆಟ ಆಡುವವರು. ಆಟ ಆಡೋರು ಎಷ್ಟು ಮಂದಿ ಆಗತ್ತೆ ನಮಗೆ? 4. ಇದ್ರಾಗ ನೀವು ಏನಕ್ಕೆ ಹಾಕೋರಿ ಮಾಡ್ಕೋತೋರಿ, ಇದು ನಮ್ಗೆ ಆನ್ಸರ್ ಬರ್ತಾವೆ ನನಗೆ. ಆಟ ಆಡೋರು ಮೊದಲು ತೆಗೆದು ಒಕ್ಕಡ್ಬೇಕು ಅವ್ರಿಗೆ. ಈಗ ನೋಡ್ರಿ, ಟೋಟಲ್ ಆಟ ಆಡೋರು ಎಷ್ಟು ಮಂದಿ ಸಿಗುತ್ತೆ ಹೇಳ್ರಿ ನಮಗೆ? ಈಗ ನಮಗೆ ಟೋಟಲ್ ಆಟ ಆಡೋರು 400 ಜನ. ಇದ್ರಾಗ ಫುಟ್ಬಾಲ್ ಎಷ್ಟು ಮಂದಿ ಆಡ್ತಾರತ್ತೆ ನೋಡ್ರಿ? ಫುಟ್ಬಾಲ್ 325 ಜನ. ನೆಕ್ಸ್ಟ್ ಕ್ರಿಕೆಟ್ ಎಷ್ಟು ಜನ ಆಡ್ತಾರದ್ರಿ? ಅಂದರೆ ಕ್ರಿಕೆಟ್ ಎಷ್ಟು ಜನ ಆಡ್ತಾರತ್ತಿ? 175 ಜನ ಕ್ರಿಕೆಟ್ ಆಡ್ತಾರಂತ್ರಿ. ಕರೆಕ್ಟ್ ರೀ. ಅಬ್ಸರ್ವ್ ಮಾಡಿರಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಟೋಟಲ್ ನಮ್ಮ ಆಟ ಆಡೋರು 400 ಮಂದಿ. ಬಟ್ ಫುಟ್ಬಾಲ್ 325 ಕ್ರಿಕೆಟ್ 175. ಈ ಎರಡು ಕೂಡಿಸಿ ಎಷ್ಟು ಜನ ಆದ್ರೆ ಹೇಳ್ರಿ? 500 ಜನ ಅದಾವ್ರಿ. ಇರೋದೇ 400 ಮಂದಿ ಆಟ ಆಡ್ತಾರೆ, 500 ಜನ ಹೆಂಗೆ ಆಡ್ತಾರೆ ಹೇಳ್ರಿ? ಅಂದ್ರೆ ಟೋಟಲ್ ಆಟ ಆಡೋರಕ್ಕಿಂತ ಎಷ್ಟು ಜನ ಹೆಚ್ಚಲತ್ತಾರ ರೀ? 100 ಜನ ಹೆಚ್ಚಲತ್ತಾರ. ಅಂದ್ರೆ
ನಾನು ನಿಮ್ಗೆ ಹಿಂದಿನ ಕ್ವಶನ್ದಾಗ ಹೇಳೀನಿ, ಅವ್ರು ಎಷ್ಟು ಜನ ಹೆಚ್ಚಾಗ್ತಾರೆ ನೋಡ್ರಿ, ಅವರು 2 ಆಟ ಆಡ್ತಾರೆ ಅದು ಅನ್ನಂಗೆ ರೀ. ಅವರು 2 ಆಟ ಆಡ್ತಾರೆ ಅದು ಅನ್ನಂಗೆ. ಅಂದರೆ 2 ಆಟ ಆಡೋರ ಸಂಖ್ಯೆ ಎಷ್ಟು ಅನ್ನಂಗೈತೆ ನಮ್ಗೆ? 100 ಜನ. ಯಾಕಂದ್ರೆ 100 ಜನ ಹೆಚ್ಚಾಲತ್ತಾರಲ್ರಿ ಅವರು, 100 ಜನ ಹೆಚ್ಚಾಲತ್ತಾರ. 2 ಆಟ ಆಡೋರು ಎಷ್ಟು ಜನ ಅಂದ್ರೆ 100 ಜನ. ನಿಮ್ಗೆ ಗೊತ್ತಲ್ಲ ಅಂದ್ರೆ 2 ಕಳೆದು ಬಿಡ್ರಿ. 325 + 175 ಅಂದ್ರೆ 500. 500ದಾಗ 400 ತೆಗೆದುಬಿಟ್ರಿ. ಫುಟ್ಬಾಲ ಮತ್ತು ಕ್ರಿಕೆಟ್ 2 ಆಡೋರು ಎಷ್ಟು ಜನ ಅಂದಂಗೆ ನಮಗೆ ರೀ? 100 ಜನ ಅಂದಂಗೆ ರೀ. ಅಂದ್ರೆ ಫುಟ್ಬಾಲ್ ಮತ್ತು ಕ್ರಿಕೆಟ್ 2 ಆಡೋರು ಎಷ್ಟು ಜನ ಅಂದ್ರೆ ನಮ್ಗೆ 100 ಜನ ಫುಟ್ಬಾಲ್ನ ಆಡ್ತಾರೆ ಮತ್ತು ಕ್ರಿಕೆಟ್ನ ಆಡ್ತಾರೆ. ಈ ಮುಂದೆ ವೆನ್ನಕ್ಷಿ ಹಾಕೊಂಡು ಮಾಡೋದು ಬೇಡ್ರಿ ನಮಗೆ. ಕೇವಲ ಫುಟ್ಬಾಲ್ ಎಷ್ಟು, ಕೇವಲ ಕ್ರಿಕೆಟ್ ಎಷ್ಟು ಅನ್ನೋಕ್ರೆ ವೆನ್ನಕ್ಷಿ ಹಾಕೋಬೇಕು, ಅದು ಆನ್ಸರ್ ಮಾಡಬೇಕು. ಬರೀ ನಮಗೆ 2 ಆಟೋರು ಎಷ್ಟು ಅಂತ ಕೇಳ್ಯಾರ, ಆನ್ಸರ್ ಎಷ್ಟಂದ್ರೆ 100. ಆನ್ಸರ್ ಎಷ್ಟಂದ್ರೆ 100. ಸರ್ ಇಲ್ಲಿ ಕನಿಷ್ಠ ಅದಲ್ರಿ, ಕನಿಷ್ಠ ಇರ್ಲಕ್ರಿ, ಕನಿಷ್ಠ 2 ಅಂದಾನ. ಆಡೋರು 2 ಅವ, ಆಟ ಇರೋದು 2 ಅವ, ಅದಕ್ಕೆ ಹೈಯೆಸ್ಟ್ ಇಲ್ಲ. ಅದಕ್ಕೆ ಹೈಯೆಸ್ಟ್ ಇದೆ ಅದ್ರ ಮೇಲೆ ಹೋಗ್ತೀವಿ ನಾವು. ಹೈಯೆಸ್ಟ್ ಇಲ್ಲ, ಕನಿಷ್ಠ ಅಂದ್ರೆ 1 ಇಲ್ಲಿ, ಕೇವಲ ಅಂದ್ರೆ 1 ಈ ಕ್ವಶನಿಗೆ. ಹೇಳ್ರಿ ಆನ್ಸರ್ ಯಾವ್ದು ಹೇಳ್ರಿ? 100. SDA 2006 ಕೇಳ್ಯಾನ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಷ್ಟು ಸಿಂಪಲ್ ಅವ ರೀ, ಬಟ್ ನೀವು ಮಾಡೋದು ಗೊತ್ತಿರ್ಬೇಕು ರೀ. 2 ಆಟ ಆಡಿದವ್ರು ಅವರೇ ಕೊಟ್ಟರು, 2 ಭಾಷೆ ಓದೋರು ಅವರೇ ಕೊಟ್ಟರು ಅಂದ್ರೆ ವೆನ್ನಕ್ಷಿ ಹಾಕೋಬೇಕು, ಮಿಡಲ್ದಾಗ ಬರ್ಕೋಬೇಕು. ಒಂದು ವೇಳೆ 2 ಆಟ ಆಡೋರು ಅವ್ರು ಕೊಟ್ಟಿದ್ದಿಲ್ಲ, 2 ಭಾಷೆ ಓದೋರು ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಕ್ವಶನನ್ನು ಹೊರಗೆ ತೆಗಿಬೇಕು. ಅದಕ್ಕೆ ಮೊದಲು 2 ಕೂಡಿಸ್ಬೇಕು. ಟೋಟಲ್ಕಿಂತ ಹೆಚ್ಚಾಗ್ತದೆ ನೋಡ್ರಿ, ಅದು 2 ಆಟ ಆಡ್ತಾರೆ, 2 ಭಾಷೆ ಮಾತಾಡ್ತಾರೆ ಅಂದಂಗೆ ಅದು ಮಿಡಲ್ದಾಗ ಬರ್ಕೊಂಡು ಮತ್ತೆ ಆ್ಯಸ್ ಇಟ್ ಈಸ್ ಅದೇ ರಾಗ ಅದೇ ಪ್ರಮಾಣ ಮಾಡ್ಕೋತ ಹೋದ್ರಿ. ಸಿಂಪಲ್ ಕ್ವಶನ್ಸ್ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ನೋಡ್ರಿ ಫಾರೆಸ್ಟ್ ಗಾರ್ಡ್ 2022. ಮತ್ತು ರೀಸೆಂಟಾಗಿ ಫಾರೆಸ್ಟ್ ಗಾರ್ಡ್ ಕರ್ದಾನ್ರಿ ನೋಟಿಫಿಕೇಶನ್. ಕರೆಕ್ಟ್ರಿ, ಕರಿಬೋದು ಮೋಸ್ಟ್ಲಿ, ಕರೆದಾನ ಏನು ಗೊತ್ತಿಲ್ಲ. ಬಟ್ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ದಾಗ 2022 ಕೇಳ್ಯಾನ್ರಿ. ಕ್ವಶನ್ ನೋಡ್ರಿ ಏನು ಕೇಳ್ಯಾನ. ಕ್ವಶನ್ ನೋಡ್ರಿ, 840 ಜನರಿರುವ ಒಂದು ನಗರದಲ್ಲಿ 450 ಜನರು ಕನ್ನಡ ಓದ್ತಾರಂತ್ರಿ, 300 ಜನರು ಇಂಗ್ಲೀಷ್ ಓದ್ತಾರಂತ, ಮತ್ತು 200 ಜನರು 2 ಭಾಷೆ ಓದ್ತಾರಂತ್ರಿ. ಕನ್ನಡನೂ ಓದ್ತಾರತ್ತ, ಇಂಗ್ಲೀಷ್ನೂ ಓದ್ತಾರತ್ತ. ಕರೆಕ್ಟ್ರಿ. ನೆಕ್ಸ್ಟ್ ಈಗ ನಿಮ್ಗೆ ಏನು ಕೇಳ್ಯಾನವ, ಕ್ವಶನ್ ಏನು ಕೇಳಂದ್ರೆ ಈ ಎರಡನ್ನೂ ಓದುವ ಜನರ ಸಂಖ್ಯೆ ಎಷ್ಟು? ಈ ಕ್ವಶನ್ ನೋಡ್ರಿ, ಇಲ್ಲೇನೋ ಸ್ವಲ್ಪ ಮಿಸ್ ಆಗಿದೆ, ಪ್ರಿಂಟ್ ಮಿಸ್ ಆಗಿದೆ. ಏನು ಮಿಸ್ ಆಗಿದೆ ಅಂದ್ರೆ ಎರಡನ್ನೂ ಓದದ ಆಗ್ಬೇಕ್ರಿ. ಎರಡನ್ನೂ ಓದದ, ಎರಡನ್ನೂ ಓದದ ಜನರ ಸಂಖ್ಯೆ ಎಷ್ಟು? ನಾಟ್ ರೀಡ್. ಎರಡನ್ನೂ ಓದದ ಜನರ ಸಂಖ್ಯೆ ಎಷ್ಟು? ಅವ ಏನ್ಯಾಕೆ ಕೇಳಲಕ್ರಿ, ಏನ್ಯಾಕೆ ಕೇಳಲಕ್ಕ? ಫಸ್ಟ್ ನಮ್ಮ ಅಬ್ಸರ್ವೇಷನ್ನ 2 ಭಾಷೆ ಓದೋರು ಕೊಟ್ಟ ಅಲ್ಲಿ ನೋಡ್ಬೇಕು ಮೊದಲು. 2 ಭಾಷೆ ಓದೋರು ಕೊಟ್ಟ ನೋಡ್ರಿ, 200 ಜನ 2 ಭಾಷೆ ಓದ್ತಾರಂತ್ರಿ. ಅದು ಮೊದಲು ಚಿತ್ರದ ಹಾಕೋಬೇಕು. ಮೊದಲು ವೆನ್ನಕ್ಷಿ ಹಾಕೋರಿ. ಈಗ ವೆನ್ನಕ್ಷಿ ಹಾಕೋರಿ. ಒಂದು ವೆನ್ನಕ್ಷಿ ನೋಡ್ರಿ, ಅದ್ರ ಟೋಟಲ್ ಎಷ್ಟು ಅದ್ರಲ್ಲಿ ಬರ್ಕೋರಿ ಮೊದಲು. ಟೋಟಲ್ ಎಷ್ಟು ಜನ ಆಯ್ತು ರೀ? 840 ಜನ. ಈಗ 2 ಭಾಷೆ ಓದೋರು ಎಷ್ಟು ಬಂದಿರತ್ರಿ? 200 ಜನ ಅರಂತ್ರಿ. 2 ಭಾಷೆ ಓದೋರು 200 ಜನ. ಯಾವ 2 ಭಾಷೆ ಅವು ಈ ಸರ್ಕಲ್ ರಿಪ್ರೆಸೆಂಟ್ ಮಾಡಬೇಕು. ಒಂದು ಕನ್ನಡ ಕೆ ಅಂತ ಬರ್ತದೆ. ಕನ್ನಡ ಎಷ್ಟು ಜನ ಅಂತ್ರಿ? 450 ಜನ. ಇನ್ನೊಂದು ಯಾವ್ದು ರೀ? ಇಂಗ್ಲೀಷ್ ಎಷ್ಟು ಜನ ಅಂತಿರೋದು? 300 ಜನ. ಕರೆಕ್ಟ್ ರೀ. ಅಂದರೆ ಈ ಸರ್ಕಲ್ ಕನ್ನಡ ಬಗ್ಗೆ ಹೇಳ್ತದೆ, ಈ ಸರ್ಕಲ್ ಇಂಗ್ಲೀಷ್ ಬಗ್ಗೆ ಹೇಳ್ತದೆ ಅಂದಂಗೆ ಐತ್ರಿ. ಕರೆಕ್ಟ್ ರೀ. ಈಗ ನೋಡ್ರಿ, ಈ ಸರ್ಕಲ್ದಾಗ ನಾವು ಏನೇ ಮಾಡಿದ್ರು ಎಷ್ಟು ಬರ್ಬೇಕು ಹೇಳ್ರಿ? ಎಷ್ಟು? 450 ಬರಬೇಕು ಈ ಸರ್ಕಲ್. ಎಷ್ಟು ಬಂದದ್ರಿ? ಈಗ ಆಲ್ರೆಡಿ 200 ಬಂದದ. ಇನ್ನು ಎಷ್ಟು ಬರ್ಕೋಬೇಕು ಅನ್ನಂಗೆ ಇದ್ರೊಳಗೆ ರೀ? ಇನ್ನು ಎಷ್ಟು ಬರ್ಕೋಬೇಕು ಹೇಳ್ರಿ? ಇದ್ರೊಳಗೆ ಇನ್ನು 250 ಬರ್ಕೋಬೇಕು. 2 ಕೂಡಿಸ್ರೆ ಮತ್ತು 450 ಆಗಬೇಕು. ಇವೆರಡು ಕೂಡಿಸ್ರೆ ನಾವು ಮತ್ತು 450 ಆಗಬೇಕು. ನೆಕ್ಸ್ಟ್ ರೀ, ಈಗ ನೋಡ್ರಿ, ಈ ಸರ್ಕಲ್ ನೋಡ್ರಿ, ಇದು ಇಂಗ್ಲೀಷ್ ಬಗ್ಗೆ ಹೇಳ್ತದೆ. ಅದ್ರ ಹೈಯೆಸ್ಟ್ 300 ಬರಬೇಕು. ಈಗ ಆಲ್ರೆಡಿ ಎಷ್ಟು ಬಂದು ನೋಡಿದ್ರೊಳಗೆ ರೀ? 200 ಬಂದು. ಇನ್ನು ಎಷ್ಟು ಬರ್ಕೋಬೇಕು ಹೇಳ್ರಿ? ಇದ್ರೊಳಗೆ ಇನ್ನು 100 ಬರ್ಬೇಕು. ಮತ್ತು 2 ಕೂಡಿಸ್ರೆ ನಮಗೆ 300 ಆಗಬೇಕು. ಇಷ್ಟು ಮಾಡಿದ್ರಂದ್ರೆ ನೀವು ಎಂಥ ಕ್ವಶನ್ ಸಾಲ್ವ್ ಮಾಡ್ಬೋದು. ಅವು ಏನೇ ಕೇಳಲಕ್ಕ ಹೇಳ್ರಿ.
ಇಷ್ಟಂತೂ ಮಾಡಿಟ್ರಿ. ಈಗ ಈ ಒಂದೇ ಒಂದು 4 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ಇವರೆಲ್ಲ ಪುಣ್ಯಾತ್ಮರು, ಇವರೆಲ್ಲ ಯಾರು ಹೇಳ್ರಿ? ಇವರೆಲ್ಲ ಪುಣ್ಯಾತ್ಮ ಯಾರು ಹೇಳ್ರಿ? ಇವರು ಓದೋರು ಏನು ಓದ್ಲಾರ್ದವ್ರಿ? ಇವರೆಲ್ಲ ಓದುವವರು. ಇದು ನಮ್ಮ ವೆನ್ನಕ್ಷಿ ಎದರದು ಅಂದ್ರೆ ಇದು ಓದುವವರ ವೆನ್ನಕ್ಷಿ ಅದರ. ಇದು ವೆನ್ನಕ್ಷಿ ಎದರದು ಅಂದ್ರೆ ಓದುವವರ ವೆನ್ನಕ್ಷಿ ಅದರ. ಕ್ವಶನ್ ನಮಗೆ ಕೇಳಣ್ರಿ, ಓದ್ಲಾರ್ದವ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ ನಾವು ಹೇಳ್ರಿ. ನೋಡ್ರಿ, ಟೋಟಲ್ ಗೊತ್ತದ, ಓದುವವ್ರು ಗೊತ್ತದ, ನೆಕ್ಸ್ಟ್ ಓದ್ಲಾರ್ದವ್ರು ಕಂಡು ಹಿಡಿಬೋದಲ್ರಿ. ಓದ್ಲಾರ್ದವ್ರಿಗೆ ಕಂಡು ಹಿಡಿಬೋದಲ್ರಿ, ಆರಾಮಾಗಿ ಕಂಡು ಹಿಡಿಬೋದು. ನೋಡ್ರಿ, 840 ಫಸ್ಟ್ ಓದೋರು ಎಷ್ಟು ಮಂದಿ ಆಗ್ತಾರೆ ನೋಡ್ರಿ. ಇವ್ರು ಹುಟ್ಟು ಕೂಡಿಸ್ರಿ. ಇದು ನೋಡ್ರಿ, ಇವ್ರು ಬರೀ ಕನ್ನಡ ಓದ್ತಾರ, ಬರೀ ಇಂಗ್ಲೀಷ್ ಓದ್ತಾರ, ಎರಡೂ ಓದ್ತಾರ. ಬಟ್ ಓದೋರಲ್ರಿ ಎಲ್ಲ ಓದುವವರು ಬರ್ಕೋರಿ. ಟೋಟಲ್ ಓದುವವರು. ಕರೆಕ್ಟ್ ರೀ? ಫಸ್ಟ್ ಟೋಟಲ್ ಬರ್ಕೋರಿ. ಟೋಟಲ್ ಎಷ್ಟು ಮಂದಿ ಅದ್ರಿ? ಟೋಟಲ್ 840 ತಾನೇ ಕೊಟ್ಟಾನ. ಓದೋರು ಎಷ್ಟು ಮಂದಿ ಆಗ್ತಾರೆ ನೋಡ್ರಿ, ಕೂಡಿಸ್ರಿ ಇವೆಲ್ಲ. ಇವರೆಲ್ಲ ಓದುವವರು, ಎಲ್ಲ ಪುಣ್ಯಾತ್ಮರು ಎಲ್ಲ ಯಾರು ಓದೋರು ಇವರು, ನಿಮ್ಮಂಥವ್ರು. ನೀವು ಓದ್ತಿರಲ್ಲ, ನಿಮ್ಮಂಥವ್ರು ಯಾರು ಇವರು? 250 + 200 450 ಐತ್ರಿ. 450 + 100 ಅಂದ್ರೆ 550. ಅಂದ್ರೆ 840 ಮಂದಿಯಾಗ 550 ಜನ ಓದ್ತಾರಂತ. ನೆಕ್ಸ್ಟ್ ಇನ್ನು ಓದದವರು ಯಾರಂದ್ರೆ ಓದದವರು, ಸ್ಟಡಿ ಮಾಡಾರ್ದವರು. ನೋಡ್ರಿ, ಎಕ್ಸಾಂಪಲ್ 100 ಮಂದಿಯಾಗ ರೀ, ನಿಮಗೆ ಸಿಂಪಲ್ ಎಕ್ಸಾಂಪಲ್ ಐತಿ. 100 ಮಂದಿಯಾಗ 90 ಮಂದಿ ಓದ್ತಾ ಇರತ್ರಿ. 100 ಮಂದಿಯಾಗ 90 ಮಂದಿ ಓದ್ತಾರಂದ್ರೆ ಇದು ಅರ್ಥ ಏನು ಹೇಳ್ರಿ? 10 ಜನ ಓದಲ್ಲ ಅಂತ ಅರ್ಥ. ಇನ್ನೂ ಸೇಮ್ ಹಂಗೆ ರೀ, ಟೋಟಲ್ 840 ಮಂದಿಯಾಗ 550 ಮಂದಿ ಓದ್ತಾರತ್ತೆ. 550 ಮಂದಿ ಓದ್ತಾರತ್ತೆ. ಇನ್ನು ಓದೋರು ಬೇಕಂದ್ರೆ 2 ಮೈನಸ್ ಮಾಡಿಬಿಡ್ರಿ. 2 ಮೈನಸ್ ಮಾಡಿರಿ. 2 ಮೈನಸ್ ಮಾಡಿರಿ. 840 550 ಕಳೀರಿ. 0 4 ತಳ 5 ರೀ, ಕಳಿಗೆ ಬರಲ್ಲ. 14 5 ಕಳೀರಿ, 9. 14 5 9. ಕೈಲಾಗ ಕೊಟ್ರು ಒಂದು ಹಾಗೆ. 8 6 ಹೋದ್ರೆ ಎಷ್ಟು ಹೇಳ್ರಿ? 2. 8 6 ಹೋದ್ರೆ 2. ಅಂದ್ರೆ 840 ಮಂದಿಯಾಗ 550 ಜನ ಓದ್ತಾರ, 290 ಜನ ಓದಲಾತಿರ್ತಾರೆ. 290 ಜನ ಓದಲಾತಿರ್ತಾರೆ. ಅಂದ್ರೆ ಆಪ್ಷನ್ ಯಾವ್ದು ರೈಟ್ ಹೇಳ್ರಿ? ಆಪ್ಷನ್ ಬಿ ರೈಟ್. ಆಪ್ಷನ್ ಬಿ ಕರೆಕ್ಟ್. ಗೊತ್ತಾಯ್ತು ರೀ? ಎಷ್ಟು ಟೀಚ್ ಇದೆ ನೋಡ್ರಿ. ಏನೂ ಇಲ್ಲ, ಸಿಂಪಲ್ ಮಾಡ್ಕೋತವ್ರೆ ಆನ್ಸರ್ ಬರ್ತದೆ ರೀ. ಫಸ್ಟ್ ನಮಗೆ ಏನು ಗೊತ್ತಿಲ್ಲ ಅನ್ಬೇಡ. ಮೊದಲು 2 ಭಾಷೆ ಓದೋರು ಕೊಟ್ಟಾರೆ, ಮಿಡಲ್ ಬರ್ಕೋಬೇಕು, 2 ಸರ್ಕಲ್ ಅಡ್ಜಸ್ಟ್ ಮಾಡ್ಕೋಬೇಕು. ಇವರೆಲ್ಲ ಯಾರು ಹೇಳ್ರಿ? ಇವರೆಲ್ಲರೂ ಓದುವವರ. 840 ಮಂದಿಯಾಗ 550 ಜನ ಓದ್ತಾರಂದ್ರೆ ಉಳ್ಕಿದ 290 ಜನ ಓದಲಾತಂದಂಗೆ. ಇದು ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ದಾಗ ಹೇಳ್ಯಾನ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದನ್ನು ಸೇಮ್ ಅದೇ ರೀತಿ ಕ್ವಶನ್ ಅದ ರೀ, ಹಿಂದೆ ಮಾಡಿರಲ್ಲ, ಸೇಮ್ ಅದೇ ರೀತಿ ಕ್ವಶನ್ ಅದ ನೋಡ್ರಿ. ಟೋಟಲ್ ಎಷ್ಟು ಜನ ಅಂತ್ರಿ? ಟೋಟಲ್ 50 ಜನ ಹರಂತ್ರಿ. ಟೋಟಲ್ 50. 15 ಜನ ಚಹಾ ಕುಡಿತಾರತ್ರಿ, 30 ಜನ ಕಾಫಿ ಕುಡಿತಾರತ್ತ, 10 ಮಂದಿ 2. ಚಲೋ ಆಯ್ತು, 2 ಕೊಟ್ಟ ಚಲೋ ಆಯಿತು. ಮೊದಲಿಗೆ ಏನು ಮಾಡಿರಿ? 10 ಮಂದಿ 2 ಇಷ್ಟಪಡ್ತಾರೆ. ಕ್ವಶನ್ ಕೇಳೋಣ, 2 ಇಷ್ಟಪಡಲಾರ್ದವ್ರು. ಹಿಂದಿನ ಕ್ವಶನ್ ಮಾಡಿರಲ್ಲ, ಸೇಮ್ ಅದೇ ಕ್ವಶನ್ ಕೇಳೋಣ. ಇದು ಕ್ವಶನ್ ನೋಡ್ರಿ, ಇದು ಫ್ರೀ ಕೋಚಿಂಗ್ ಎಕ್ಸಾಮ್ 2024 ಕೇಳೋಣ. ಸೇಮ್ ಏನೂ ಚೇಂಜ್ ಇಲ್ಲಿ ಮಾಡೋದು. ಫಸ್ಟ್ ವೆನ್ ಅಕ್ಷಿ ಹಾಕೋರಿ ಮೊದಲು. ಒಂದಕ್ಕೊಂದು ಟಚ್ ಆಗ ವೆನ್ ಅಕ್ಷಿ ಹಾಕೋರಿ. ಈಗ ನೋಡ್ರಿ, ಇಲ್ಲಿ 10 ಮಂದಿ 2 ಇಷ್ಟಪಡ್ತಾರತ್ತ ರೀ. ಆ 2 ಇದು ಮಿಡಲ್ ಬರ್ಕೋಬೇಕು ಮೊದಲು ರೀ. 10 ಜನ 2 ಇಷ್ಟಪಡ್ತಾರತ್ತ. ಅವು 2 ಯಾವ್ಯಾವ ನೋಡ್ರಿ ಸರ್ಕಲ್? ಒಂದು ಚಹಾ. ಎಕ್ಸಾಮ್ ಚಹಾ ಅಂತ ಬರೋದು, ಸಿ ಅಂತ ಬರಬೇಕ್ರಿ. ಟೈಮ್ ಸುಮ್ಮನೆ ವೇಸ್ಟ್ ಆಗ್ತದಲ್ಲಿ. ಅಲ್ಲೆಲ್ಲ ಕಾಮಿಡಿ ಮಜಾಕ್ ಮಾಡ್ಕೋತಿ ಸಾಧನೆ ಮಾಡ್ಕೋತ ಕೊಡ್ಬೇಡ್ರಿ. ಜಲ್ದಿ ನೀಟಾಗಿ ನಾವು ಹೆಚ್ಚಿನ ಮಾರ್ಕ್ಸ್ ಸ್ಕೋರ್ ಮಾಡೋ ಹಂಗೆ ಮಾಡಬೇಕು. 15 ಜನ ಚಹಾ ಅಂದ್ರಿ, ಇಲ್ಲಿ 15 ಬರ್ಕೋರಿ. ಚಹಾ 15 ಬರ್ಕೋರಿ. ನೆಕ್ಸ್ಟ್ ಕಾಫಿ
ಕಾಫಿ ನೋಡ್ರಿ ಎಷ್ಟು ಜನ ಅಂತ 30 ಜನ ಅಂತ. ಈ ಸರ್ಕಲ್ ಕಾಫಿ ಬಗ್ಗೆ ಹೇಳ್ತಾ ಅಂತ ಅರ್ಥ ರೀ. ಗೊತ್ತದ್ರಿ. ಮತ್ತು ಅದೇ ಸೇಮ್ ಪ್ರೊಸೀಜರ್. ಈ ಚಹಾ ಸರ್ಕಲ್ದಾಗ ಆಲ್ರೆಡಿ 10 ಜನ ಬಂದಾರ, ನಮ್ಗೆ 15 ಜನ ಆಗಬೇಕು. ಎಷ್ಟು ಜನ ಬರ್ಕೋಬೇಕು ಹೇಳ್ರಿ, ನಾವು ಇಲ್ಲಿ 5 ಜನ ಬರ್ಕೋಬೇಕು. 2 ಕೂಡಿಸ್ರೆ ಮತ್ತು 15 ಬರ್ಬೇಕು ರೀ. ನೆಕ್ಸ್ಟ್ ಕಾಫಿ ಸರ್ಕಲ್ದಾಗ 30 ಜನ ಬರ್ಬೇಕು ರೀ. ಆಲ್ರೆಡಿ 10 ಜನ ಬಂದಾರ ಈಗ. ಇನ್ನು ಎಷ್ಟು ಜನ ಬರ್ಕೋಬೇಕು ನಾವು ಹೇಳ್ರಿ, 20 ಜನ ಬರ್ಕೋಬೇಕು ರೀ. ಇನ್ನು 20 ಜನ ಬರ್ಕೋಬೇಕು. ಮತ್ತು ಇವೆರಡು ಕೂಡಿಸ್ರೆ 30 ಆಗ್ಬೇಕು ರೀ. 30 ಆಗ್ಬೇಕು. ಇಷ್ಟು ಮಾಡ್ರೆ ಮುಗೀತು. ಈಗ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಇವರೆಲ್ಲ ಪುಣ್ಯಾತ್ಮ ಯಾರು ಹೇಳ್ರಿ? ಇವರೆಲ್ಲರೂ ಚಹಾ ಅಥವಾ ಕಾಫಿ ಕುಡಿಯೋರು ಇವರು. ಅಂದ್ರೆ ವೆನ್ ನೆಕ್ಸ್ಟ್ ನೀವು ಎದ್ರ ಬಗ್ಗೆ ಹಾಕೊಂಡ್ರಿ ಅಂದ್ರೆ ಇದು ಚಹಾ ಮತ್ತು ಕಾಫಿ ಕುಡಿಯುವವರು ಅಥವಾ ಇಷ್ಟಪಡುವವ್ರ ಬಗ್ಗೆ ಹಾಕೊಂಡ್ರಿ ನೀವು. ಚಹಾ ಕಾಫಿ ಇಷ್ಟಪಡುವವರು. ಅವ್ರ ಬಗ್ಗೆ ಇದು ಮಾಹಿತಿ ಹಾಕೊಂಡ್ರಂಗೆ ಆಯಿತು. ಕರೆಕ್ಟ್ ರೀ. ನಮ್ಮ ಕ್ವಶನ್ ಇಷ್ಟಪಡಲಾರ್ದವ್ರು ಕೇಳೋಣ, ಇಷ್ಟಪಡುವುದಿಲ್ಲ ಅಂತ ಕೇಳೋಣ. ನಮಗೆ ಸಿಂಪಲ್ ರೀ. ಟೋಟಲ್ ಕೊಟ್ಟನ್ರಿ. ಟೋಟಲ್ ಎಷ್ಟು ಜನ ಅಂತ್ರಿ? 50 ಜನ ಅಂತ್ರಿ. ಈಗ ಇಷ್ಟಪಡೋರು ಎಷ್ಟು ಜನ ನೋಡ್ರಿ? ಇಷ್ಟಪಡುವವರು ಇವರೆಲ್ಲ ಇಷ್ಟಪಡೋರು ಅಲ್ರಿ. ಇವರೆಲ್ಲ ಇವು ಚಹಾ ಇಷ್ಟಪಡ್ತಾನೆ, ಇವು ಕಾಫಿ ಇಷ್ಟಪಡ್ತಾನೆ, ಎರಡು ಇಷ್ಟಪಡ್ತಾನೆ. ಒಟ್ಟು ಇವ್ರು ಇಷ್ಟಪಡೋರು ಯಾರ? ಒಟ್ಟು ಕೂಡಿಸ್ರಿ ಅವ್ರು ಇಷ್ಟಪಡುವವರು. 5 + 10 15, 15 + 20 35. ಅಂದ್ರೆ 35 ಜನ ಇಷ್ಟಪಡ್ತಾರೆ. ನೆಕ್ಸ್ಟ್ ಇಷ್ಟಪಡದವರು. ಕರೆಕ್ಟ್ರಿ. 50 ಜನದಾಗ 35 ಜನ ಇಷ್ಟಪಡ್ತಾರತ್ತ. ಅಂದ್ರೆ ಉಳ್ಕಿದ 15 ಜನ ಏನಂದಂಗೆ ಇವರು ಇಷ್ಟಪಡಲ್ಲ ತಂದಂಗೆ. ಉಳ್ಕಿದ 15 2 ಮೈನಸ್ ಮಾಡಿಬಿಡ್ರಿ. ಆನ್ಸರ್ ಹೇಳ್ರಿ. ಇಷ್ಟಪಡದವರು 15 ಜನ. ಇಷ್ಟಪಡೋದವರು 15 ಜನ. ಎಷ್ಟು ಸಿಂಪಲ್ ಅಲ್ರಿ. ಸೇಮ್ ಮಾಡಿದ ಪ್ರೊಸೀಜರ್ ಮಾಡಬೇಕು. ಬಟ್ ನೀವು ಏನು ತಿಳ್ಕೊಬೇಕಂದ್ರೆ ಇಲ್ಲಿ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ನೀವು ಕ್ವಶನ್ ನೋಡಿರ್ತೀರಿ ಕ್ವಶನ್ ಪೇಪರ್ದಾಗ, ಬಟ್ ಇದೇ ಕ್ವಶನ್ ಇದೇ ರೀತಿ ಮಾಡ್ಬೇಕು ಅದು ಗೊತ್ತಾಗಲ್ಲ. ಟೈಪ್ ವೈಸ್ ಮಾಡ್ಬೇಕಾರೆ ನಿಮ್ಮದು 100% ಮಾಡ್ತೀರಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರಲ್ಲ, ನೀವು ಕ್ವಶನ್ ನೋಡ್ರಿ ಹೇಳ್ತೀರಿ, ಹಾಂ ನಮ್ಮ ಸರ್ ಹೇಳ್ಯಾರ, ಎರಡೂ ಭಾಷೆ ಮಾತಾಡೋರು, ಎರಡೂ ಇಷ್ಟಪಡೋರು ಮಿಡಲ್ ಬರ್ಕೋಬೇಕು, ಎರಡೂ ಸರ್ಕಲ್ ಅಡ್ಜಸ್ಟ್ ಮಾಡ್ಕೋಬೇಕು. ಇವರೆಲ್ಲ ಇಷ್ಟಪಡೋರು ಅಂದ್ರೆ 50 ಮಂದಿಯಾಗ 35 ಜನ ಇಷ್ಟಪಡ್ತಾರಂದ್ರೆ ಉಳ್ಕಿದ 15 ಜನ ಇಷ್ಟಪಡಲ್ಲ ಅಂತ ಅರ್ಥ. ಎಷ್ಟು ಸಿಂಪಲ್ ಅಲ್ರಿ. ಫ್ರೀ ಕೋಚಿಂಗ್ ಎಕ್ಸಾಮ್ ಕೇಳ್ರಿ. ನೆಕ್ಸ್ಟ್ ಈ ನಾಳೆ ಬರೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ತಾನೆ ರೀ. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನೂ ಕೇಳ್ತಾನೆ. ಅದ್ರ ನೆಕ್ಸ್ಟ್ KSRP ಎಕ್ಸಾಮ್ನೂ ಕೇಳ್ತಾನೆ. DR ಎಕ್ಸಾಮ್ನೂ ಕೇಳ್ತಾನ್ರಿ. ನೀವು ಎಂದು ನೆಗ್ಲೆಕ್ಟ್ ಮಾಡ್ತೀರಿ ನೋಡ್ರಿ. ನೋಡ್ರಿ ಒಂದೊಂದು ತಾಸಿಂದು ಪಾರ್ಟ್ 1 ಪಾರ್ಟ್ 2 ಈ ರೀತಿ ವಿಡಿಯೋ ಮಾಡೋದು ನಂಗೆ ಜರನೂ ಇಷ್ಟ ಇಲ್ಲ ರೀ. ಯಾಕಂದ್ರೆ ಒಂದು ಟಾಪಿಕ್ ಪೂರ್ತಿ ಒಂದೇ ವಿಡಿಯೋದಾಗ ಕವರ್ ಆಗಬೇಕು. ನೀವು ಫಸ್ಟ್ ಹಿಡಿದು ವಿಡಿಯೋ ನೋಡ್ಬೇಕ್ರಿ. ಒಳಗೆ ಹೋಗಿ ನೀವು ಭಾಳ ಶಣೆ ಇರ್ತೀರಿ. ಟೈಪ್ 1 ಎಲ್ಲ ಟೈಪ್ 2 ಬರ್ತಾವೆ. ಡೈರೆಕ್ಟ್ ಟೈಪ್ 3 ನೋಡ್ದಿನಿ ಅಂತೀರಿ. ನೋಡ್ರಿ, ನಿಮ್ಮ ಲಾಸ್ ಆಗೋದು ಯಾರ್ದು ಲಾಸ್ ಆಗಲ್ಲ. ನೀಟಾಗಿ ಯಾವ ನೋಡಿರ್ತಾನೆ ಅವ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ದಾನೆ, ಚೆನ್ನಾಗಿ ಕಲಿತಾನೆ. ನೀವು ಬರೀ ಟೈಪ್ 1 ಬರ್ತದೆ, ಟೈಪ್ 2 ಬರ್ತದೆ ಹಾರಿಸಿ ಟೈಪ್ 3 ನೋಡಿದ್ರೆ ಅದು ನಿಮ್ಗೆ ಎಕ್ಸಾಮ್ದಾಗ ಗೊತ್ತಾಗ್ತದೆ. ನೀವು ಯಾಕೆ ಅಲ್ಲೆಲ್ಲ ಕ್ವಶನ್ ಬತ್ತು ಮಾಡಕ್ಕೆ ಬರಲ್ಲ ಅನಿಸ್ತದೆ. ನಾನು ನೋಡಬೇಕಿತ್ತಪ್ಪ ಕರೆಕ್ಟ್ ಆಗೈತೆ ಅನ್ನಿಸ್ತದೆ. ಒಂದು ಚಾನ್ಸ್ ಹೋಗಿರ್ತದೆ. ಮತ್ತೊಂದು 2-3 ವರ್ಷ ಕೂಡಬೇಕು, ಓದಬೇಕು. ಆಮೇಲೆ ಮತ್ತೆ ಏನೇನು ತಪ್ಪು ಮಾಡಿರ್ತಾರೆ ಎಲ್ಲ ಫಾಲೋ ಮಾಡಿ ನೀಟಾಗಿ ಸಾಲ್ವ್ ಮಾಡ್ಕೊತ ಹೋಗ್ಬೇಕು ರೀ. ನಿಮ್ಮ ತಪ್ಪುಗಳ ತಿದ್ದುಕೊಂಡು ಹೋದ್ರಂದ್ರೆ ಮುಂದೆ ಎಕ್ಸಾಮ್ ಪಾಸ್ ಆಗ್ತೀರಿ. ಮಾಡಬೇಡ್ರಿ. ಒಂದು ಯಾವುದೇ ವಿಡಿಯೋ ಮಾಡಲಕ್ಕನ ಫಸ್ಟ್ ಹಿಡಿದು ಲಾಸ್ಟ್ ಅಂತ ನೋಡ್ರಿ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಮೆಂಟಲ್ ಅಬಿಲಿಟಿದಾಗ 1 ಮಾರ್ಕ್ಸ್ ಹೋಗಲ್ರಿ. ನೀಟಾಗಿ ಕ್ಲಾಸ್ ಕೇಳ್ಕೊತ ಹೋಗ್ರಿ ಅಷ್ಟೇ. ನೀಟಾಗಿ ನಾ ಏನು ಹೇಳ್ತೀನಿ ಅಷ್ಟು ಕ್ಲಾಸ್ ಕೇಳ್ಕೊತು ನೋಟ್ಸ್ ಮಾಡ್ಕೊತ ಹೋಗ್ರಿ. ಮೆಂಟಲ್ ಅಬಿಲಿಟಿದಾಗ ನೀವು 10 ಕ್ವಶನ್ ಕೇಳ್ರಿ 9 ಕ್ವಶನ್ ಮಾಡ್ತೀರಿ, 15 ಕ್ವಶನ್ ಕೇಳ್ರಿ 14 ಕ್ವಶನ್ ಅಂತೂ ಮಾಡೇ ಮಾಡ್ತೀರಿ. ಇದು ಭರೋಸೆ ಹೇಳ್ರಿ. ನೀಟಾಗಿ ನೀವು ನೋಟ್ಸ್ ಮಾಡ್ಕೋತ ಕ್ಲಾಸ್ ಕೇಳ್ಕೊತ ಹೋಗ್ರಿ ಅಷ್ಟೇ. ಓಡಿಸ್ಕೋತ ಹೋಗೋದು 2 into 8 ನೋಡೋದು ಬೇಡ್ರಿ. ಅವೆಲ್ಲ ನೀವು ನೀಟಾಗಿ ಕರೆಕ್ಟಾಗಿ ಕ್ಲಾಸ್ ಕೇಳ್ಕೊತ ಹೋಗ್ರಿ. ನೀವು 100% ಸ್ಕೋರ್ ಮಾಡೇ ಮಾಡ್ತೀರಿ. ಭರೋಸೆ ಹೇಳ್ರಿ ಅಷ್ಟೇ. ನಂಬಿಕೆ ಹೇಳ್ರಿ. ಬಿಲೀವ್ ಮಾಡಿರಿ. ಭರೋಸೆ ಕರು. ಮತ್ತೆ ಹೇಳ್ಬೇಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. 130 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಿರತ್ತೆ ರೀ. 52 ಜನ ವಿದ್ಯಾರ್ಥಿಗಳು ಕನ್ನಡದಾಗ ಅನುತ್ತೀರ್ಣ ಆಗಿರತ್ತೆ. ಅನುತ್ತೀರ್ಣ ಅಂದ್ರೆ ಏನು ಹೇಳ್ರಿ? ಫೇಲ್ ಆಗಿರೋ ನಂಗೆ. ಅನುತ್ತೀರ್ಣ ಅಂದ್ರೆ
ಫೇಲ್ ಆಗಿರುತ್ತೆ ಅನ್ನಂಗೆ. 72 ವಿದ್ಯಾರ್ಥಿಗಳು ಗಣಿತ ಫೇಲ್ ಆಗಿರಂತ್ರಿ, ಅನುತ್ತೀರ್ಣ ಆಗಿರುತ್ತೆ. 32 ವಿದ್ಯಾರ್ಥಿಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ನಾವು ಇದೇ ಬೇಕು ರೀ ಮೇನ. ಕರೆಕ್ಟ್ ರೀ. ಮತ್ತೆ ಸೇಮ್ ಪ್ರೊಸೀಜರ್. ಟೋಟಲ್ ಬರ್ಕೋರು ಎಷ್ಟು ಜನ ಅದಾರ? ಟೋಟಲ್ 100. ಇದನ್ನು ನೋಡ್ರಿ ಎಲ್ಲಿ ಕೇಳೋಣ, ಫಾರೆಸ್ಟ್ ಗಾರ್ಡ್ 2022 ಕೇಳೋಣ. ಅದನ್ನು ಅದೇ ಕ್ವಶನ್ ಪೇಪರ್ದಾಗೆ. ಎರಡರಲ್ಲಿಯೂ ಅನುತ್ತೀರ್ಣ ಅದ. ಎರಡರಲ್ಲಿಯೂ ಬರ್ತಂದ್ರೆ ಬೆನ್ನಕ್ಷೆ ಹಾಕೋಬೇಕು. 2 ಸರ್ಕಲ್ಗಳು ಒಂದಕ್ಕೊಂದು ಟಚ್ ಇದ್ದು ಹಾಕೋಬೇಕು. ಹಾಕೋರಿ. ಎರಡರಲ್ಲೂ ಅನುತ್ತೀರ್ಣ ಆದವ್ರು ಎಷ್ಟು ಜನ ಅದಾರ ನೋಡ್ರಿ? ಎರಡರಲ್ಲಿ ಅನುತ್ತೀರ್ಣ ಆದವರು 34 ಜನ ಅದಾರ ರೀ. 34. ಅದು ಮೊದಲು ಸೆಂಟ್ರದಾಗ ಬರ್ಕೋರಿ. 34. ಈ ಸರ್ಕಲ್, ಒಂದು ಸರ್ಕಲ್ ಎದ್ರ ಬಗ್ಗೆ ಹೇಳ್ತಾ ಇರೋದು? ಕನ್ನಡ. ಎಷ್ಟು ಜನ ಫೇಲ್ ಆಗಿರೋದು, ಅನುತ್ತೀರ್ಣ ಆಗಿರುತ್ತೆ? ಎಷ್ಟು ಜನ ಅನುತ್ತೀರ್ಣ ಆಗಿರೋದ್ರೆ 52 ಜನ. ಇದೆಲ್ಲ ಮಾಹಿತಿ ಯಾರ ಬಗ್ಗೆ ಅದು ಹೇಳಿರೋದು? ಫೇಲ್ ಆದ್ರ ಬಗ್ಗೆ ಅದ. ಮಾಹಿತಿ ಫೇಲ್ ಆದ್ರ ಬಗ್ಗೆ ಇರ. ನೆಕ್ಸ್ಟ್ ಗಣಿತ ಎಷ್ಟು ಜನ ಅನುತ್ತೀರ್ಣ ಆಗಿರುತ್ತೆ ರೀ? ಎಮ್ ಅಂದ್ರೆ ಮ್ಯಾಥ್ಸ್ನಾಗ ಎಷ್ಟು ಜನ ಅನುತ್ತೀರ್ಣ ಫೇಲ್ ಆಗಿರಂತ ರೀ? 72 ಜನ. ಕರೆಕ್ಟ್ ರೀ. ಈ ಅಬ್ಸರ್ವ್ ಮಾಡಿರಿ, ಈ ಸರ್ಕಲ್ದಾಗ 52 ಬರ್ಬೇಕು ರೀ. ಆಲ್ರೆಡಿ 34 ಬಂದದ ರೀ. ಆಲ್ರೆಡಿ 34 ಬಂದದ. ಇನ್ನೂ ಎಷ್ಟು ಬರ್ಬೇಕಂದ್ರೆ, ಇನ್ನೂ ಎಷ್ಟು ಬರ್ಬೇಕಂತ ನೀವು ಕಂಡುಹಿಡಿಬೇಕಂದ್ರೆ, ಈ 54ರದಾಗ ಈ 52ರದಾಗ 34 ಕಳೀರಿ. ಅಷ್ಟಲ್ಲಿ ಬರ್ಕೋಬೇಕು ನಾವು ಈ ಖಾಲಿ ಜಾಗದಾಗ. 12 4 ಹೋದ್ರೆ 8, ಕೈಲ 1, 5 4 ಹೋದ್ರಿ 1. ಅಂದ್ರೆ ಇಲ್ಲಿನ 18 ಜನ ಬರ್ಬೇಕು ರೀ. ಇಲ್ಲೇನ 18 ಜನ ಬರ್ಬೇಕು. 18 + 34 ಅಂದ್ರೆ 52. ನೆಕ್ಸ್ಟ್ ಈ ಸರ್ಕಲ್ ನೋಡ್ರಿ, ಗಣಿತ ಬಗ್ಗೆ ಹೇಳ್ತದೆ ಇದು. ಗಣಿತದಾಗ ನೋಡ್ರಿ ಟೋಟಲ್ 72 ಬರ್ಬೇಕು. ಈ ಸರ್ಕಲ್ದಾಗ 34 ಬಂದಾರ್ರಿ. ಇನ್ನು ಎಷ್ಟು ಬರ್ಬೇಕಂತ ಕಂಡು ಹಿಡಿಬೇಕಂದ್ರೆ, ಈ 72ರದಾಗ ಇದು 34 ತೆಗಿರಿ. 12 4 ಹೋದ್ರೆ 8, ಕೈಲ 1, 7 4 ಹೋದ್ರೆ 3. ಇಲ್ಲೇನ 38 ಬರ್ಬೇಕಂದಂಗೆ ಐತ್ರಿ. ಇಲ್ಲೇನ 38 ಬರ್ಬೇಕಂದಂಗೆ ಐತ್ರಿ. 38 + 34 ಅಂದ್ರೆ 72. ಗೊತ್ತೈತ್ರಿ. ಇಷ್ಟು ಮಾಡಿದ್ರಂದ್ರೆ ನೀವು ಮುಗಿತು. ಯಾವುದೇ ಕ್ವಶನ್ ಕೇಳೋರು ಆನ್ಸರ್ ಈಗ ಮಾಡ್ಬೋದು. ಕ್ವಶನ್ ನೋಡಿ ಕೇಳೋಣ್ರಿ, ಮಾಹಿತಿ ಎಲ್ಲ ಅನುತ್ತೀರ್ಣ. ಇವರೆಲ್ಲ ಪುಣ್ಯಾತ್ಮರೆಲ್ಲ ಯಾರು ಹೇಳ್ರಲ್ಲ? ಇವರೆಲ್ಲರೂ ಯಾರು ಅಂದ್ರೆ ಇವರೆಲ್ಲ ಅನುತ್ತೀರ್ಣ, ಫೇಲ್ ಆದವ್ರ. ಬಟ್ ಕ್ವಶನ್ ನಮಗೆ ಪಾಸ್ ಆದವ್ರು ಕೇಳ್ತಾನೆ ರೀ, ಉತ್ತೀರ್ಣ ಆದವ್ರು ಕೇಳ್ತಾನೆ. ಹೇಳ್ರಿ ಮತ್ತೆ ಸೇಮ್ ರೀ. 130 ಮಂದಿ ಎಷ್ಟು ಮಂದಿ ಫೇಲ್ ಆಗ್ಯಾರ ಬರ್ಕೋರು ಮೊದಲು ನೋಡ್ರಿ. ಟೋಟಲ್ ಎಷ್ಟು ಜನ ರೀ? 130 ಜನ. ಇದ್ರ ಫೇಲ್ ಎಷ್ಟು ಮಂದಿ ಆಗ್ಯಾರ ಅಂದ್ರಿ? ಫೇಲ್ ನೋಡ್ರಿ, ಈ 18 ಕನ್ನಡದಾಗ ಫೇಲ್ ಆಗ್ಯಾನ್ರಿ. 38 ಜನ ಮ್ಯಾಥ್ಸ್ನಾಗ ಫೇಲ್ ಆಗ್ಯಾರ. 34 ಜನ ಮ್ಯಾಥ್ಸ್ನಾಗ ಫೇಲ್ ಆಗ್ಯಾರ. ಅಂದ್ರೆ ಎಲ್ಲರೂ ಫೇಲ್ ಆದಾರ ಇವರು. ಹುಟ್ಟು ಮಂದಿ ಕೂಡಿಸ್ರಿ, ಇದು ಹುಟ್ಟು ಕೂಡಿಸ್ರಿ. 30 + 30 60, 60 + 10 70. ಕಡಿಗಿಡ್ರಿ, 70 ಕಡಿಗಿಡ್ರಿ. 8 + 4 12, 12 + 8 20, 70 + 20 ಅಂದ್ರೆ 90. 70 + 20 ಅಂದ್ರೆ 90. ಇವರೆಲ್ಲ ಫೇಲ್ ಆದವ್ರಿ. 18 + 34 + 38 90 ಜನ ಫೇಲ್ ಆದವ್ರಿ ಇವರು. ಈಗ ಆನ್ಸರ್ ತೆಗೀರಿ, ಆನ್ಸರ್ ಬರುತ್ತೆ ರೀ. ಪಾಸ್ ಆದ್ರೆ ಸಿಗ್ತಾರೆ ನಮ್ಗೆ. 130 ಮಂದಿಯಾಗ ಇಲ್ಲಿ ನೋಡ್ರಿ, ಎಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. 130 ಮಂದಿಯಾಗ 90 ಜನ ಫೇಲ್ ಆಗ್ಯಾರಂತ. 130 ಮಂದಿಯಾಗ 90 ಜನ ಫೇಲ್ ಆಗ್ಯಾರಂದ್ರೆ ಅಟೆಂಡ್ ಮಾಡಿದ 130 ಜನ ಒಂದು ಎಕ್ಸಾಮ್ ಹಾಲ್ದಾಗ ಹೋಗಿ ಕೂತಾರೆ. 130 ಜನ ಆದ್ರೆ 90 ಜನ ಫೇಲ್ ಆಗ್ಯಾರ ರಿಸಲ್ಟ್ ಬಂದದ್ರಿ. ಅಂದ್ರೆ ಉಳ್ಕಿದ 40 ಜನ ರೀ ಏನಾಗಿರುತ್ತೆ ಹೇಳ್ರಿ? ಪಾಸ್ ಆಗ್ಯಾರ ತಂದಂಗ್ರಿ. ಉಳ್ಕಿದ 40 ಜನ ಪಾಸ್ ಆಗ್ಯಾರ ತಂದಂಗೆ. ಅಂದ್ರೆ ಉತ್ತೀರ್ಣ ಆದ ವಿದ್ಯಾರ್ಥಿ ಒಟ್ಟು ಸಂಖ್ಯೆ ಎಷ್ಟಂದ್ರೆ 40. ಉತ್ತೀರ್ಣ ಆದ ಒಟ್ಟು ವಿದ್ಯಾರ್ಥಿ ಸಂಖ್ಯೆ ಎಷ್ಟಂದ್ರೆ 40. ಆಪ್ಷನ್ ಎ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ನೋಡ್ರಿ, ಇದೇ ರೀತಿ ಸೇಮ್ ಈ ವೆನ್ನಕ್ಷೆ ಹಾಕಿ ಮಾಡೋ ಕ್ವಶನ್ಗಳೇ ಪರ್ಸಂಟೇಜನ್ನು ಬರ್ತಾವ್ರಿ. ಎಲ್ಲಿ ಬರ್ತಾವೆ ಹೇಳ್ರಿ? ಪರ್ಸಂಟೇಜನ್ನು ಬರ್ತಾವ. ಅಂದ್ರೆ ಇಲ್ಲಿ ವೆನ್ನಕ್ಷೆ ಕರೆಕ್ಟ್ ಕಲ್ತ್ರಿ ಅಂದ್ರೆ ಮುಂದೆ ಪರ್ಸಂಟೇಜ್, ಈ ನೆಕ್ಸ್ಟ್ ಚಾಪ್ಟರ್ನ ಪರ್ಸಂಟೇಜ್ ಹೇಳ್ತೇನೆ ರೀ. ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಅದು ರೀ. ಪರ್ಸಂಟೇಜ್ ಅನುಪಾತ ಸಮಾನುಪಾತ ಕಲ್ತ್ರಿ ಅಂದ್ರೆ ಮೆಂಟಲ್ ಎಬಿಲಿಟಿ ಎಂಥ ಚಾಪ್ಟರ್ನು ಮಾಡ್ಬೋದು ನೀವು. ಕರೆಕ್ಟ್ ರೀ. ಇದೇ ಸೇಮ್ ವೆನ್ನಕ್ಷೆಗಳು ಮತ್ತೆ ಬರ್ತಾವೆ ಹೇಳ್ರಿ ನಿಮಗೀಗ. ಮತ್ತು ಪರ್ಸಂಟೇಜ ಬರ್ತದೆ ರೀ. ಅಲ್ಲೂ ಸೇಮ್ ಇದೇ ರೀತಿ ಮಾಡೋದಿರ್ತದೆ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಮ್ರಿ ಟೈಪ್ 2ದಾಗ. ಇದು ಟೈಪ್ 2ದಾಗ ಲಾಸ್ಟ್ ಕ್ವಶನ್ ರೀ. ಅಲ್ಲಿ ನಂಬರ್ 2 ವಿಷಯಗಳ ಬಗ್ಗೆ 2 ಭಾಷೆಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲೇನು ಮಾಡಿದ್ರೆ 3 ಭಾಷೆಗಳ ಬಗ್ಗೆ ಮಾಹಿತಿ ಕೊಟ್ಟಾನ. 3 ಭಾಷೆ: ಹಿಂದಿ, ಇಂಗ್ಲೀಷ್ ಮತ್ತು ಗಣಿತ. ಹಿಂದಿ, ಇಂಗ್ಲೀಷ್ ಮತ್ತು ಗಣಿತ. ನೆಕ್ಸ್ಟ್ ನಾವು ಕ್ವಶನ್ ಕೇಳಿರ್ತಾನೆ ಆ ರೀತಿ ಕ್ವಶನ್ ಮಾಡ್ಕೊತ ಹೋಗ್ಬೇಕು ಅಷ್ಟೇ. ಮತ್ತೇನು ಸಿಂಪಲ್ ಇರ್ತದೆ ರೀ. ಯಾವ ರೀತಿ ನೀವು ಡಯಾಗ್ರಾಮ್ ವೆನ್ನಕ್ಷೆ ಹಾಕೋಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ನಮಗೆ. ಹೇಳ್ರಿ ನೋಡಮ್ರಿ ಈಗ. ಇಂಗ್ಲೀಷಾಗ ಬೇಕು ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡದ ಇಲ್ಲಿ ನೋಡ್ರಿ. ಏನು ಕೊಟ್ರೆ ನೋಡ್ರಿ ಈಗ ಒಂದು ತರಗತಿ 300 ಜನ ಹರಾತ್ರಿ. ಟೋಟಲ 300 ಜನ ಹರ ಅಂತ. 700 ವಿದ್ಯಾರ್ಥಿಗಳು ಇಂಗ್ಲೀಷ್ನಾಗ ರೀ, 750 ಜನ ಗಣಿತ ಪಾಸ್ ಆಗ್ಯಾರಂತ್ರಿ. 50 ವಿದ್ಯಾರ್ಥಿಗಳು ಟೋಟಲ್ 300 ಅಲ್ಲ, ಒಂದು ತರಗತಿ 300 ವಿದ್ಯಾರ್ಥಿಗಳು ಹಿಂದಿದಾಗ ಅಂದ್ರಿ, 700 ವಿದ್ಯಾರ್ಥಿಗಳು ಇಂಗ್ಲೀಷ್ನಾಗ, 750 ವಿದ್ಯಾರ್ಥಿಗಳು ಗಣಿತ ಪಾಸ್ ಆಗ್ಯಾರಂತ್ರಿ. 50 ಜನ ಹಿಂದಿ ಮತ್ತು ಇಂಗ್ಲೀಷ್ನ ಪಾಸ್ ಆಗ್ಯಾರ ರೀ. 25 ಜನ ಇಂಗ್ಲೀಷ್ ಮತ್ತು ಗಣಿತ ಪಾಸ್ ಆಗ್ಯಾರ. 75 ಜನ ಗಣಿತ ಮತ್ತು ಹಿಂದಿಯಲ್ಲಿ ಉತ್ತೀರ್ಣರಾದರು ಅಂದ್ರೆ ಪಾಸ್ ಆದರು. ಕರೆಕ್ಟ್ ರೀ. 20 ವಿದ್ಯಾರ್ಥಿಗಳು ಹಿಂದಿ, ಇಂಗ್ಲೀಷ್, ಗಣಿತ ಇವು 3 ವಿಷಯದ ಪಾಸ್ ಆದರು. ಬ್ರಿಲಿಯಂಟ್ ಸ್ಟೂಡೆಂಟ್ಗಳು ನಿಮ್ಮ ಥರ ನೋಡ್ರಿ, ಬ್ರಿಲಿಯಂಟ್ 20 ಜನ 3ದ ಪಾಸ್ ಆಗ್ಯಾರ. ನೆಕ್ಸ್ಟ್ ಒಟ್ಟು ವಿದ್ಯಾರ್ಥಿ ಸಂಖ್ಯೆ ಕೇಳ್ಯಾನ ರೀ. ಗಣಿತ ಮತ್ತು ಇಂಗ್ಲೀಷ್ ಮಾತ್ರ ಕೇಳ್ಯಾನ, ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಕೇಳ್ಯಾನ, ಗಣಿತದ ಮಾತ್ರ ಕೇಳ್ಯಾನ. ಇಂಥ 100 ಕ್ವಶನ್ ಕೇಳಲಕ್ರಿ. ಮೊದಲು ಏನು ಮಾಡ್ಬೇಕಂದ್ರೆ 3 ಭಾಷೆ ಕೊಟ್ಟಾಗ ವೆನ್ ಅಕ್ಷಗಳು ಸರ್ಕಲ್ಗಳು ಎಷ್ಟು ಹಾಕೋಬೇಕು ಹೇಳ್ರಿ? 3 ಹಾಕೋಬೇಕು ರೀ. ಒಂದಕ್ಕೊಂದು ಟಚ್ ಆಗಿರಬೇಕು, 3 ಹಾಕೋಬೇಕು. 2 ಭಾಷೆ ಕೊಟ್ಟಾಗ 2 ಹಾಕೋತಿದ್ವು. ಹಿಂದಿನ ಕ್ವಶನ್ ಮಾಡಿರಿ, 2 ಭಾಷೆ ಕೊಟ್ಟಾಗ 2 ಹಾಕೋಬೇಕು, ಒಂದಕ್ಕೊಂದು ಟಚ್ ಇದ್ದು. ಫಸ್ಟ್ ಯಾವ್ದು ಬರ್ಕೋತಿದ್ರು ನೀವು? ಮಿಡಲ್ ರೀ. 2 ಭಾಷೆ ಓದೋರು ಬರ್ಕೋತಿದ್ರು ಮಿಡಲ್ಲ. ಇನ್ನೂ ಸೇಮ್ ಹಿಂಗೆ ರೀ. 3 ಭಾಷೆ ಕೊಟ್ಟಾಗ 3 ಭಾಷೆ ಓದೋರು ಮಿಡಲ್ ಬರ್ಕೋಬೇಕು. ಗೊತ್ತಾಯ್ತು ರೀ. ಮೊದಲೀಗ 3 ವೃತ್ತ ಹಾಕೋರಿ, ಒಂದಕ್ಕೊಂದು ಟಚ್ ಇರಬೇಕು. ಯಾವ ರೀತಿ ಹಾಕ್ಬೇಕು ನೋಡ್ರಿ, ಹಾಕ್ರಿ ನೋಡ್ರಿ. 3 ಸರ್ಕಲ್ಗಳು ಒಂದಕ್ಕೊಂದು ಟಚ್ ಇರೋ ಹಾಕೋಬೇಕು ನೀವು. ಇಲ್ಲಿ ಹಾಕೊಳ್ಳಿ ನೋಡ್ರಿ, ಒಂದಕ್ಕೊಂದು ಟಚ್ ಇದ್ದು. ಒಂದಕ್ಕೊಂದು ಹೆಸರು ಕೊಡ್ರಿ. ಇಲ್ಲ ಫಸ್ಟಿಗೆ 3 ಭಾಷೆ ಪಾಸ್ ಆದ್ರೆ ಎಷ್ಟು ಮಂದಿ ನೋಡ್ರಿ, ಅದು ಬರ್ಕೋರಿ ಮೊದಲು. 3 ಭಾಷೆ ಎಲ್ಲ ನೋಡ್ರಿ, ಇಲ್ಲ ನೋಡ್ರಿ. 20 ವಿದ್ಯಾರ್ಥಿಗಳು ಹಿಂದಿ, ಇಂಗ್ಲೀಷ್, ಗಣಿತ 3ದ ಭಾಷೆ ಇರುತ್ತೆ. ಮೊದಲು 3ದ ಮೊದಲು ಬರ್ಕೋಬೇಕ್ರಿ. ಅಲ್ಲಿ 2 ಇದ್ದಕ್ರೆ 2ದ ಪಾಸಿಗೆ ಮೊದಲು ಬರ್ಕೋತಿಲ್ಲ, ಸೇಮ್ ಹಾಗೆ 20 ಜನ ಇವರು 3ದ ಪಾಸಿಗೆ ಇರುತ್ತೆ. ಅವು 3 ಯಾವ್ಯಾವ ರೀ? ಒಂದು ಹಿಂದಿ, ನೆಕ್ಸ್ಟ್ ಇನ್ನೊಂದು ಇಂಗ್ಲೀಷ್, ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳ್ರಿ? ಗಣಿತ. ಇನ್ನೊಂದು ಗಣಿತ. ಗೊತ್ತಾಯ್ತು ರೀ. ಒಂದು ಹಿಂದಿ ಅಂತಾರೆ, ಒಂದು ಇಂಗ್ಲೀಷ್ ಅಂತ, ಒಂದು ಗಣಿತ. ಸರ್ ಈ ಸರ್ಕಲಿಗೆ ಹಿಂದಿಯಾಗಿ ಬರ್ಕೋಬೇಕ್ರಿ, ಇಲ್ಲ ಇಂಗ್ಲೀಷ್ ಎಲ್ಲೂ ಬರ್ಕೋರಿ. ಬಟ್ 3ಕ್ಕೊಂದು ಹೆಸರು ಕೊಡ್ರಿ. ಈಗ 3 ಭಾಷೆ ಬರ್ಕೊಂಡ್ರಿ. ನೆಕ್ಸ್ಟ್ ಈಗ 3 ಭಾಷೆ ಪಾಸ್ ಆದವರು 21 ಬರ್ಕೊಂಡ್ರಿ. ಈ 3 ಮತ್ತು ನೆಕ್ಸ್ಟ್ ಯಾವ್ದು ಬರ್ಕೋಬೇಕ್ರಿ ಮಾಹಿತಿ? 2 ಇದ್ದು ಬರ್ಕೋಬೇಕ್ರಿ. ಯಾವ್ದು ಬರ್ಕೋಬೇಕು ಹೇಳ್ರಿ? 2. 3 2, 1. ಈಗ ಹಿಂದಿ ಮತ್ತು ಇಂಗ್ಲೀಷ್. ಇಲ್ಲಿ ಹಿಂದಿ ಅದ, ಇಲ್ಲಿ ಇಂಗ್ಲೀಷ್ ಅದಲ್ರಿ. ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ ಎಲ್ಲದ ನೋಡ್ರಿ. ಮೊದಲು ಹಿಂದಿ, ಇಂಗ್ಲೀಷ್ ನೋಡ್ರಿ. 50 ವಿದ್ಯಾರ್ಥಿಗಳು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪಾಸ್ ಆದರು. ಹಿಂದಿ ಮತ್ತು ಇಂಗ್ಲೀಷ್ ಪಾಠ ಯಾವ್ದು ಹೇಳೋದು ಹೇಳ್ರಿ ನಮಗಿಲ್ಲಿ? ಹಿಂದಿ ಮತ್ತು ಇಂಗ್ಲೀಷ್. ಇದೇನು ನೋಡ್ರಿ, ಇದು ಇಲ್ಲಿಂದ ಇಲ್ತಾನ ಇದು ಹಿಂದಿ ಮತ್ತು ಇಂಗ್ಲೀಷ್ ಅಂತ ಹೇಳ್ತಾರೆ. ಹಿಂದಿನೂ ಬಂದದ, ಇಂಗ್ಲೀಷ್ನೂ ಬಂದದ ಇದ್ರೊಳಗೆ. ಗೊತ್ತಾಯ್ತು ರೀ. ಈಗ ಈ ಹಿಂದಿ ಮತ್ತು ಇಂಗ್ಲೀಷ್ನಾಗ ಎಷ್ಟು ಮಂದಿ ಪಾಸ್ ಆಗ್ಯಾರದು ರೀ? 50 ಜನ ಪಾಸ್ ಆಗ್ಯಾರ ಅಂತ. ಬಟ್ ಆಲ್ರೆಡಿ ಈ ಭಾಗದಾಗ ನೋಡ್ರಿ, ಈ ಭಾಗನ 20 ಥರ ಆಲ್ರೆಡಿ ರೀ. ಇನ್ನು ಎಷ್ಟು ಬರ್ಕೋಬೇಕು ಅನ್ನಂಗೈತೆ ಇಲ್ಲಿ? ಇನ್ನು 30 ಬರ್ಕೋಬೇಕು ರೀ. ಇನ್ನು 30 ಬರ್ಕೋಬೇಕು. 2 ಕೂಡಿಸ್ರೆ 50 ಆಗ್ಬೇಕು ನಮಗೆ. ನೆಕ್ಸ್ಟ್ 25 ವಿದ್ಯಾರ್ಥಿಗಳು ಇಂಗ್ಲೀಷ್ ಮತ್ತು ಗಣಿತ. ಇಂಗ್ಲೀಷ್ ಮತ್ತು ಗಣಿತ ಇದು ಹೇಳ್ತಾರೆ. ಈ ಭಾಗ ಇಂಗ್ಲೀಷ್ ಮತ್ತು ಗಣಿತ ಬಗ್ಗೆ ಹೇಳ್ತಾರೆ. ಇಂಗ್ಲೀಷ್ ಮತ್ತು ಗಣಿತ ಈಗ ಆಲ್ರೆಡಿ 20 ಬಂದಾರ ರೀ. ಟೋಟಲ್ 25 ಬರಬೇಕತ್ತು. ಇಲ್ಲಿ ಆಲ್ರೆಡಿ 20 ಕಾಣಿಸ್ಕೊತಾರೆ. ಈಗ ಇಂಗ್ಲೀಷ್ ಮತ್ತು ಗಣಿತಾಗ ನೋಡ್ರಿ, ಇದು 20 ಕಾಣಿಸ್ಕೊತಾರೆ. ಅಂದ್ರೆ ಹೆನಾಗ ಎಷ್ಟು ಬರ್ಕೋಬೇಕು ಅನ್ನಂಗೈತ್ರಿ? ನಾವು 25 ಆಗ್ಬೇಕಂದ್ರೆ ಇನ್ನು 5 ಬರ್ಕೋಬೇಕು. ಇನ್ನು 5 ಬರ್ಕೊಂಡ್ರೆ ಅಂದ್ರೆ 20 + 5 25. ಗಣಿತ ಮತ್ತು ಇಂಗ್ಲೀಷ್ನಾಗ 25 ಜನ ಅದ್ರ ಟೋಟಲ್ ರೀ. ನೆಕ್ಸ್ಟ್ ಏನು ಕೊಟ್ಟಾನ್ರಿ? 75 ವಿದ್ಯಾರ್ಥಿಗಳು ಗಣಿತ ಮತ್ತು ಹಿಂದಿ. 75 ವಿದ್ಯಾರ್ಥಿಗಳು ಗಣಿತ ಮತ್ತು ಹಿಂದಿ. ಅಂದ್ರೆ ಇದು ಗಣಿತ ಮತ್ತು ಹಿಂದಿ ಬಗ್ಗೆ ಹೇಳ್ತಾರೆ. ಇದೇನು ಭಾಗದಲ್ರಿ ಇದು?
ಗಣಿತ ಮತ್ತು ಹಿಂದಿ ಬಗ್ಗೆ ಹೇಳುತ್ತೆ. ಇಲ್ಲಿ 75 ಬರಬೇಕಾದ್ರೆ ಆಲ್ರೆಡಿ ಇದ್ರೊಳಗೆ ನೋಡ್ರಿ 20 ಈಗ ಆಲ್ರೆಡಿ 20 ಎಷ್ಟು ಬರ್ಕೋಬೇಕು ನಮ್ಗೆ ನಾವು ಇಲ್ಲಿ 55 ಬರ್ಕೋಬೇಕು. 55 ಬರ್ಕೊಂಡ್ರೆ ಅಂದ್ರೆ 55 + 20 ಅಂದ್ರೆ 75 ಆಗ್ತಾರೆ. ಈಗ 3 ಪಾಸ್ ಆದ್ರೆ ಬರ್ಕೊಂಡ್ರಿ, 2 ಪಾಸ್ ಆದ್ರೆ ಬರ್ಕೊಂಡ್ರಿ. ಈಗ 1 ಪಾಸ್ ಆದ್ರ ಬಗ್ಗೆ ಬರ್ಕೋಬೇಕು. 1 ಪಾಸ್ ಆದ್ರ ಬಗ್ಗೆ ಬರ್ಕೋಬೇಕು. ಫಸ್ಟಿಗೆ ಕೊಟ್ರೆ ಮ್ಯಾಗ ಹಿಂದಿದಾಗ ಎಷ್ಟು ಮಂದಿ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರಂತ್ರಿ? ಇಲ್ಲಿ 300 ಬರ್ಕೋರಿ. ಇಂಗ್ಲೀಷ್ನಾಗ ಎಟ್ಟದ್ರಿ? ಇದಂತೂ ಸೇಮ್ ಇರುತ್ತೆ ಎಲ್ಲ ಕ್ವಶನ್ ರೀ. 200. ಗಣಿತ ಐತ್ರಿ 250. ಮತ್ತು ಸೇಮ್ ಈಗ ಅಬ್ಸರ್ವ್ ಮಾಡಿರಿ, ಈ ಸರ್ಕಲ್ ಹಿಂದಿದಾಗ ಅದ ರೀ, ಹಿಂದಿ ಬಗ್ಗೆ ಅದ. ಈ ಸರ್ಕಲ್ದಾಗ ಟೋಟಲಿ ಏನೇ ಮಾಡ್ರಿ 300 ಬರಬೇಕು ಹೈಯೆಸ್ಟ್. ಈ ಸರ್ಕಲ್ದಾಗ ನಮಗೆ 300 ಕಾಣಿಸ್ಬೇಕು. ಎಷ್ಟು ಅದ ನೋಡ್ರಿ ಇಲ್ಲಿ ಮೊದಲು 30, 20, 55. 30 + 20 ಅಂದ್ರೆ 50. 50 + 50 ಅಂದ್ರೆ 105. ಆಲ್ರೆಡಿ ಇರೋ 105 ಬಂದದ. ಟೋಟಲ್ 300 ಬರಬೇಕಿತ್ತು, 105 ಬಂದದ. ಇನ್ನೂ ಎಷ್ಟು ಬರ್ಕೋಬೇಕು ಹೇಳ್ರಿ ಇಲ್ಲಿ? ಇನ್ನೂ ಎಷ್ಟು ಬರ್ಕೋಬೇಕಂದ್ರೆ ಇನ್ನೂ 195 ಬರ್ಕೋಬೇಕು. ನೀವು 195 ಬರ್ಕೊಂಡ್ರಂದ್ರೆ ನಮಗೆ ಟೋಟಲ್ 300 ಬರ್ತದೆ. ಕರೆಕ್ಟ್ ರೀ? ಟೋಟಲ್ ಇದು ಕೂಡಿಸೋದು ನಮ್ಗೆ 300 ಆಗ್ಬೇಕು ರೀ. ಎಲ್ಲ ಕೂಡಿಸೋದು ನಮಗೆ 300 ಆಗ್ಬೇಕು. 300 ಆಗ್ತದೆ ರೀ. ನೆಕ್ಸ್ಟ್ ಇಂಗ್ಲೀಷ್ನಾಗ ಟೋಟಲ್ 200 ಬರ್ಬೇಕು ರೀ. 200. ಈ ಸರ್ಕಲ್ದಾಗ 200 ಬರಬೇಕು. ಎಷ್ಟು ಬಂದು ನೋಡ್ರಿ ಆಲ್ರೆಡಿ ಈಗ 30 + 20 51 55 ಬಂದದ ರೀ. 200ದಾಗ ಆಲ್ರೆಡಿ 55 ಬಂದದ. 200ದಾಗ ಆಲ್ರೆಡಿ 55 ಬಂದದ. ಇನ್ನೂ ಎಷ್ಟು ಬರ್ಕೋಬೇಕು ಹೇಳ್ರಿ ನಾವು ಇಲ್ಲಿ? ಇನ್ನು 145 ಬರ್ಕೋಬೇಕು. ಇನ್ನು 145 ಬರ್ಕೋಬೇಕು. ಗೊತ್ತಾಯ್ತು ರೀ? ಒಟ್ಟು ಕೂಡಿಸೋರು ಮತ್ತು 200 ಆಗ್ಬೇಕು ರೀ. ನೆಕ್ಸ್ಟ್ ಗಣಿತ 250 ಬರ್ಬೇಕು ರೀ. ಗಣಿತದಾಗ 250 ಬರಬೇಕು. ಈ ಟೋಟಲ್ ಈ ಗಣಿತ ಸರ್ಕಲ್ 250 ಬರಬೇಕು. ಎಷ್ಟು ಬಂದು ನೋಡ್ರಿ ಆಲ್ರೆಡಿ ಈಗ 55 + 5 60. 60 + 20 80. 250 80 ಬಂದದ್ರಿ. ಅದನ್ನ ಎಷ್ಟು ಬರ್ಕೋಬೇಕು ಅನ್ನಂಗೈತೆ ನಾವು ರೀ? 170 ಬರ್ಕೋಬೇಕು. 170 ಬರ್ಕೋಬೇಕು ರೀ. ಗೊತ್ತೈತೆ ರೀ? ಈಗ ಅಬ್ಸರ್ವ್ ಮಾಡಿರಿ, ಇಷ್ಟು ಮಾಡಿದ್ರಂದ್ರೆ ನೀವು ಯಾವುದೇ ಕ್ವಶನ್ ಕೇಳಲಿಕ್ಕೆ ಆನ್ಸರ್ ಮಾಡ್ಬೋದು. ಇಷ್ಟು ಮಾಡಿದ್ರಂದ್ರೆ ಯಾವುದೇ ಕ್ವಶನ್ ಕೇಳಿದ್ರೆ ಈಜಿಯಾಗಿ ಆನ್ಸರ್ ಮಾಡ್ಬೋದು. ಈಗ ನಾವು ಯಾವುದೇ ಕ್ವಶನ್ ಕೇಳ್ರಿ, ಈಗ ನೋಡ್ರಿ ಆನ್ಸರ್ ಮಾಡೋಕ್ಕಾಗಲ್ಲ ನೋಡ್ರಿ. 1ನೇ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ. 1ನೇ ಕ್ವಶನ್, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಎಲ್ಲ ಕೂಡಿಸ್ಬಿಡ್ರಿ. ಎಲ್ಲ ಕೂಡಿಸ್ರಿ, ಅದೇ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಎಲ್ಲರೂ ಏನು ನೋಡ್ರಿ ಎಲ್ಲ ಕೂಡಿಸ್ಬಿಡ್ರಿ, ಅದೇ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಮತ್ತು ಹಂಗಂದ್ರೆ 195 + 30 + 145 + 5 + 20 + 55 + 170. ಈ ರೀತಿ ಮಾಡ್ರೂ ಒಟ್ಟು ಸಿಗ್ತದೆ ನಮಗೆ. ಬಟ್ ಆಲ್ರೆಡಿ ಇಲ್ಲಿ ಕೌಂಟ್ ಮಾಡಿ ಇಟ್ಟರೆ ನೋಡ್ರಿ ಇಲ್ಲಿ 300 200 250 ತಂದು ಮತ್ತೆ ಇನ್ನೊಂದ್ಸಲ ಮಾಡ್ತೀರಿ. ಇದಕ್ಕೆಲ್ಲ ಏನು ಮಾಡ್ರಿ ಈಗ ಇಲ್ಲಿ ನೋಡ್ರಿ, ಇದು ಆಲ್ರೆಡಿ ಇಲ್ಲಿ ಇದು ಎಷ್ಟದು ಗೊತ್ತಾ ನಿಮಗೆ? ಈ ಸರ್ಕಲ್ ಟೋಟಲ್ ಎಷ್ಟದ? 300 ಅದ ರೀ. ಡೈರೆಕ್ಟ್ 300 ಬರ್ಕೋರಿ. ಯಾಕಂದ್ರೆ 130 95 30 20 50 ಕೂಡಿಸ್ರೆ ಮತ್ತೆ 300 ಆಗ್ತದೆ ರೀ. ಮತ್ತು ಇನ್ನೊಂದ್ಸಲ ಯಾಕೆ ಕೂಡಿಸ್ಬೇಕು? ಇದು ಕೂಡಿಸಿದ ಗೊತ್ತಿಲ್ಲ 300 ಅದಲ್ಲ ಇದು. ಬರ್ಕೋರಿ, ಡೈರೆಕ್ಟ್ 300 ಬರ್ಕೋರಿ. 300. 1ನೇ ಕ್ವಶನ್ ಟೋಟಲ್ ಕೇಳ್ಯಾರ, ಟೋಟಲ್ ಸಿಗುತ್ತೆ ನಮಗೆ 300 ಪ್ಲಸ್ ಇದು ಟೋಟಲ್ ಕೂಡಿಸಿದ ನಾವು. ಈಗ ಇದು ಟೋಟಲ್ ಕೂಡಿಸೋದು ಉಳಿದ ಯಾವುದ್ರಿ? 145 5 175. 145 5 + 170 ಒಟ್ಟು ಕೂಡಿಸೋದು ಟೋಟಲ್ ಸಿಗುತ್ತೆ ರೀ. ಸರ್ ಇಲ್ಲರಿ ನಾವು ಒಟ್ಟು ಕೂಡಿಸೇ ಮಾಡ್ತೀನಿ ನಾವು, ದಯವಿಟ್ಟು ಎಲ್ಲ ಕೂಡಿಸಿ ಮಾಡಿರಿ. ಅವ್ರಿಗೆ ಗೊತ್ತಾಗಲ್ಲ ಸರ್ ಹಿಂಗೆ ಕೇಳೋರು ಇರ್ತಾರೆ ಅವರು. ಇದು 300 ಹ್ಯಾಂಗೆ ಬರ್ತದೆ ಮತ್ತೆ ಕನ್ಫ್ಯೂಸ್ ಆಗ್ತಾರೆ. ಇದು 300 ಹ್ಯಾಂಗೆ ಬರ್ತದೆ ಸರ್, ಎಲ್ಲಿಗೆ ಬರ್ತಿದ್ದು? ಇದು ಮುಂದೆ ಎಲ್ಲಿದೆ ಬರ್ತು? ಇಲ್ಲೇ ಅಲ್ಲ 300. ಇದು 300 ಅದ, ಇದು ಒಟ್ಟು ಕೂಡಿಸ್ರೆ 300 ಬರ್ತದೆ. ಮತ್ತೆ ಯಾಕೆ 195 30 30 20 50 ಬಹಳ ಕೂಡಿಸ್ರಿ. ಮತ್ತೆ ಈಗ ಕೂಡಿಸೇ ಮಾಡಿರಿ, ಎಲ್ಲ ಕೂಡಿಸ್ಬಿಡ್ರಿ, ಆನ್ಸರ್ ಇಟ್ಟು ಬರ್ತವೆ ನೋಡ್ರಿ. ಅದನ್ನು ಇದರಟ್ಟೆ ಸೇಮ್ ಆನ್ಸರ್ ಬರ್ತದೆ. ಕೂಡಿಸ್ರಿ ಇವೆಲ್ಲ. ಯಾರ್ದು ಕೂಡಿಸ್ಬೇಕು ನೀನು ನಿಮ್ಗೆ ನೋಡ್ರಿ. ಮ್ಯಾಗಿನೂ ಚಿಲ್ಲರೆ ಬಿಡ್ರಿ. ಇಲ್ಲಿ 45 ಬಿಡ್ರಿ, 5 ಬಿಡ್ರಿ, ಇಲ್ಲಿ 70 ಬಿಡ್ರಿ. ಬರೀ ದೊಡ್ಡವ್ರು ಹಂಗೆ ಕೂಡಿಸ್ರಿ. 300 + 100 400. 400 + 100 500. ಇಲ್ಲಿ 45 ಬಿಟ್ಟಿರಲ್ಲ, ಒಂದು 500 ಕಡೆ ಸಪ್ರೇಟ್ ಇಟ್ಟಿರೋದಕ್ಕೆ ತಲೆಗೆ ಇಡ್ಬೇಕು. ಸಪ್ರೇಟ್ ಅದಕ್ಕೆ ನಿಮ್ಮ ತಲೆದಾಗೆ ಸಪ್ರೇಟ್ ಇಡ್ಬೇಕು 500. ಇಲ್ಲಿ 45 ಇಲ್ಲಿ 5 55 ರೀ. 50 + 70 120. ಅಲ್ಲಿ 500 ಸೈಡಿಗೆ ಇಟ್ಟಿದ್ರಲ್ಲ, 500 + 120 ಅಂದ್ರೆ
500 ಪ್ಲಸ್ 120 ಅಂದ್ರೆ 620. 620 ಅಂದ್ರೆ ಒಂದನೇ ಕ್ವಶನ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಸಿ ರೈಟ್. ಆಪ್ಷನ್ ಸಿ ರೈಟ್. ಎರಡನೇ ಕ್ವಶನ್ ನೋಡ್ರಿ. ಎರಡನೇ ಕ್ವಶನ್ ಒಳಗೆ ಏನಾರಿ ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಮಾತ್ರ. ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಮಾತ್ರ ಕರೆಕ್ಟ್ರಿ. ಹಾಂ ನೋಡ್ರಿ, ಗಣಿತ ಮತ್ತು ಇಂಗ್ಲೀಷ್, ಇದು ಗಣಿತದ ರೀ, ಇದು ಇಂಗ್ಲೀಷ್ ಅದ. ಗಣಿತ ಮತ್ತು ಇಂಗ್ಲೀಷ್ ಇದು ಹೇಳ್ತದೆ ನಮಗೆ. ಬಟ್ ಗಣಿತ ಮತ್ತು ಇಂಗ್ಲೀಷ್ನ ಅಟ್ಟೆ ಐತ್ರಿ, ಈ ಎರಡು ಅಷ್ಟೇ ಬರೀ ಕೇವಲ ತಂದ ನಾವು ಮಾತ್ರ. ಅಂದ್ರೆ ಈ ಎರಡರದ ಬರೋಂಥದ್ದು, ಎರಡರ ಬರೋ ಸಂಖ್ಯೆ ನೋಡ್ರಿ ಯಾವ್ದಲ್ಲಿ 5. ಗಣಿತ ಮತ್ತು ಇಂಗ್ಲೀಷ್ ಈ ಎರಡರಲ್ಲೇ ಪಾಸ್ ಆದ್ರೆ ಎಷ್ಟು ಮಂದಿ ಅಂದ್ರೆ 5 ಮಂದಿ ಅದಾರ. ಎಷ್ಟು ಮಂದಿ? ಗಣಿತ ಮತ್ತು ಇಂಗ್ಲೀಷ್ ಅಂದ್ರೆ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಅಂದ್ರೆ ಕೇವಲ 5 ಜನ. ಆಪ್ಷನ್ ಸಿ ರೈಟ್. ಆಪ್ಷನ್ ಸಿ ರೈಟ್. ಗಣಿತ ಮತ್ತು ಇಂಗ್ಲೀಷ್ ಮಾತ್ರ. ಗಣಿತ ಮತ್ತು ಇಂಗ್ಲೀಷ್ ಮಾತ್ರ ಅಂದ್ರೆ ಇದು ಗಣಿತದ, ಇದು ಇಂಗ್ಲೀಷ್ ಅದ. ಈ ಎರಡು ಸರ್ಕಲ್ದಾಗ ಅಟ್ಟೆ ಬಂದಿರಬೇಕು ಅವರು. ಈ ಹಿಂದಿದ ಬಂದಿರಬಾರ್ದು ನಾವು. ಎರಡು ಬರೋ ಯಾವುದಂದ್ರೆ 5 ಅದ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ. ಹಿಂದಿ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಮಾತ್ರ. ಮೂರನೇದು ಹಿಂದಿ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಮಾತ್ರ. ಹಿಂದಿ ಮತ್ತು ಇಂಗ್ಲೀಷ್ನ ಅಟ್ಟೆ ಬಂದಿರಬೇಕು, ಗಣಿತ ಬಂದಿರಬಾರ್ದು. ಹಿಂದಿ ಮತ್ತು ಇಂಗ್ಲೀಷ್ನ ಅಟ್ಟೆ ಬರಬೇಕು. ಅಂತರ ಎಷ್ಟು ಬಂದರೆ ಹೇಳರಲ್ಲಿ 30. ಅಂತರ ಎಷ್ಟು ಜನ ರೀ? 30. ಆಪ್ಷನ್ ಯಾವ್ದು ರೇಟ್ ಆಗ್ತದೆ ನೋಡ್ರಿ, ಅದನ್ನು ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನಾಲ್ಕನೇ ಕ್ವಶನ್ ನೋಡ್ರಿ. ನಾಲ್ಕನೇ ಕ್ವಶನ್ ಈ ಕಡೆನ ಗಣಿತ ವಿಷಯದಲ್ಲಿ ಮಾತ್ರ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಬರೇ ಗಣಿತ. ಬರೇ ಗಣಿತ ಅಲ್ಲಿ ನೋಡ್ರಿ, ಗಣಿತದದು ಬರೇ ಗಣಿತ ಹಿಡಿಯ ನಮ್ಗೆ ಹೊರಗಿದ್ದಿದ್ದು. ಬರೇ ಗಣಿತ ಎಷ್ಟು ಹೇಳ್ರಿ? ಓನ್ಲಿ ಮ್ಯಾಥ್ಸ್. ಓನ್ಲಿ ಮ್ಯಾಥ್ಸ್. ಓನ್ಲಿ ಮ್ಯಾಥ್ಸ್. ಕೇವಲ ಗಣಿತ. ಕೇವಲ ಗಣಿತ ಎಷ್ಟು ಹೇಳ್ರಿ? 170. ಕೇವಲ ಗಣಿತ ಎಷ್ಟು ಅಂದ್ರೆ 170. ಆಪ್ಷನ್ ಯಾವ್ದು ಹೇಳ್ರಿ? ಆಪ್ಷನ್ ಬಿ ರೈಟ್. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ನೀವು, ಇದು ಬರೀ ವೆನ್ ಅಕ್ಷರ ಹಾಕೊಂಡ್ರಂದ್ರೆ ಉಳ್ಕಿ ಕ್ವಶನ್ ಎಲ್ಲ ತಾನೇ ಬರ್ತಾವೆ, ಆನ್ಸರ್ ತಂತಾನೆ ಬರ್ತಾವೆ. ಬಟ್ ಯಾವ ರೀತಿ ಹಾಕೋಬೇಕಂದ್ರೆ ಫಸ್ಟಿಗೆ 3 ಭಾಷಣ ಪಾಸ್ ಆದವರು, ಸೆಕೆಂಡ್ 2 ಭಾಷಣ ಪಾಸ್ ಆದವರು, ನೆಕ್ಸ್ಟ್ ಒಂದೊಂದು ಭಾಷೆ ಉಳಿದು ಇಲ್ಲಿ ಬರ್ಕೋಬೇಕು. ಗೊತ್ತಾಯ್ತು ರೀ? ಇಷ್ಟು ಮಾಡಿದ್ರಂದ್ರೆ ಟೈಪ್ 2 ಕ್ವಶನ್ ನೀವು ಮಾಡ್ದಂಗೆ ಆಯಿತು. ಎಷ್ಟು ಮಾಡಿದ್ರಂದ್ರೆ ಟೈಪ್ 2 ಕ್ವಶನ್ ಮುಗೀತು. ನೆಕ್ಸ್ಟ್ ಈಗ ಟೈಪ್ 3. ಟೈಪ್ ನೋಡಿರಿ, ಟೈಪ್ 1 2 ನಿಮಗೆ ಒಂದು 30% ಇಂಪಾರ್ಟೆಂಟ್. 100% 30% ಇಂಪಾರ್ಟೆಂಟ್ ಟೈಪ್ 1 ಮತ್ತು 2. ಬಟ್ ನಿಮ್ಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಾಸ್ತಿ 70% ಕ್ವಶನ್ ಬರೋ ಚಾನ್ಸ್ ಯಾವುದಂದ್ರೆ ಟೈಪ್ 3. ಟೈಪ್ 3 ಮೇಲೆ ನಿಮಗೆ 70% ಕ್ವಶನ್ ಬರ್ತದೆ. ಏನು ಟೋಟಲಾಗಿ ನೋಡಿರಿ, ವೆನ್ ಅಕ್ಷರದಾಗ ಟೈಪ್ 1 ಮತ್ತು ಟೈಪ್ 2 ಕ್ವಶನ್ಸ್ ಕಲ್ತೀವಿ. ಟೈಪ್ 1 ಮತ್ತು ಟೈಪ್ 2 ಕ್ವಶನ್ಸ್ ಕಲ್ತೀವಿ. ನೆಕ್ಸ್ಟ್ ಟೈಪ್ ಯಾವುದಂದ್ರೆ ಟೈಪ್ 3. ಎಕ್ಸಾಮ್ ದೃಷ್ಟಿಕೋನದಿಂದ ನೀವು ನೋಡ್ಬೇಕಂದ್ರೆ ಟೈಪ್ 1 ಮತ್ತು ಟೈಪ್ 2 ನಿಮಗೆ 30 to 40% ಕ್ವಶನ್ಸ್ ಕೇಳೋ ಚಾನ್ಸ್ ಅದ. ಬಟ್ 60% to 70% ಕ್ವಶನ್ಸ್ ಕೇಳೋ ಚಾನ್ಸ್ ಇರೋದ್ರೆ ಟೈಪ್ 3ದಾಗ ಕ್ವಶನ್ ಕೇಳ್ತಾನೆ ರೀ. ಟೈಪ್ 3ದಾಗ ನಿಮ್ಗೆ ಕ್ವಶನ್ ಕೇಳ್ತಾನೆ. ಟೈಪ್ 3 ಕ್ವಶನ್ ಯಾವ ರೀತಿ ಇರ್ತಾವಂದ್ರೆ ಈ ರೀತಿ ತಗೊಂಡ್ರಿ ನೋಡಿರ್ತಾರೆ ನೀವು. ಕಾರು, ಬಸ್, ವಿಮಾನ, ವಿಘ್ನ ಯಾರದಿ ಚಿತ್ರ ಆಗುತ್ತೆ ರೀ. ಗಂಡ ಹೆಂಡತಿ ಸಂಸಾರ, ಕಳ್ಳ, ಅಪರಾಧಿ, ನ್ಯಾಯಾಧೀಶ. ಇದಕ್ಕೆ ಯಾವ ರೀತಿ ನೀವು ಡಯಾಗ್ರಾಮ್ ಹಾಕ್ತಾರೆ ಕೇಳ್ದ ನಾವು. ಇವು ಮೋಸ್ಟ್ ಇಂಪಾರ್ಟೆಂಟ್ ರೀ. ಇವು ಟೈಪ್ 3 ನೆಕ್ಸ್ಟ್ ಪಾರ್ಟ್ನಾಗ ಮಾಡಮತ್ರಿ. ಇದು ಪಾರ್ಟ್ 1. ನೆಕ್ಸ್ಟ್ ಟೈಪ್ 3 ಕ್ವಶನ್ ಪಾರ್ಟ್ 2ದಾಗ ಮಾಡಮ್ರಿ. ಧನ್ಯವಾದಗಳು. ಟೈಪ್ 3 ನೋಡ್ರಿ, ನೆಕ್ಸ್ಟ್ ಪಾರ್ಟ್ನಾಗ ಮಾಡ್ತೀನಿ. ದಯವಿಟ್ಟು ಮಿಸ್ ಮಾಡಿರೋದು ನೋಡ್ರಿ, ಇಂಪಾರ್ಟೆಂಟ್ ನಮಗೆ ಟೈಪ್ 3ನೇ ಅದ. ಟೈಪ್ 1 2 ಮುಗಿಸ್ರಿ. ನೆಕ್ಸ್ಟ್